ಶರದ ಋತು ಪೂರ್ಣಿಮೆಯೊಳ್ ಉದಯ ಚಂದಿರಕಾಂತಿ ಉದಯ ಚಂದಿರಕಾಂತಿಯೇ ಸುರುಚಿರಾನನದಿಂದ ಶೋಭಿಸುತ್ತ ವಿಭವದಿಯು ಸುರುಚಿರಾನನದಿಂದ ಶೋಭಿಸುತ್ತ ವಿಭವದಿಯೋ ತರುಣಿಯೋರ್ವಳೆ ಕುಳಿತು ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲಂ ಬಾಲಕನ ತೊಟ್ಟಿಲವನು ಹರುಷದಿಂ ತೂಗುತ್ತ ಗಿರಿಜರಮಿವಾಣಿಯರ ಗಿರಿಜೆ ರಮೇವಾಣಿಯರ ಚೆಲ್ವಿಗೆಗೆ ಮಿಗಿಲೆನಿಸಿ ಮಿಗಿಲೆನಿಸಿ ಸರಸಿ ಜಾಬಕಿ ಮೇರೆ ಸೌದರಿಯ ವಿಭ್ರಮಕ್ಕೆ ಬೆರಗಾಗಿ ವಿಭ್ರಮಕ್ಕೆ ಬೆರಗಾಗಿ ಹರಿಯೋದು ಶಿಲೆಯ ಮರೆಯಾಗಿ ಹರಿಯೊಂದು ಶಿಲೆಯ ಮರೆಯಾಗಿ ತೂಗುತ್ತಾಗಲು ಶರದ ಋತು ಪೌರ್ಣಿಮೆಯೊಳುದಯ ಚಂದಿರ ಕಾಂತಿ ಜುರುಚಿರಾನನದಿಂದ ಶೋಭಿಸುವ ವಿಭವದಿವ ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲ ಹರುಷದಿಲ್ಲದಲ್ಲಿ ತೂಗುತ್ತ ಗಿರಿಜರಮಿವಾಣಿಯರ ಚಿಲ್ವಿಕೆಗೆ ಮಿಗಿಲಿನಿಸಿ ಸರಸಿ ಜಾಬಕಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಯೋದು ಶಿಲೆಯ ಮರೆಯಾಗಿ ತೂಗಿ ಪಾಡುತ್ತಾಯ ನಮಸ್ಕಾರ. ದಿವ್ಯ ದಿಶಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. 25ನೆಯ ಸಂಚಿಕೆಯ ಅತಿಥಿ ಭಾಗವತಿಕೆಯಲ್ಲಿ ಹೊಸ ಶಕೆಯನ್ನು ಸೃಷ್ಟಿಸಿದ ಧೀರಜ್ ರೈ ಸಂಪಾಜೆಯವರು.
ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತ ಸರ್. ನಮಸ್ತೆ ಸರ್, ಯಕ್ಷಗಾನ ಕಲಾ ಪ್ರಕಾರ ನಿಮಗೆ ರಕ್ತಗತವಾಗಿ ಬಂದಂಥದ್ದು ಅಂತ ಕೇಳಿದೆ ಸರ್. ನಿಮ್ಮ ಅಜ್ಜ ಮಾದೇಪಾಲು ರಾಮಣ್ಣ ರೈಗಳು, ಹಾಗೆಯೇ ಚಂದ್ರಶೇಖರ್ ರೈ ನಿಮ್ಮ ತಂದೆಯವರು, ಹಾಗೆಯೇ ಸಂಪಾಜೆ ಶೀನಪ್ಪ ರೈ ಅವರು ನಿಮ್ಮ ದೊಡ್ಡಪ್ಪ ಕೂಡ ಪ್ರಖ್ಯಾತ ಯಕ್ಷಗಾನ ಪಾತ್ರಧಾರಿಗಳು ಅಂತ ಕೇಳಿದೆ ಸರ್. ಅವರ ಪ್ರಭಾವ ನಿಮ್ಮ ಮೇಲೆ ಹೇಗಿತ್ತು ಸರ್? ತುಂಬ ಮೇಡಮ್, ಅಂದರೆ ರಕ್ತಗತ ಅಂತ ಹೇಳಿದ ಕೂಡಲೇ ಎಲ್ಲ ಬಂತದಿರಲಿ. ಅಜ್ಜನಿಂದ ಸ್ಟಾರ್ಟ್ ಆಗಿ, ಅಜ್ಜ ಆ್ಯಕ್ಚುಲಿ ಸ್ತ್ರೀವೇಷ ಮಾಡ್ತಿದ್ರಂತೆ. ನಾನು ಹುಟ್ಟೋಗಿ ನಾನು ನೋಡಲಿಲ್ಲ ಅಜ್ಜನನ್ನು. ಮತ್ತು ಯಕ್ಷಗುರುಗಳವರು ತುಂಬ ಊರಿನ ಮಕ್ಕಳಿಗೆಲ್ಲ ಕ್ಲಾಸ್ ಎಲ್ಲ ಮಾಡ್ತಿದ್ರಂತೆ ಮನೆಯಲ್ಲಿ. ಹಾಗಾಗಿ ಮತ್ತೆ ದೊಡ್ಡಪ್ಪ ಕೂಡ ರಾಜ್ಯ ಪ್ರಶಸ್ತಿ ವಿಜೇತ ಕಲಾವಿದರು, ನಿಮಗೆ ಗೊತ್ತುಂಟು, ಸಂಪಾಜಿ ಶೀನಪ್ಪ ರೈಗಳು. ಅವರ ಜೊತೆಗೆ ಅವರ ತಮ್ಮ ಚಂದ್ರಶೇಖರ್ ರೈ ಸಂಪಾಜಿ, ನನ್ನ ತಂದೆಯವರು, ತೆಂಕು ಹಾಗೂ ಬಡಗು ಎರಡು ತಿಟ್ಟುಗಳಲ್ಲೂ ಮೇಳ ತಿರುಗಾಟ ಆಗಿ ಸದ್ಯಕ್ಕೆ ಹವ್ಯಾಸಿ ವೇಷಧಾರಿಯಾಗಿ ಈಗ ವೇಷ ಮಾಡುವುದಿಲ್ಲ ಅವರು, ವಯೋಸಹಜವಾಗಿ. ಮತ್ತೆ ನನ್ನ ಚಿಕ್ಕಪ್ಪ, ಅವರಿಗೆ ದೃಷ್ಟಿದೋಷ ಇರುವ ಕಾರಣ ಇಲ್ಲದ್ರೆ ವೇಷ ಮಾಡ್ತಿದ್ರೆ ಏನ, ಅವರು ಮದ್ದಳ ವಾದಕರಾಗಿ ಸೇವೆ ಸಲ್ಲಿಸ್ತಾ ಇದ್ರು, ಈಗ ಹವ್ಯಾಸಿಯಾಗಿದ್ದಾರೆ. ಮತ್ತೆ ನನ್ನ ತಮ್ಮಂದಿರು ಎಲ್ಲ ವೇಷ ಮಾಡಿದ್ದಾರೆ. ನನ್ನ ದೊಡ್ಡಪ್ಪನ ಮಗು ಕೂಡ ವೇಷ ಮಾಡ್ತಾರೆ. ನಾನು ಕೂಡ ವೇಷ ಸಣ್ಣದ್ರಿಂದ 3ನೇ ಕ್ಲಾಸಿಂದ ವೇಷ ಮಾಡ್ತಾ ಬಂದಿದ್ದೇನೆ. ಅದೆಲ್ಲ ಮನೆಯಲ್ಲಿ ನಮಗೆ ಚೆಂಡೆ ಸದ್ದು ಕೇಳಿ 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 ಕಲಿತದ್ದು ಹೊರಗಿನ ಗುರುಗಳಿಂದ. ಅದು ಕೂಡ ಯಕ್ಷಗಾನ ನಮಗೆ ನಿರಂತರ. ಬಹುಶಃ ಸಂಪೂರ್ಣ ನಿಮ್ಮ ಕುಟುಂಬವೇ ಯಕ್ಷಗಾನಕ್ಕೆ ಮುಡಿಪಾಗಿ ಇರಿಸಿಕೊಂಡಿದೆ ಅಂತ ಹೇಳ್ಬೋದಲ್ಲ ಸರ್? ಹೌದು. ಹಾಗೆಯೇ ನಿಮ್ಮ ತಾಯಿ ಕೂಡ ಬಹಳ ನಿಮಗೆ ಪ್ರೇರಣೆ ನೀಡಿದ್ರು ಅಂತ ಕೇಳಿದೆ, ಭಜನೆ ಮೂಲಕ. ಹೌದು, ತಾಯಿಗೆ ಅಂದ್ರೆ ಸಂಗೀತದ ಕೇಳುವಂಥದ್ದು, ಹಾಡು ಕೇಳುವಂಥದ್ದು ಮತ್ತೆ ಹಾಡುವಂಥದ್ದು ಅದು ತಾಯಿ ಮಾತ್ರ ಅಲ್ಲ, ಅಂದ್ರೆ ನನ್ನ ತಾಯಿಯ ಒಬ್ಬ ತಮ್ಮ ಭಾಗವತರು ಕೂಡ. ಹೌದು, ಅವರು ಹವ್ಯಾಸಿ ಭಾಗವತರಾಗಿದ್ರು. ಮೊದಲು ಮೇಳಗಳಲ್ಲೆಲ್ಲ ತಿರುಗಾಟ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಮತ್ತೆ ನನ್ನ ತಾಯಿಯ ತಮ್ಮಂದಿರು ಎಲ್ಲ ಭಜನೆ, ಅವರಿಗೆ ಒಂದು ಆ ರೀತಿಯ ಒಂದು ಕ್ರೇಜ್ ಇತ್ತು ತುಂಬಾ ಭಜನೆಗಳದೆಲ್ಲ. ಹಾಗೆ ಅದೆಲ್ಲ ಕೇಳಿ ಕೇಳಿ ನನಗೆ ಮೂಲ ಪಾಠ ಭಜನೆ ಎಲ್ಲ ತಾಯಿ ಮನೆಯಲ್ಲಿ. ಒಂದು 5ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದಾರೆ ಏನೋ ಭಜನೆ ಹೇಳುದು, ಎಲ್ಲರೂ ಕೂತು ಮನೆಯಲ್ಲಿ. ನಾವು 3 ಮಕ್ಕಳು, 2 ತಮ್ಮಂದಿರಿದ್ದಾರೆ ನನಗೆ. ಎಲ್ಲ ಒಂದು ತಂದೆ ತಾಯಿ 5 ಜನ ಕೂಡ ಸೇರಿ ಒಂದು ಭಜನೆ ಮಾಡುದು ಸಂಜೆ ಆಗುವಾಗ. ಅದು ಬೆಳೆದು 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 ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇದ್ರಿ. ಹೌದು ಅಲ್ವಾ? ನಿಮ್ಮ ಯಕ್ಷಗಾನ ತರಬೇತಿ ಯಾವಾಗದಿಂದ ಪ್ರಾರಂಭ ಆಯ್ತು? ನೀವು ಪಾತ್ರಧಾರಿಗಳಿಗಾಗಿ ಕೂಡ ನೀವು ಸೇವೆ ಸಲ್ಲಿಸಿದ್ರಿ ಅಂತ ಕೇಳಿದೆ. ಹೌದು, ವೇಷಧಾರಿಯಾಗಿ ಅಂದ್ರೆ ನನಗೆ ಒಂದು 3ನೇ ಕ್ಲಾಸಲ್ಲಿ ಶಾಲೆಯಲ್ಲಿ ವಾರ್ಷಿಕೋತ್ಸವಕ್ಕೆ ಯಕ್ಷಗಾನ ಎಲ್ಲ ಮಾಡ್ತಿದ್ರು. ಆ ಹೊತ್ತಲ್ಲಿ ನಮ್ಮ ಶಾಲೆಯಲ್ಲಿ ಕೂಡ ಅರೇಂಜ್ಮೆಂಟ್ ಮಾಡಿದ್ರು, ಯಕ್ಷಗಾನ ಉಂಟು ಈ ಸಲ ಅಂತ, ಯಾರ್ಯಾರು ವೇಷ ಮಾಡ್ತೀರಿ ಅಂತ ಎಲ್ಲ ತೀರ್ಮಾನ ಆಯಿತು. ಕೊನೆಗೆ ಕಲಿಸ್ಲಿಕ್ಕೆ ಗುರು ಆಗಬೇಕಲ್ಲ, ಸಂಪಾಜೆ ಜಯನಂದ ಅಂತ ಹೇಳಿ ಗೊತ್ತಿರೋ ಪ್ರಖ್ಯಾತ ವೇಷಧಾರಿ, ಅವರು ನಮಗೆ ಮೊದಲಿಗೆ ಹೆಜ್ಜೆಗಾರಿಕೆ ಕಲಿಸಿದ್ದು. ಅಂದ್ರೆ ಆ ಲಿಮಿಟ್ ಆ ವರ್ಷದ ಒಂದು ಸ್ಕೂಲ್ ಡೇಗೆ ಬೇಕಿಗೆ ಒಂದು 2 ತಿಂಗಳ 3 ತಿಂಗಳ ಏನೋ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಹೆಜ್ಜೆಗಾರಿಕೆ ಕಲಿಲಿಕ್ಕೆ. ಅದಾದ ಮೇಲೆ ಮತ್ತೊಂದು 9ನೇ ಕ್ಲಾಸಲ್ಲಿ ವೇಷ ಮಾಡ್ತಿದ್ದೆ, ವರ್ಷಕ್ಕೆ 1 ವೇಷ 2 ವೇಷ ಸಣ್ಣದಿರುವಾಗ. 9ನೇ ಕ್ಲಾಸಲ್ಲಿರುವಾಗ ರಾಧಾಕೃಷ್ಣ ಕಲ್ಲುಗುಂಡಿದ್ದ, ಅವರು ಕೂಡ ಕಟೀಲು ಮೇಳದಲ್ಲಿ ವೇಷಧಾರಿ. ಅವರು ನಾಟ್ಯ ಕ್ಲಾಸ್ ಊರಲ್ಲಿ ಸ್ಟಾರ್ಟ್ ಮಾಡಿದ್ರು. ಹಾಗೆ ಅದಕ್ಕೆ ಮತ್ತೆ ಸೇರಿದೆ. ಅದರಲ್ಲಿ ಸ್ವಲ್ಪ ಕಲಿತೆ, ನಾಟ್ಯ ಅಷ್ಟೇ ಕಲ್ತದ್ದು 2 ಗುರುಗಳಿಂದ. ಮತ್ತೆಲ್ಲ ನೋಡಿ ಭಾಗವತಿಕೆಯ ಆಸಕ್ತಿ ಎಲ್ಲಿಂದ ಪ್ರಾರಂಭ ಆಯ್ತು ನಿಮಗೆ? ಭಾಗವತಿಗೆ ಅಂದ್ರೆ ಇದು ಭಜನೆ ಎಲ್ಲ ಹೇಳ್ತಾ ಇದ್ದೆಲ್ಲ ಮನೆಯಲ್ಲಿ. ನಮ್ದು ಟೀಮ್ ಎಲ್ಲ ಇತ್ತು, ನಾನು ತಮ್ಮಂದಿರೆಲ್ಲ ಎಲ್ಲಿ ಸಾಧಾರಣ ಸುಳ್ಯ ತಾಲೂಕು ಎಲ್ಲ ಕಡೆ ನಾವು ಭಜನೆ ಹೋಗಿದ್ದೇವೆ. ಆ ಟೈಮಲ್ಲಿ ಪ್ರಖ್ಯಾತ ಭಾಗವತರು ಆಗಿನ ಈಗ ಸೀನಿಯರ್ ಮೋಸ್ಟ್ ದಿನೇಶ್ ಅಮ್ಮಣ್ಣಯ್ಯರು ಕೇಳಿರ್ಬೋದು. ಅವರು ನಮ್ಮ ಚೌತಿಗೆ ಒಂದು ಕಾರ್ಯಕ್ರಮ ಆಗ್ತದೆ ಕಲ್ಲಗುಂಡಿಯಲ್ಲಿ ವರ್ಷಲು, ಅಲ್ಲಿಗೆ ಗಾನ ವೈಭವ ಅಂತ ಆ ಕಾರ್ಯಕ್ರಮಕ್ಕೆ ಅವರು ಪ್ರತಿ ವರ್ಷ ನಡೆಸ್ತಾರ. ಹೌದು, ಗಾನ ವೈಭವ ಅಂತ ಆ ವರ್ಷ ಒಂದು ಮಾಡಿದ್ರು. ನಾನು ತುಂಬಾ ಸಣ್ಣದು, ನಾನು ಯಾವ ಕ್ಲಾಸಲ್ಲಿ ಇದ್ದೆ ನನಗೆ ನೆನಪಿಲ್ಲ. ಆವಾಗ ಅಲ್ಲಿ ಅವರು ಬಂದವರು, ಅವರ ಜೊತೆಯಲ್ಲಿ ಈ ನಿರೂಪಕರು ಕೇಳಿದ್ರು, ನೀವು ಹೇಗೆ ಭಾಗವತಿಗೆ ಪ್ರೇರಿತರಾದ್ರಿ? ಅವ್ರು ಹೇಳಿದ್ರು, ನನ್ನ ತಾಯಿ ಭಜನೆ ಎಲ್ಲ ಹೇಳಿಕೊಡ್ತಿದ್ರು ಹಾಗೆ ಅಂತದ ಒಂದು ಅವ್ರು ಹೇಳಿದ್ರು. ನನಗೆ ಅದು ಥಾಟ್ ಬಂತು, ನಾನು ಕೂಡ ಭಜನೆ ನನ್ನ ತಾಯಿ ಕಲ್ತಿದ್ದೇನೆ, ಯಾಕೆ ನನಗೆ ಹಾಡು, ನನಗೆ ತಾವು ತುಂಬಾ ಇಷ್ಟ ಅವರ ಹಾಡು, ಆಗ್ಲೇ ತುಂಬಾ ಇಂಪು. ಹಾಗಾಗಿ ನನಗೆ ಅದೊಂದು ಜಸ್ಟ್ ಫ್ಲಾಶ್ ಬಂದದ್ದು ನನಗೆ. ಮತ್ತೆ ನಾನು ಈಗ ನೆನೆಸ್ಲೇ ಇಲ್ಲ. ಅದಾಗಿ ವೇಷ ಮಾಡ್ತಾ ಇದ್ದೆ, ಮಂಗಳೂರಿಗೆ ಬಂದೆ ಜಾಬಿಗೋಸ್ಕರ. ವಿದ್ಯೆ ಎಲ್ಲ ಕಲ್ತಾದ ಮೇಲೆ ಜಾಬಿಗೋಸ್ಕರ ಬಂದೆ. ಜಾಬ್ ಸ್ಟಾರ್ಟ್ ಆಗಿ ಈ ಸಂಡೇ ಎಂತ ಮಾಡೋದು ಮನೇಲಿ ಕೂತ್ಕೊಂಡು,
ಫ್ರೀ ಇರೋ ಇಲ್ಲಿ ರೂಮಲ್ಲಿ ಕೂತ್ಕೊಂಡು ಒಬ್ಬನೇ. ನನಗೆ ಕ್ರಿಕೆಟ್ ಇದ್ದಂಥದ್ದು ಹುಚ್ಚಿಲ್ಲ, ಬೇರೆ ಯಾವುದಿಲ್ಲ. ಹೌದು. ಹಾಗೆ ನಾನು ಮಾಂಬಡಿ ಗುರುಗಳ ಕ್ಲಾಸಿಗೆ ಸೇರಿದೆ. ಅಲ್ಲಿಂದ ಭಾಗವತಿಗೆ ಕ್ಲಾಸ್ ಆರಂಭವಾಯಿತು. ಒಂದು ಸೇರಿದ ಒಂದೂವರೆ 2 ವರ್ಷದಲ್ಲಿ ಸಾಧಾರಣ ರಂಗಸ್ಥಳದಲ್ಲಿ ನಿಧಾನವಾಗಿ ಪದ್ಯ ಹೇಳಿಕೊಂಡು ಹೇಳಿಕೊಂಡು ಬಂದು ತೊಂದರೆ ಇಲ್ಲ. ಈಗ ಭಾಗವತಿಗೆ ಮಾಂಬಾಡಿ ಅವರ ಹತ್ರ ನೀವು ಮೊದಲನೇದಾಗಿ ತರಬೇತಿ ತಾಳ ಹಾಕ್ಲಿಕ್ಕೆ ಹೇಳಿಕೊಟ್ಟ ಗುರುಗಳೇ ಮಾಂಬಾಡಿ ಅವರು. ನೀವು ಮಾನಸ ಗುರುಗಳು ಅಂತ ದಿನೇಶ್ ಅಮ್ಮಣ್ಣ ಅವರನ್ನು ಸ್ವೀಕರಿಸಿದ್ದೀರಿ ಅಂತ ಕೇಳಿದೆ. ಈ ಭಾಗವತಿಗೆಯೊಂದಿಗೆ ನೀವು ಕಲಿಕೆಯನ್ನು ಹೇಗೆ ಮುಂದುವರಿಸಿಕೊಂಡು ಹೋದ್ರಿ? ಇಲ್ಲ, ನಂದು ಜಾಬ್ ಆದ ಮೇಲೆ ಸ್ಟಾರ್ಟ್ ಮಾಡಿದ್ದು ನಾನು. ಜಾಬ್ ಆದ್ಮೇಲೆ? ಹೌದು. ಅದಕ್ಕಿಂತ ಮುಂಚೆ ಭಾಗವತಿಗೆ ಮಾಡ್ತಾ ಇರಲಿಲ್ಲ. ಹಾಗೆ ಕಲಿಕೆ ಪ್ರಾಬ್ಲಮ್ ಬರಲಿಲ್ಲ. ಜಾಬಿನ ನಡುವೆಯಲ್ಲಿ ಸ್ವಲ್ಪ ಇದು ಕಾಂಪ್ಲಿಕೇಶನ್ ಬರ್ತಿದೆ. ಅಂದ್ರೆ ಆಫೀಸಿಂದ ಸ್ವಲ್ಪ ಬೇಗ ಹೋಗ್ಬೇಕು. ಈಗ ಯಕ್ಷಗಾನ ಎಲ್ಲ ಇರುವಾಗ ಅದೆಲ್ಲ ಸ್ವಲ್ಪ ಕಿರಿಕಿರಿ ಆಗ್ತಿತ್ತು. ಒಂದು 6 ವರ್ಷ ಮ್ಯಾಂಗ್ಳೂರ್ SZ ಅಲ್ಲಿ ನಾನು ಸಿವಿಲ್ ಇಂಜಿನಿಯರಿಂಗ್ ಕೆಲಸ ಮಾಡಿದೆ. ಅದಾದ ಮೇಲೆ ನಂದು ಓನ್ ಸ್ಟಾರ್ಟ್ ಮಾಡಿದೆ ವರ್ಕಿಂಗ್. ಅದಾದ ಮೇಲೆ ಏನು ತೊಂದರೆ ಇಲ್ಲ. ಈಗ ನಿಮ್ಮ ವೃತ್ತಿ ಮತ್ತು ಪ್ರವೃತ್ತಿ ಅದು ಕಂಪ್ಲೀಟ್ ಆಗಿ 2 ಡಿಫ್ರೆಂಟ್ ಫೀಲ್ಡ್ಸ್ ಅಂತ ಹೇಳ್ಬೋದು. 2 ಬೇರೆ ಬೇರೆ ಸಂಪೂರ್ಣ ವ್ಯತ್ಯಾಸಗಳಿರುವಂತಹ ಕ್ಷೇತ್ರಗಳು. ಹೇಗೆ ನೀವು ಎರಡನ್ನು ಹೊಂದಿಸಿಕೊಂಡು ಹೋಗ್ತೀರಿ? ಹಗಲು ರಾತ್ರಿ ಇದ್ದಾಗೆ ಒಂದಕ್ಕೊಂದು ಬೆನ್ನೋದು. ಹೌದು, ತೊಂದರೆ ಇಲ್ಲ. ಅದು ಈಗ ಅಡ್ಜಸ್ಟ್ ಆಗ್ತುಂಟು. ಈಗ ಶುರುವಿನ ತಿಂಗಳು ಒಂದು ಡಿಸೆಂಬರಲ್ಲಿ ಮೇಳ ಸ್ಟಾರ್ಟ್ ಆದರೆ ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ನಿದ್ರೆ ಸೆಟ್ ಆಗಿ, ಮತ್ತೆ ಅಡ್ಜಸ್ಟ್ಮೆಂಟ್ ಆಗ್ತಾ ಹೋಗ್ತದೆ. ಮತ್ತೆ ನಂದು ಓನು ವರ್ಕಿಂಗ್ ಆದ ಕಾರಣ ಟೈಮಿಂಗ್ಸ್ ಎಲ್ಲ ಮ್ಯಾನೇಜ್ ಮಾಡ್ತೇನೆ. ಅಂದ್ರೆ ಒಂದು 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆ ಮತ್ತೆ ಸಂಜೆ 8 ಗಂಟೆವರೆಗೆಲ್ಲ ಕೆಲಸ ಹಾಗೆಲ್ಲ ಮಾಡಿಕೊಂಡು ರಾತ್ರಿ ಪೂರ್ತಿ ನಿದ್ದೆಗಿಟ್ಟು ಅದು ಪುನಃ ನೆಕ್ಸ್ಟ್ ಡೇ ಹೇಗೆ ಪ್ರಾರಂಭ ಮಾಡ್ತೀರಿ ನೀವು? ಅದೊಂದು 2-3 ಈಗೊಂದು ಈ ಸಲ ನನಗೆ ಸ್ವಲ್ಪ ರೆಸ್ಟ್ ಸಿಗ್ತಾ ಉಂಟು ಮೇಳದಲ್ಲಿ ಕೂಡ. 3 ಭಾಗವತರ ಆದ್ರೆ ಹಾಗೆ ಸ್ವಲ್ಪ ನಮಗೆ ಸ್ವಲ್ಪ ನಮ್ಮ ಟೈಮಿಂಗ್ ಸ್ವಲ್ಪ ಕಡಿಮೆ ಆಯ್ತು. ಕಳೆದ ವರ್ಷ ಎಲ್ಲ ನಾನು ಮತ್ತೆ ಇನ್ನೊಬ್ರು ಭಾಗವತರು ಇದ್ರು, ಪುಂಚಿತಯ್ಯರು. ಹೌದು, ನಾವಿಬ್ಬರೇ ಇದ್ದ ಕಾರಣ ಅರ್ಧ ರಾತ್ರಿಯಿಂದ ಫುಲ್ ಬೆಳಿಗ್ಗೆವರೆಗೆ ನಾನೇ ಕೂರ್ತಿದ್ದೆ. ಹಾಗೆ ನಮಗೆ ಸ್ವಲ್ಪ ಈಗ ಈ ಸಲ ರೆಸ್ಟ್ ಕಡಿಮೆ, ರೆಸ್ಟ್ ಸಿಗ್ತಾ ಉಂಟು. ಕಳೆದ ವರ್ಷ ರೆಸ್ಟ್ ಕಡಿಮೆ ಇತ್ತು. ಈಗ ಭಾಗವತಿಕೆ ಅಂತ ಹೇಳಿದ್ರೆ ಸರ್ ಸುಮಾರು 700 ವರ್ಷಗಳಷ್ಟು ಇತಿಹಾಸ ಇರುವಂಥದ್ದು. ಮೊದಲನೇದಾಗಿ ಇದು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಹೋಲಿಸಿದ್ರೆ ಇದರ ಶೈಲಿ ವಿಭಿನ್ನವಾದಂಥದ್ದು. ಛಂದಸ್ಸುಗಳಿರ್ಬೋದು. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸಾಹಿತ್ಯಕ್ಕೆ ಅಷ್ಟು ಮಹತ್ವ ಕೊಡೋದಿಲ್ಲ ಅಂತ ಕೇಳಿದ್ದೇನೆ. ಆದರೆ ಯಕ್ಷಗಾನದಲ್ಲಿ ಸಾಹಿತ್ಯಕ್ಕೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ಈ 2 ವಿಭಿನ್ನವಾದ ಇದರಲ್ಲಿ ಶಾಸ್ತ್ರೀಯ ಸಂಗೀತದಲ್ಲಿ ಹಾಗೆಯೇ ಯಕ್ಷಗಾನದ ಹಾಡುಗಾರಿಕೆಯಲ್ಲಿ ನೀವು ಅದನ್ನು ಹೇಗೆ ಎರಡನ್ನೂ ಅಳವಡಿಸಿಕೊಂಡು ಹೋಗ್ತೀರಿ? ಇಲ್ಲ, ಅಷ್ಟು ದೊಡ್ಡ ವ್ಯತ್ಯಾಸ ಅಂತ ನನಗೆ ಕಾಣೋದಿಲ್ಲ. ಯಾಕೆಂತ ಹೇಳಿದ್ರೆ ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಸಾಹಿತ್ಯ ಬೇಕೇ ಹಾಡ್ಲಿಕ್ಕೆ. ಹೌದು, ಸಾಹಿತ್ಯ ಬೇಕೇ. ಅಂದ್ರೆ ಅವರು ತುಂಬವಾಗಿ ರಾಗವನ್ನು ಪ್ರಧಾನವಾಗಿ ಇಟ್ಕೊಳ್ತಾರೆ ಅಷ್ಟೇ. ರಾಗವನ್ನು ಸ್ವಲ್ಪ ಸಂಚಾರಿ ಭಾವಗಳೆಲ್ಲ ಜಾಸ್ತಿ ಇರ್ತದೆ. ನಮ್ಮದ್ರಲ್ಲಿ ಅಷ್ಟು ಪುರುಸೊತ್ತಿ ಟೈಮಿಂಗ್ ಇರುವುದಿಲ್ಲ. ಅವರಷ್ಟು ಲೆಂತ್ ತಕೊಂಡು ಆಲಾಪನೆ ಆಗ್ಲಿ ಯಾವ್ದಾದ್ರು ಅಷ್ಟು ತಕೊಳ್ಳೋದಿಲ್ಲ. ಈಗ ನಮ್ಮದು ಕೂಡ ಹಾಗೆ ಬಂದಿದೆ. ಆದ್ರೆ ಅದೊಂದು ವ್ಯತ್ಯಾಸ ಬಿಟ್ರೆ ಸಾಹಿತ್ಯ ಎರಡರಲ್ಲೂ ಕ್ಲಾರಿಟಿ ಬೇಕೇ ಅಲ್ವಾ? ಇಲ್ಲದಿದ್ರೆ ಎಂತ ಹಾಡುದು? ಸಾಹಿತ್ಯವಿಲ್ಲದ್ರೆ ಹಾಡು ಆಡ್ಲಿಕ್ಕೆ ಆಗುತ್ತೆ. ಖಾಲಿ ರಾಗವನ್ನು ಎಷ್ಟೊತ್ತು ಕೇಳುದು, ಸಾಹಿತ್ಯ ಬಂದ್ರೆ ಚಂದ ಕೇಳುದು. ಯಕ್ಷಗಾನದಲ್ಲಿ ತುಂಬಾ ಮಹತ್ವ ಯಾಕೆ ಅಂತ ಹೇಳಿದ್ರೆ ನಾವು ಹಾಡಿದ ಸಾಹಿತ್ಯಕ್ಕೆ ಎದುರಿನವನು ಅರ್ಥ ಹೇಳ್ಬೇಕು. ಆಗ ನಮಗೆ ಚಾಲೆಂಜ್. ನಾವು ಆ ಪ್ರತಿ ಶಬ್ದಗಳು, ಆ ಕ್ಲಿಷ್ಟವಾದ ಶಬ್ದಗಳನ್ನು ಕೂಡ ನಾವು ಅದನ್ನು ಸ್ಪ್ಲಿಟ್ ಮಾಡಿ ಅವನಿಗೆ ಹೀಗೀಗೆ ಅಂತ ಪದ್ಯದಲ್ಲಿ ಭಾವನೆ ಕೊಟ್ಟು ಹೇಳಿದ್ರೆ ಎದುರಿನ ಅರ್ಥಧಾರಿಗೆ ಅಂದ್ರೆ ಮೊದಲಿನ ಕಾಲದಲ್ಲಿ. ಈಗ ಎಲ್ಲರೂ ಸ್ಟಡಿ ಮಾಡಿ ಬರ್ತಾರೆ, ಈಗಿನ ಎಲ್ಲ ವಿದ್ಯಾವಂತ ಕಲಾವಿದರಾದ ಕಾರಣ ಆ ಚಾಲೆಂಜ್ ತೊಂದರೆ ಇಲ್ಲ. ಅವರು ಓದಿಕೊಂಡೇ ಬರ್ತಾರೆ, ಅವರಿಗೆ ವಿಷಯ ಗೊತ್ತಿರ್ತದೆ. ಹಾಗಂತೂ ನಮ್ಮ ಡ್ಯೂಟಿ ನಾವು ಮಾಡ್ಲೇಬೇಕು. ನಮ್ಮದೆಂತ ಡ್ಯೂಟಿ ನಾವು, ಅವರು ಓದಿಕೊಂಡು ಬರ್ತಾರೆ, ನಾವು ಅರ್ಧ ಪದ್ಯ ಹೇಳಲಿಕ್ಕೆ ಆಗುದಿಲ್ಲ. ನಮ್ಮ ಪದ್ಯ ನಾವು ಹೇಳಲೇಬೇಕು. ಆದ್ರೆ ಹೇಳಿದ್ದು ನಾನು ಮೊದಲೆಲ್ಲ ಹಾಗೆ ಭಾಗವತಿಗೆ ಅಂತ ಹೇಳೋದು ಯಾಕೆ ಬಂದ ಅಂತ ಹೇಳಿದ್ರೆ, ನಿಮ್ಮ ಪುಸ್ತಕದಲ್ಲಿದ್ದ ಪದ್ಯವನ್ನು ಸ್ಪ್ಲಿಟ್ ಮಾಡಿ, ಅಂದ್ರೆ ಅದರಲ್ಲಿ ಏನುಂಟು ವಿಷಯ ಅದನ್ನು ಅರ್ಥಧಾರಿಗೆ ಎತ್ತುತ್ತದೆ, ಅರ್ಥಧಾರಿಯಿಂದ ಜನಗಳಿಗೆ ಸಿಗ್ತದೆ. ಹೀಗೆ ಬೇಸ್ ಇಲ್ಲಿ ಭಾಗವತಿಗೆ ಹಾಗೆ ಅದು ಮೇನ್ ಅಲ್ವಾ? ಒಂದು ಈಗ ಯಕ್ಷಗಾನ ಅಂತ ಹೇಳಿದ್ರೆ ಅದರ ಮುಖ್ಯ ರೂವಾರಿಯೇ ಭಾಗವತರು ಅಂತ ಹೇಳ್ಬೋದು, ರಂಗ ನಿರ್ದೇಶಕರು ಅಂತ ಹೇಳ್ತಾರೆ ಅಲ್ವಾ? ಈಗ ನೀವು ಪಾತ್ರಧಾರಿಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ನಿಮ್ಮ ಹಾಡುಗಳನ್ನು ಮುಂದೆ ತಗೊಂಡು ಹೋಗ್ತೀರಿ ಸರ್? ಪಾತ್ರಧಾರಿಗಿಂತಲೂ ಪಾತ್ರ ಮುಖ್ಯ ನಮಗೆ ರಂಗಸ್ಥಳದಲ್ಲಿ.
ಆ ಪಾತ್ರಕ್ಕೆ ಬೇಕಾಗಿ ಹೇಗೆ ಹಾಡುದು ಅಂತ ನೋಡಿಕೊಳ್ಳೋದು. ಅಲ್ವಾ? ಅದರ ಎಡೆಯಲ್ಲಿ ಮತ್ತೆ ನೀವು ಹೇಳಿದಾಗೆ ಪಾತ್ರಧಾರಿ ನೋಡ್ಬೇಕಾಗ್ತದೆ. ವಯೋಸಹಜವಾಗಿ ಈಗ ಎಲ್ಲರಿಗೂ ಒಂದೇ ರೀತಿಯಾಗಿ ಕುಣಿಸ್ಲಿಕ್ಕೆ ಒಂದೇ ಪಾತ್ರ ಆದ್ರೂ ಕೂಡ ಹೌದು. ಒಂದು ಏಜಿನವರು ಮಾಡಿದ್ರೆ ಹೇಗಿರ್ಬೋದು, ಒಂದು ಯುವಕ ಒಬ್ಬ ವೇಷ ಮಾಡಿದ್ರೆ ಹೇಗಿರ್ಬೋದು ಅಂತ ಅದು ಸ್ವಲ್ಪ ನೋಡಿಕೊಳ್ತೇವೆ. ಅಲ್ವಾ? ಅದು ಬಿಟ್ಟರೆ ದೊಡ್ಡ ವ್ಯತ್ಯಾಸ ಅಂತಿಲ್ಲ. ಆ ಪಾತ್ರಕ್ಕೆ ಹೇಗೆ ಬೇಕು ಹಾಗೆ ನಾವು ರಂಗಸ್ಥಳದಲ್ಲಿ ಅಲ್ವಾ? ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ. ಅಲ್ವಾ? ಈ ಪ್ರಸಂಗ ನಡೆ ಅಂದ್ರೆ ಏನು ಸರ್? ಪ್ರಸಂಗ ಅಂತ ಹೇಳಿದ್ರೆ ಈಗ ಒಂದೊಂದು ಪ್ರಸಂಗಕ್ಕೆ, ಪೌರಾಣಿಕ ಪ್ರಸಂಗಗಳಲ್ಲಾಗಲಿ ಒಂದೊಂದಕ್ಕೆ ಒಂದೊಂದು ನಡೆ ಅಂತ ಉಂಟು. ಈಗ ಎಲ್ಲಿ ದಿತ್ತ ಕೊಡುವುದಾ ಅಥವಾ ಒಂದೊಂದರಲ್ಲಿ ಒಂದೊಂದು ಕ್ರಮ. ಎಲ್ಲ ವೇಷಗಳಿಗೆ ಎಲ್ಲ ರೀತಿಯ ನಡೆ ಅಲ್ಲ. ಈಗ ಅಭಿಮನ್ಯು ಒಂದು ರೀತಿ ಸ್ಪೀಡ್ ಅಂತ ಆದ್ರೆ ಸುಧನ್ನು ಹಾಗೆ ಆಗುದಿಲ್ಲ. ಸುಧನ್ನು ಅಂತ ಹೇಳಿದ್ರೆ ಸ್ವಲ್ಪ ಅವ ತಿಳಿದವ, ಜ್ಞಾನಿ, ಹಾಗೆ ಆ ಟೈಪು ವಿಂಗಡಣೆ ಆಗ್ತದೆ ಪ್ರಸಂಗಗಳೆಲ್ಲ. ಆಗ ಒಂದೇ ರೀತಿ ಎಲ್ಲ ಪ್ರಸಂಗಗಳನ್ನು ಆಡಿಸುವುದಲ್ಲ. ಆ ಪ್ರಸಂಗದ ಸ್ಪೀಡ್ ಲಿಮಿಟ್ ಸ್ವಲ್ಪ ಕಡಿಮೆ ಇರ್ತದೆ, ಇನ್ನೊಂದಕ್ಕೆ ಜಾಸ್ತಿ ಇರ್ತದೆ, ಹೀಗೆಲ್ಲ ಇರ್ತದೆ. ಅದೆಲ್ಲ ನಮ್ಮ ಎಂತ ಹೇಳ್ತಾರೆ ತಿರುಗಾಟದಲ್ಲಿ ಬರುವಂತ ನಾಲೆಜ್ಗಳು. ಈಗ ನನಗೂ ತುಂಬಾ ಬಂದಿದೆ ಅಂತ ಹೇಳುದಿಲ್ಲ ನಾನು, ಅದು ನಮಗೂ ಕೂಡ ಸರ್ವಿಸ್ ಆದ ಹಾಗೆ ಗೊತ್ತಾಗ್ತಾವೆ. ಹಿರಿಯ ಕಲಾವಿದರಿಂದ ಮಾಹಿತಿ ತಿಳ್ಕೊಂಡು, ನಮ್ಮ ಗುರುಗಳಿಂದ ತಿಳ್ಕೊಂಡು ಹೀಗೆ ಬರ್ತಾ ಹೋಗ್ತದೆ ಅದು. ಮಟ್ಟುಗಳು ಅಂದ್ರೆ ಏನು ಸರ್? ಮಟ್ಟು ಅಂತ ಹೇಳಿದ್ರೆ ಯಕ್ಷಗಾನದಲ್ಲಿ ನೋಡಿ, ನೀವು ಆಗ ಹೇಳಿದ ಇಲ್ಲಿಗೆ ಬಂತು ಈಗ ಶಾಸ್ತ್ರೀಯ ಸಂಗೀತ. ಅದೇ ರೀತಿಯಾಗಿ ನಾವು ಯಕ್ಷಗಾನದಲ್ಲಿ ಹಾಡ್ಲಿಕ್ಕೆ ಆಗುದಿಲ್ಲ. ಇದನ್ನು ಯಕ್ಷಗಾನವನ್ನು ಮೊದಲು ಜಾನಪದೀಯ ಕಲೆ ಅಂತ ಹೇಳ್ತಿದ್ರು. ಸ್ವಲ್ಪ ಜಾನಪದ ಮಿಕ್ಸ್ ಆಗಿ, ಈಗ ನಾವು ಒಂದು ಬೊಬ್ಬೆ ಹಾಕಿ ಹಾಡುವಾಗ ಅದನ್ನು ಸಾಹಿತ್ಯಕ್ಕೆ ಎಲ್ಲಿಯೂ ಚ್ಯುತಿ ಬಾರದ ಹಾಗೆ, ಇಲ್ಲಿ ಸಂಗೀತವೇ ರಾಗವೇ ಮುಖ್ಯ ಅಲ್ಲ, ಆ ಸಾಹಿತ್ಯಕ್ಕೆ ಎಲ್ಲಿ ಬೇಕು ಅಲ್ಲಿ ನಿಲ್ಲಿಸುದು. ಇದನ್ನೆಲ್ಲ ನಾವು ಮಟ್ಟು ಅಂತ ಹೇಳುದು. ಇದನ್ನು ನಾವು ಮಟ್ಟು ಅಂತ ನಾವು ತಿಳ್ಕೊಂಡು ಬಂದದ್ದು. ಅದು ಸಂಗೀತಕ್ಕೆ ಹೋಗುವಾಗ ಅದನ್ನು ನೇರವಾಗಿ ಸಂಗೀತದಲ್ಲಿ ಹಾಡಿದ್ರೆ ಅದರ ಸಾಹಿತ್ಯಕ್ಕಿರೋ ಬೆಲೆಯಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ ಯಕ್ಷಗಾನದಲ್ಲಿ ಹಾಡುವಾಗ. ಅದಕ್ಕೆ ಯಕ್ಷಗಾನದ್ದೇ ಒಂದು ಮಟ್ಟು ಅಂತ ಉಂಟು ಹಾಗೆ. ಈಗ ಪ್ರತಿಯೊಂದು ಪ್ರಸಂಗದಲ್ಲೂ ಎಷ್ಟು ಹಾಡುಗಳಿರ್ತವೆ ಸರ್? ಪ್ರಸಂಗದ ಲೆಕ್ಕ ಹಾಕಿದ್ರೆ ಕೆಲವದ್ರಲ್ಲೂ 300 ಇರ್ಬೋದು, ಕೆಲವದ್ರಲ್ಲಿ 200 ಇರ್ಬೋದು. ಹಾಗೆ ಆ ಎಲ್ಲ ಹಾಡುಗಳನ್ನು ಇಡೀ ರಾತ್ರಿಗೆ ಮೊದಲು ಹಾಡ್ತಿದ್ರಂತೆ. ಈಗ ಸಾಧ್ಯ ಇಲ್ಲ, ಈಗ ಕಾಲದ ಸ್ಪೀಡಿಗೆ ಉಂಟಲ್ಲ. ಈಗ ನಾವು ಆಯ್ಕೆ ಮಾಡಿಕೊಂಡು ಆ ಸಂದರ್ಭಕ್ಕೆ ಎಷ್ಟು ಬೇಕು. ಮತ್ತೆ ಹಿಂದಿನ ಯಕ್ಷಗಾನಕ್ಕೆ ಕಂಪೇರ್ ಮಾಡಿದ್ರೆ, ನಾನು ಹೇಳುದು ಕೇಳಿದ್ದೇನೆ, ನೋಡ್ಲಿಲ್ಲ, ನನಗೆ ದೊಡ್ಡ ಅನುಭವ ಇಲ್ಲ ಅಷ್ಟು. ಈ ಪದ್ಯಗಳೆಲ್ಲ ಶಾರ್ಟ್, ತುಂಬಾ ಸ್ಪೀಡ್. ನೀವು ಆಚೆ ತಿರುಗಿ ಈಚೆ ತಿರುಗಿ ಪದ್ಯ ನಿತ್ತಾಯ್ತು, ಅಲ್ಲಿಗೆ ಅರ್ಥ ಹೇಳಿ ಆಯ್ತು, ಪುನಃ ಒಂದು ಪದ್ಯ ಸ್ಟಾರ್ಟ್ ಆಯ್ತು. ಹೀಗೆ ಈಗ ಹಾಗೆ ಅಲ್ಲ, ಅದನ್ನೆಲ್ಲ ವಿಳಂಬ ಮಾಡ್ತಾ ಹೋಗಿ ಎಲ್ಲಿ ಯಾವ ಜಾಗಗಳನ್ನೆಲ್ಲ ಚಂದ ಮಾಡಬೇಕು ಆ ಜಾಗಗಳನ್ನೆಲ್ಲ ಚಂದ ಮಾಡ್ತಾ ಹೋಗುವಾಗ ಎಲ್ಲ ಪದ್ಯ 300 ಪದ್ಯ ಎಲ್ಲ ತಗೊಳ್ಳಿಕ್ಕೆ ಆಗುದಿಲ್ಲ ಬೆಳಿಗ್ಗೆವರೆಗೆ. ಎಷ್ಟು ಲಿಮಿಟೆಡ್ ಉಂಟು ಅಷ್ಟು ತಗೊಂಡು ಮಾಡುದು ಅಲ್ವಾ? ಈಗ ಪ್ರತಿಯೊಂದು ಹಾಡಿಗೆ ಕೂಡ ಬೇರೆ ಬೇರೆ ರಾಗಗಳಿರ್ತವೆ ಸರ್. ಹೌದು ಅಲ್ವಾ? ಅದು ನಮ್ಮ ಚಾಲೆಂಜಸ್ ಅಂತ ಹೇಳಿದ್ರೆ ಭಾಗವತರದ್ದು. ಅದು ಕೆಲವರು ಹಾಕ್ತಾರೆ, ಕೆಲವರು ಹಾಕುದಿಲ್ಲ. ಹಾಗೆ ಅದು ಪ್ರಸಂಗದ ಮೇಲೆ ನಿರ್ಧಾರಿತ ಆಗಿರ್ತದೆ. ಪ್ರಸಂಗ, ಆ ಸನ್ನಿವೇಶ, ಆ ಭಾವನೆ, ರಂಗಸ್ಥಳಕ್ಕೆ ಯಾವ ಭಾವನೆ ಕೂಡ, ಆ ವೇಷಕ್ಕೆ ಯಾವ ಭಾವನೆ ಕೊಡಬೇಕು, ಅದಕ್ಕೆ ಸಂಬಂಧಪಟ್ಟ ರಾಗ ಹಾಕಿದ್ರೆ ಚಂದ. ಹಾಗೆ ಈಗ ಒಂದು ಶ್ರೀದೇವಿ ಮಹಾತ್ಮೆ ಅಂತ ಇರ್ಬೋದು ಸರ್. ಈಗ ಅದರಲ್ಲಿ ನವರಸಗಳು ಬರ್ತವೆ. ನವರಸಗಳು ಬಂದಾಗ ಈಗ ಆ ನವರಸಕ್ಕೆ ಯಾವ ಯಾವ ರಾಗಗಳನ್ನೆಲ್ಲ ನೀವು ಸೇರಿಸ್ಕೊಂಡು ಹೋಗ್ತೀರಿ? ಅಲ್ಲ, ಅದು ನವರಸ ಅಂತ ಹೇಳಿದ್ರೆ ಎಲ್ಲ ಪ್ರಸಂಗಗಳಲ್ಲಿ ಹಾಗೆ ಬರೋದಿಲ್ಲ. ಈಗ ಶ್ರೀದೇವಿ ಮಹಾತ್ಮೆಯಲ್ಲಿ ಫುಲ್ ನೈಟ್ ಪ್ರಸಂಗದಲ್ಲಿ ನವರಸ ಪ್ರತಿ ಜಾಗದಲ್ಲಿ ಉಂಟು. ಅದನ್ನು ಸ್ಪ್ಲಿಟ್ ಅಪ್ ಮಾಡಬೇಕು. ಈಗ ಪ್ರಸಂಗದ ಒಳಗೆ ಮತ್ತೆ ಪುನಃ ಜಾಗಗಳಂತ ಉಂಟು. ಈಗ ಒಂದು ಶೃಂಗಾರ ಬಂದ್ರೆ ನಾವು ಸಾಧಾರಣವಾಗಿ ಅಬೇರಿ, ಕಮಚ್ ಇಂಥ ರಾಗಗಳನ್ನು ಹಾಡಿದ್ರೆ, ಮತ್ತೆ ಒಂದು ಭೀಬಸ, ಇದೆಲ್ಲ ರೇವತಿ ರಾಗಗಳು, ಈ ಟೈಪ್ ರಾಗಗಳನ್ನು ಹಾಡ್ತಾರೆ. ಮತ್ತೆ ಈ ಸೌಮ್ಯತೆಗೆ ಸಾಮವ, ಈ ಟೈಪ್ ಎಂತಾದ್ರೂ ಹಾಡ್ತಾರೆ. ಹಾಗೆ ನಮಗೆ ತಿಳಿದಷ್ಟು, ನಾನು ಹೇಳಿದ್ದೆ ಸರಿ ಅಂತಲ್ಲ, ಅಂದಾಜು ನಾನು ಹೀಗೆ ತಿಳ್ಕೊಂಡಿದ್ದೇನೆ. ಹಾಗೆ ಮತ್ತೆ ಕೆಲವು ಇದಂತಂದ್ರೆ ಆ ಸನ್ನಿವೇಶಕ್ಕೆ ನಮಗೆ ಸಡನ್ ಫ್ಲಾಶ್ ಆಗಿ ಇಂಥ ರಾಗಗಳು ಬಂದು ಹೋಗ್ತದೆ, ನಮಗೆ ಆ ಜಾಗಕ್ಕೆ ಬಂದು ಹೋಗ್ತದೆ. ಆಗ ಅದು ರಂಗಸ್ಥಳದಲ್ಲಿ ಪರಿಪೂರ್ಣ ಆಗಿದೆ ಅಂತ ಲೆಕ್ಕ. ಯಾಕಂತ ಹೇಳಿದ್ರೆ ಅಲ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದೆ ಅಂತ ಲೆಕ್ಕ. ಅದು ಕಲಾವಿದರು ಮತ್ತೆ ಭಾಗವತರು, ಹಿಮ್ಮೇಳದವರು, ಇವರೆಲ್ಲ ಸೇರಿ ಆ ರಂಗಸ್ಥಳದಲ್ಲಿ ಆ ಸೃಷ್ಟಿಯಾಗುವುದು ಹಾಗೆ. ಈಗ ಹಾಗೇನೆ ಸರ್, ಈಗ ಆಲಾಪನೆ ಅಂತ ಇರ್ಬೋದು. ಈ ಆಲಾಪನೆಯಲ್ಲಿ ಪ್ರಥಮವಾಗಿ ಉದ್ಗ್ರಾಹ ಅಂತ ಹೇಳ್ತಾರೆ, ಹಾಗೇನೆ ಎತ್ತುಗಡೆ ಅಂತ. ಅದರಿಂದ ಆರಂಭಿಸಿ ನೀವು ಮುಂದೆ ಆಲಾಪನೆಗೆ ತೊಡಗ್ತೀರಿ. ಈ ಉದ್ಗ್ರಾಹ ಅಂದ್ರೆ ಏನು? ನನಗೆ ಇದರ ಬಗ್ಗೆ ತುಂಬಾ ನಾಲೆಜ್ ಇಲ್ಲ.
ನಿಮ್ಮಷ್ಟೇ ಅಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ ನಾನಲ್ಲ. ಈ ಭಾಗವತಿಕೆಯಲ್ಲಿ ಅಂತಂತ ಹೇಳಿದರೆ ನಾವು ಪದ್ಯ ಎತ್ತುಗಡೆಗಿಂತ ಮುಂಚೆ 4 ತಾಳ ಹಾಕಿದರೆ ಪದ್ಯಕ್ಕೆ ಆಲಾಪನೆ ಆವರ್ತಕ್ಕೆ 4 ತಾಳ ಹಾಕಿದರೆ 4 ತಾಳ ಆಲಾಪನೆ ಅದು ಸಮತೂಕದಲ್ಲಿ ಇರಬೇಕು ಅಂತ. ಮತ್ತೆ ನಾವು ಬಿಡ್ತಿಗೆ ಅದು 4 ತಾಳ. ಇದು ಅದರ ಕಾಂಬಿನೇಷನ್ ರೇಷಿಯೋ ಅಂತ ಹೇಳ್ತಾರಲ್ಲ ಹಾಗೆ 4 ಹೀಗೆ ಹೀಗೆ ಲೆಕ್ಕಾಚಾರ. ಈಗ ಅದು ಸ್ವಲ್ಪ ಈ ಹೋಗಕ್ಕೆ ಸಿಕ್ಕಿ ಈ ಆಲಾಪನೆ 6 ಆದದ್ದುಂಟು, 8 ಆಗೋದುಂಟು, 10 ಆಗೋದುಂಟು. ಸನ್ನಿವೇಶಕ್ಕೆ ಹೊಂದಿಕೊಂಡು ಅದನ್ನು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬನಿಗೆ ಮನೋರಂಜನೆ ಸಿಗ್ತದೆ ಅಂತ ಆದ್ರೆ ಅದರಿಂದ ಅದನ್ನು ತಪ್ಪು ಅಂತ ನಾವು ಹೇಗೆ ಹೇಳಲಿಕ್ಕೆ ಆಗ್ತದೆ? ಜನಗಳು ಎಂಜಾಯ್ ಮಾಡ್ತಾರೆ. ಕೆಲವು ರಾಗಗಳನ್ನೇ ಕೇಳಲಿಕ್ಕೆ ಕೆಲವರು ಹೇಳ್ತಾರೆ ಭಾಗವತರು ಹಿಂಗೆ ಅವು ಪದ್ಯ ರಾಗ ಬಾಡ್ಲಿ, ಇದು ಪದ್ಯ, ಈ ಪದ್ಯದ ವಿಷಯ ಅವರಿಗೆ ಬೇಡ, ರಾಗ ಅದೊಂದು ಕೇಳುವ ಅಂತ. ಅದು ಕ್ಲಿಷ್ಟಕರ ಅನ್ಸುದಿಲ್ಲ ನಿಮಗೆ? ಆಗ್ತದೆ, ಅಂದ್ರೆ ಆ ಸನ್ನಿವೇಶ ಬಂದ್ರೆ ನಾವು ಹಾಕ್ತೇವೆ. ಈಗ ಫೋರ್ಸಿಬಲ್ ತಕೊಂಡು ಹೋಗಿ ಹಾಕ್ಲಿಕ್ಕೆ ಆಗುದಿಲ್ಲ. ಆಗ ನಿಮಗೆ ಸಾಹಿತ್ಯ ಮತ್ತೆ ಆ ರಾಗಕ್ಕೆ ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀರಿ? ಅದು ಚಾಲೆಂಜಿಂಗ್. ಮತ್ತೆ ಅದು ನಾವು ಕಂಪೋಸ್ ಮಾಡಿಕೊಳ್ಬೇಕು ಆನ್ ಸ್ಪಾಟ್ ಅಲ್ಲಿ. ಅದು ಯಕ್ಷಗಾನ ಭಾಗವತರಿಗಿರುವ ಒಂದು ದೊಡ್ಡ ದೇವರ ಒಂದು ಗಿಫ್ಟ್ ಅಂತ ಹೇಳಿದ್ರೆ ಅದು ಆನ್ ಸ್ಪಾಟ್ ನೀವು ಅದು ರೆಡಿ ಆಗ್ಲೇಬೇಕು, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸಡನ್ ಈಗ ರಂಗಸ್ಥಳದಲ್ಲಿ ಅಲ್ಲಿ ಪದ್ಯ ಇಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಪದ್ಯ ಸೃಷ್ಟಿ ಮಾಡಿ ಆಡ್ಬೇಕಾಗ್ತದೆ. ಇಂಥ ಸಂದರ್ಭಗಳು ಬರ್ತದೆ. ಈಗ ಕಡಿಮೆ, ಈಗ ಏನು ನಾವು ಮೊದಲೇ ಹೋಗಿ ಪ್ರಿಪೇರ್ ಆಗಿ ಹೋಗ್ತೇವೆ, ಅಂದ್ರೆ ಕೇಳಿಕೊಂಡ ಮಾತಾಡಿಕೊಂಡ. ಆದ್ರೂ ಕೆಲವೊಮ್ಮೆ ಚಾಲೆಂಜಸ್ ಬರ್ತದೆ. ಮತ್ತೆ ಪ್ರತಿಗಳು ನೋಡಿ, ಒಂದೊಂದು ಪ್ರಸಂಗಕ್ಕೆ ಒಂದು 4-5 ಜನ ಪ್ರತಿ ರೆಡಿ ಮಾಡಿರ್ತಾರೆ ಪ್ರಸಂಗಕರ್ತರು, ಒಂದೇ ಪ್ರಸಂಗವನ್ನು. ಒಂದು ಈಗ ದೇವಿ ಮಹಾತ್ಮೆ ಹೇಳುದು, ಬಲಿಪರದು ಪ್ರತಿ ಬೇರೆ ಉಂಟು, ಗರಿಯವರದು ಬೇರೆ ಉಂಟು. ಹೀಗೆ ಈ ಕಲಾವಿದರು ಎಂತ ಮಾಡ್ತಾರೆ, ಕೆಲವರಿಗೆ ಹಿರಿಯ ಕಲಾವಿದರು ನಮಗೆ ಅದನ್ನು ಆಪೋಸಿಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವು ಪದ್ಯಗಳು ಐಡ್ತೈತೆ ಅವನಿಗೆ ಇದರಿಂದ ತಗೊಳ್ಳೋಕೆ, ನಾವು ಒಂದೇ ಪುಸ್ತಕ ತಗೊಂಡು ಹೋದ್ರೆ ಅಲ್ಲಿ ಹೋಯ್ತು. ಆಗ ನಮಗೆ ಬೈ ಹಾರ್ಟ್ ಇರ್ಬೇಕಾಗ್ತದೆ ಅಂತ ಹೇಳುದು. ಅದಕ್ಕೆ ಅದೊಂದು ಉದ್ದೇಶ. ಮತ್ತೆ ಬೈ ಹಾರ್ಟ್ ಇದ್ರೆ ಇನ್ನೊಂದು ಉಪಯೋಗ ಅಂತ ಹೇಳಿದ್ರೆ ನಿಮಗೆ ಬೇರೆ ಯಾವ್ದು ತಲೆ ಬಿಸಿ ಇರುದಿಲ್ಲ, ಅದು ತಲೆ ಹೊಕ್ಕಿರ್ತದೆ. ನಾವು ಎಷ್ಟೊತ್ತಿಗೆ ಕೇಳಿದ್ರೆ ನಾವು ರೆಡಿ ಇರ್ತೇವೆ ಅದಕ್ಕೆ. ಇಲ್ಲದಿದ್ರೆ ನೀವು ಪುಸ್ತಕ ಹುಡುಕ್ಬೇಕು ಆ ಹೊತ್ತಿಗೆ. ಅದು ಚಾಲೆಂಜಿಂಗ್. ಅಂದ್ರೆ 1 by 1 ಹೋಗ್ತಾ ಇರ್ತದಲ್ಲ ಅಲ್ಲಿ ಅಲ್ವಾ? ಅದೇ ಈಗ ನಿಮಗೆ ಅಂತಹ ಒಂದು ಏನ್ ಹೇಳ್ತಾರೆ ಚಾಕಚಕ್ಯತೆ ಹೇಗೆ ಬರ್ತದೆ ಸರ್? ಅದು ಬೈ ಪ್ರಾಕ್ಟೀಸ್. ಅದು ಎಲ್ಲ ಪ್ರಸಂಗಗಳನ್ನು ಆಡಿಸಿ ನಾಲೆಜ್ ಇದ್ರೆ ಬರ್ತದೆ. ನಮಗೆ ಎಲ್ಲಿ ಸಿಗ್ತದೆ ಎಲ್ಲ ಪ್ರಸಂಗಗಳನ್ನು? ಮೇಳದಲ್ಲಿ ಈಗ ತಿರುಗಾಟದಲ್ಲಿ ಯಾವ್ದು ಹಿಟ್ ಆಯ್ತಾ ಆ ಪ್ರಸಂಗವೇ ಓಡ್ತಾ ಇರ್ತದೆ. ಮತ್ತೆ ಹೊಸ ಹಳೆ ಪ್ರಸಂಗಗಳಿಗೆ ಸಾಧಾರಣ ಎಲ್ಲ ಮೂಲೆ ಗುಂಪೆ ಆಗಿದೆ, ನಮಗೆ ಸಿಕ್ಕುದು ಇಲ್ವಾ ಸತ್ಯ ಹೇಳ್ಬೇಕಾದ್ರೆ. ಈಗ ಹೈಯೆಸ್ಟ್ ನೀವು ನೋಡಿದ್ರೆ ಕಟೀಲ್ ಮೇಳವೇ ನೋಡಿದ್ರೆ ನೀವು ವರ್ಷಕ್ಕೆ 180 ಆಟದಲ್ಲಿ ನನ್ನ ಅಂದಾಜು ಒಂದು 150 ಆಟದವರೆಗೆ ದೇವಿ ಮಹಾತ್ಮೆ ಆಗ್ತದೆ ಏನೋ. ಹಳೆ ಪ್ರಸಂಗಗಳು ಬಹಳ ಕಡಿಮೆ. ಅಂದ್ರೆ ಜನಗಳಿಗೆ ಫಸ್ಟ್ ಈಗ ಆಟ ಆಡಿಸುವ ಫಸ್ಟ್ ಕೇಳುದು ದೇವಿ ಮಹಾತ್ಮೆ. ಈಗ ನಮ್ಮ ಮೇಳದಲ್ಲಿ ಆದ್ರೂ ಕೂಡ ಹಾಗೆ, ಅಥವಾ ಕ್ಷೇತ್ರ ಮಹಾತ್ಮೆ ಆಗ್ತದೆ. ಇಂಥ ಪ್ರಸಂಗಗಳಾಗೋದು ಬಿಟ್ಟು ಪುರಾಣದ ಪ್ರಸಂಗಗಳು ಆಗುದು ಕಡಿಮೆ. ಹಾಗೆ ಈಗ ಪ್ರಸ್ತುತ ನೀವು ಬಪ್ಪನಾಡು ಕೃಪಾ ಪೋಷಿತ ದಶಾವತಾರ ಮಂಡಳಿಯಲ್ಲಿ ನೀವು ಸೇವೆ ಸಲ್ಲಿಸ್ತಾ ಇದ್ದೀರಿ. ಈಗ ಅದರ ಮೂಲಕ ಯಾವ ಪ್ರಸಂಗಗಳನ್ನೆಲ್ಲ ನೀವು ನಡೆಸಿದ್ದೀರಿ ಸರ್? ನಮ್ಮದರಲ್ಲಿ ಸಾಧಾರಣ ಕ್ಷೇತ್ರ ಮಹಾತ್ಮೆ ಎಷ್ಟಾಗಿ ಆಗ್ತದೆ, ದೇವಿ ಮಹಾತ್ಮೆ ಆಗ್ತದೆ, ಮತ್ತೆ ತುಳು ಪ್ರಸಂಗಗಳು, ಮತ್ತೆ ಈ ಪೌರಾಣಿಕ ಸಾಧಾರಣ ಸಿಕ್ಕುದು ಸೇವೆ ಮಾತ್ರ. ಸಾಧಾರಣವಾಗಿ ತುಳು ಪ್ರಸಂಗಗಳೇ ಜಾಸ್ತಿ. ಹರಕೆ ಆಟಗಳು ಆಗ್ತದೆ ನಮ್ಮದರಲ್ಲಿ. ಹೀಗೆ 10 ಸಂಸ್ಥರು ಸೇರಿ ಒಂದು ಸಾಮಾಜಿಕ ಪ್ರಸಂಗಗಳು ಅಂತ ಆಟಗಳು ಆಗ್ತದೆ. ಸಾಮಾಜಿಕ ಪ್ರಸಂಗ, ಈಗ ಪೌರಾಣಿಕ ಪ್ರಸಂಗ ನಡೆಸಬೇಕು ಅಂತ ಯಾರಾದ್ರೂ ಇಂಥದ್ದೇ ಹೇಳ್ತಾರ ನಿಮಗೆ? ಕೆಲವು ಕಡೆ ಅದೇ ಕ್ಷೇತ್ರ ಮಹಾತ್ಮೆ ಅಥವಾ ದೇವಿ ಮಹಾತ್ಮೆ, ಬೇರೆ ಯಾವ್ದು ಜನಗಳು ಇಷ್ಟಪಡುದು. ಬಪ್ಪನಾಡು ಮೇಳದ ಆಟ ಇಲ್ಲಿ ಟ್ರೆಂಡ್ ಆದದ್ದೇ ಮೊದಲು. ನಿಮ್ದು ಕರ್ನಾಟಕ ಮೇಳ ಹೇಗಿತ್ತು, ಅದು ಟೆಂಟ್ ಮೇಳ. ಅದರಲ್ಲಿ ನಿಮ್ಗೆ ನಾನು ಕೇಳಿಲ್ಲ ಪೌರಾಣಿಕ ಪ್ರಸಂಗಗಳು ಆಡಿಸಿ. ಅವ್ರು ತುಳು ಆಟಕ್ಕೆ ಫೇಮಸ್. ಅಂತದ್ದು ಒಂದು ಮನೋರಂಜನೆ ತುಂಬಾ ಅವರಿಗೆ ಜನಗಳಿಗೆ ಅದೇ ಬೇಕು. ಒಂದು ಹಾಸ್ಯಗಳು, ಈ ತುಳು ಸಂಭಾಷಣೆ, ಇಂಥದ್ದೆಲ್ಲ ಬೇಕು. ಅದೇ ಟೈಪ್ ಇದು ಈ ಮೇಳ. ನಮಗೆ ಪೌರಾಣಿಕ ಆಡುದಿಲ್ಲ ಅಂತ ಏನಿಲ್ಲ, ನಾವು ಬಬ್ರವನ ಕಾಳಗ ಅಥವಾ ಸಾಧಾರಣ ಎಲ್ಲ ಪ್ರಸಂಗಗಳು ಆಡ್ತೇವೆ. ಆಡುದಿಲ್ಲ ಅಂತ ಹೇಳಿ ಸಿಕ್ಕುದು ಕಡಿಮೆ. ಹೌದು, ವರ್ಷದಲ್ಲಿ ಒಂದು 5-6 ದೇವಿ ಮಹಾತ್ಮೆ ಸಿಕ್ಬಹುದು ಸಿಕ್ಕಿದ್ರೆ. ಮತ್ತೆ ಸಾಧಾರಣ ನಮ್ದು ಕ್ಷೇತ್ರ ಮಹಾತ್ಮೆ ಆಗ್ತಾ ಇರ್ತದೆ ಕನ್ನಡ. ಹೌದು, ಹಾಗೆ
ಈಗ ಮಳೆಗಾಲದ ಟೈಮಲ್ಲಿ ಈಗ ಕಂಪ್ಲೀಟ್ ಸ್ಟಾಪ್ ಮಾಡ್ತೀರಿ ನೀವು ನಿಮ್ಮ ಮೇಳ ಸ್ಟಾಪ್ ಆಗ್ತದೆ, ಹೊರಗಿನ ನಿಮ್ಮ ಹೊರಗಿನ ಕಾರ್ಯಕ್ರಮಗಳನ್ನು ಆರಂಭಿಸ್ತೀರಿ. ಹಾಗೆಯೇ ಹಲವಾರು ಕಾರ್ಯಕ್ರಮಗಳಲ್ಲಿ ನಿಮ್ಮ ಹೊಸತನವನ್ನು ನೀವು ಪ್ರಯೋಗಿಸಿದ್ದೀರಿ ಅಂತ ಕೇಳಿದೆ ಸರ್. ಈಗ ನೀವು ಚಾನೆಲ್ಗಳಲ್ಲಿರ್ಬೋದು, ಬೇರೆ ಬೇರೆ ಚಾನೆಲ್ಗಳಲ್ಲಿರ್ಬೋದು, ಯಕ್ಷನಾದ ಅಂತರಂಗ ಅಂತ ಹೇಳಿ ಅಲ್ವಾ, ಯಕ್ಷನವನಾದ ಅಂತರಂಗ, ಹಾಗೆಯೇ ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಈಗ ವೀಣೆಯನ್ನು ಸೇರಿಸಿರ್ಬೋದು, ಹಾಗೆಯೇ ಸ್ಯಾಕ್ಸೋಫೋನು, ಹಾಗೆಯೇ ಕೊಳಲಿನ ಪ್ರಯೋಗ ಇರ್ಬೋದು. ಅದು ಹೇಗೆ ನೀವು ಯಕ್ಷಗಾನದಲ್ಲಿ ಅಳವಡಿಸ್ಕೊಳ್ತೀರಿ? ಇಲ್ಲ, ಅದು ಎಂತಾದ್ರೂ ಸ್ಪೆಷಲ್ ಮಾಡುವಂಥದ್ದು ಮೊದಲಿಂದ ಒಂದು ಕ್ರೇಜ್ ನನಗೆ. ಎಲ್ಲರದನ್ನು ಒಪ್ತಾರೆ ಅಂತ ಎಲ್ಲರನ್ನು ಸಮಾಧಾನ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ನಮ್ಮಿಂದ ಎಂತ ಒಳ್ಳೇದಾದ್ರೆ ಮುಂದೆ ಹೋಗ್ತದೆ, ಇಲ್ಲದಿದ್ರೆ ಅಲ್ಲಿಗೆ ಸ್ಟಾಪ್ ಆಗ್ತದೆ ಅಷ್ಟೇ. ಅಲ್ಲ, ಪ್ರಯತ್ನದಲ್ಲಿ ಏನು ಇದಿಲ್ಲ. ಸಂಗೀತ ಪರಿಕರಗಳನ್ನೇ ಇಟ್ಟದ್ದು, ಬೇರೆ ಯಾವುದಲ್ಲ. ಮೊದಲು ನಾನು ಟ್ರೈ ಮಾಡಿದ್ದು ಡೈಜಿ ವರ್ಲ್ಡ್ ಅಲ್ಲಿ ಒಂದು ಗಂಟೆದು ಸ್ಲಾಟ್ ಉಂಟು ಸರ್, ಒಂದು ಪ್ರೋಗ್ರಾಮ್ ಮಾಡುವ ಅಂತ ಹೀಗೆ ವಿಷಯ ಬಂತು. ಪ್ರಶಾಂತ್ ಜಿ.ಕೆ ಅಂತ ಇದ್ರು ಅದರಲ್ಲಿ ಕೋಆರ್ಡಿನೇಟರ್. ಹಾಗೆ ಎಂತ ಮಾಡೋದು ಯೋಚನೆ ಮಾಡುವಾಗ ನಮ್ಮ ರೋಹಿತ್ ಉಚ್ಚಿಲ, ಆಗ ನಾವು ಎಂತ ಹೇಳಿದ್ರೆ ಈ ಕೊರೋನಾದ ಟೈಮ್, ನಾವು ಈ ಮನೆಯಲ್ಲಿ ಒಂದು ಸಣ್ಣ ಸಣ್ಣ ಕ್ಲಿಪ್ ಎಲ್ಲ ಮಾಡಿ ಯೂಟ್ಯೂಬಿಗೆ ಹಾಕೋದು. ಅದು ನಾವು ಬೈ ಪ್ಲಾನಿಂಗ್ ಹಾಕಿದಲ್ಲ. ಒಂದ್ ದಿವಸ ಎಂತ ಮಾಡಿದೆ ಅಂತ ಹೇಳಿದ್ರೆ, ನಾನು ಟೀ ಶರ್ಟ್ ಹಾಕಿಕೊಂಡು ಲುಂಗಿಯಲ್ಲಿದ್ದೇನೆ ಮನೆ. ರೋಹಿತ್ ಬಂದ್ರು, ಭಾಗವತರಂಜಿ ಪದ್ಯ ರೆಕಾರ್ಡ್ ಉಂಟು ಅಂತ ಹೇಳಿ, ಅದು ಮರಳು ಮಾಡಿಕೊಂಡೆ ಎಲ್ಲ ಅಂತ ಒಂದು ಪದ್ಯ ಹೀಗೆ ಸುಮ್ಮನೆ ಮಂಚದಲ್ಲಿ ಕೂತು ಹಾಡಿದ್ದು. ಬೆಳಗಿನವರೆಗೆ 15,000 ವ್ಯೂಸ್. ನನಗೆ ಕೊನೆಗೆ ಆ ವಿಡಿಯೋ ನೋಡಿ ನನಗೆ ನಮ್ದು ಡ್ರೆಸ್ಸಿಗೆ, ನಾವು ಮನೆ ಡ್ರೆಸ್ಸಿಗೆ ಹಾಡಿ. ಹಾಗೆ ಅಲ್ಲಿಂದ ಮತ್ತೆ ನಮಗೆ ಆಯ್ತು, ಎಂತಾದ್ರೂ ಆಗ್ತಾ ಉಂಟು. 4 ಜನಕ್ಕೆ ಟ್ರೈ ಮಲ್ಪ್ಲೇನ್ ಹಾಗೆ ಆಗ್ತಾ ಇತ್ತು. ಮತ್ತೆ ಇಲ್ಲಿ ಟಿವಿಯಲ್ಲಿ ಚಾನ್ಸ್ ಸಿಕ್ಕಿದ್ದು ಅಂತ ಹೇಳುವಾಗ ಎಂತಾದ್ರು ಪುನಃ ಎಂತಾದ್ರು ಸ್ಪೆಷಲ್ ಕೊಡ್ಬೇಕಲ್ಲ. ಆಗ ಅಲ್ಲಿಗೆ ನಾನು ಈ ಉಡಿಕೆ ದೇವಸ್ಥಾನಗಳಲ್ಲಿ ಬಳಸ್ತಾರೆ ದೇವರ ಸುತ್ತಿಗೆ, ಅದು ಮತ್ತೆ ತಬಲ, ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಅಲ್ಲಿ ಒಂದು ಸವಿ ಸಂಜೆ ಕಾರ್ಯಕ್ರಮದಲ್ಲಿ ಯೂಸ್ ಮಾಡಿದ್ದೇವೆ ಅದನ್ನು ಫಸ್ಟ್. ಅದು ಇವರೆಲ್ಲ ಕೋಆರ್ಡಿನೇಷನ್ ಇದ್ದರು, ರೋಹಿತ್ ಆಗಲಿ ಎಲ್ಲರೂ ಸೇರಿ ಮಾಡಿದ್ರು. ನಮ್ಮ ನಾಗೇಂದ್ರ ಕುಡುಪು, ರಾಮ್ ಪ್ರಕಾಶ್ ಕಲ್ಲುರಾಯ, ಮತ್ತೆ ತಬಲದವರಿದ್ರು ಶ್ರೀಕಾಂತ್ ಅಂತ ಹೇಳಿ, ಹೀಗೆ ಇಷ್ಟು ಜನ. ಎಲ್ಲ ಹೆಸರು ಬಿಟ್ಟೋದ್ರೆ ಕ್ಷಮಿಸಿ, ನನಗೆ ಮರ್ತೋಗ್ತದೆ. ಹಾಗೆ ಇವರೆಲ್ಲ ಸೇರಿ ನಾವು ಸ್ಟಾರ್ಟ್ ಮಾಡಿದ್ವಿ. ಅದು ಫಸ್ಟ್ ಪ್ರೋಗ್ರಾಮ್ ಕ್ಲಿಕ್ ಆಯ್ತು ದೇವರದಲ್ಲಿ. ಅದಾದ ಮೇಲೆ ನಮ್ದು ಡಾಕ್ಟರ್ ಪ್ರಿಯಾ ಹರೀಶ್ ಶೆಟ್ಟಿ ಅಂತ ನಮ್ಮ ಕುಡ್ಲದಲ್ಲಿದ್ದಾರೆ. ಅವ್ರು ಹೇಳಿದ್ರು, ಧೀರಜ್ ಇಂಚಿಂಚೊಂಜಿ ಸ್ಲಾಟ್ ಉಂಟು ಎಂಕ್ಲಲ್ಲ ಅವರ ಚಾನೆಲ್ ಅಲ್ಲಿ ಮಲ್ಪುಕ್ ಅಂತ ಹೇಳಿ, ಅಲ್ಲಿ ನಾನು ವೀಣೆ ಪ್ರಯೋಗ ಮಾಡಿದ್ದು. ಆಗ ಇವರು ಗೋಪಾಲ್ ಮೋದ್ಗಲ್ ಒಬ್ರಿದ್ರು, ಹೌದು, ಅವರ ಜೊತೆಗೆ ಹೋಗಿ ಅಲ್ಲಿ ಅವರ ಮನೇಲಿ ಕೂತು ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡಿ, ಅಂದ್ರೆ ಆಲಾಪನೆಗೆ ಹೇಗೆ ಕೋಆರ್ಡಿನೇಷನ್ ಆಗ್ಬೇಕಲ್ಲ ನಮಿಗೂ ಅವರಿಗೂ ಪಾಪ ಹೊಸ್ತು, ನನಗೂ ಅದು ಹೊಸ್ತು. ಹೋಗಿ ಅಲ್ಲಿ ಅದನ್ನು ಸೆಟ್ಟಿಂಗ್ ಮಾಡಿ ಹಾಗೆಲ್ಲ ಚಾಲೆಂಜಸ್ ಅದು ಮಾಡಿದ್ದೆವು. ಅದಾದ ಮೇಲೆ ನೆಕ್ಸ್ಟಿಗೆ ಪುನಃ ಸ್ಯಾಕ್ಸೋಫೋನು ಆ ಕಡೆ, ಈ ಕಡೆ ಯಕ್ಷಗಾನ ಜುಗಲ್ಬಂದಿ, ನಡುವಲ್ಲಿ ಡ್ರಾಯಿಂಗ್. ನಾವು ಯಾವ ವಿಷಯದ ಬಗ್ಗೆ ಹಾಡ್ತಿದ್ದೇವೆ ಅದರ ಬಗ್ಗೆ ಡ್ರಾಯಿಂಗ್, ಹಾಗೆ ಅದೊಂದು ಮಾಡಿದ್ದೇವೆ. ಅದು ಕೂಡ ಈಗ ಅದು ಕಷ್ಟಕರ ಅನ್ನಿಸ್ಲಿಲ್ವಾ? ಈಗ ಯಕ್ಷಗಾನದ ಒಂದು ಹಾಡುಗಾರಿಕೆಯೇ ಬೇರೆ ರೀತಿ, ಅದಕ್ಕೆ ವೀಣೆಯನ್ನು ಅಳವಡಿಸುವುದು, ಹಾಗೆಯೇ ಸ್ಯಾಕ್ಸೋಫೋನ್ ಅಳವಡಿಸುವಂಥದ್ದು. ಇಲ್ಲ, ರಾಗಗಳು ಸೇಮ್, ಆಲ್ಮೋಸ್ಟ್ ಸೇಮ್. ರಾಗಗಳಿಗೆ ಮಡಿವಂತಿಕೆ ಇಲ್ಲ ನನ್ನ ಲೆಕ್ಕದಲ್ಲಿ. ಯಾಕಂತ ಹೇಳಿದ್ರೆ ಅದು ನಿಮ್ಮ ಸಿನಿಮಾ ಸಂಗೀತ ಆಗ್ಬೋದು, ಯಕ್ಷಗಾನ ಆಗ್ಬೋದು, ಭಜನೆ ಆಗ್ಬೋದು, ಎಲ್ಲದಕ್ಕೂ ರಾಗ ಒಂದೇ. ಬಳಸುವ ವಿಧಾನದಲ್ಲಿ ವ್ಯತ್ಯಾಸ ಇರ್ತದೆ, ಬಳಸುವ ವಿಧಾನದಲ್ಲಿ ವ್ಯತ್ಯಾಸ ಇರ್ತದೆ ಬಿಟ್ರೆ ರಾಗ ಒಂದೇ ರಾಗ. ಹಾಗೆ ಸ್ವಾತಂತ್ರ್ಯೋತ್ಸವದ ಬಗ್ಗೆ ನೀವು ಒಂದು ನಿಮ್ಮದೇ ಆದ ಪ್ರಸಂಗವನ್ನು ರಚಿಸಿ ನೀವು ಪ್ರಸ್ತುತಪಡಿಸಿದ್ರಿ ಅಂತ ಕೇಳಿದ್ದೆ. ಅದು ಡಾಕ್ಟರ್ ಪ್ರಿಯಾ ಮೇಡಮ್ ಹೇಳಿದ್ರು. ಒಂದೊಂಜಿ ಅವರು ಕಾವ್ಯ ಬರೆಪನಕ್ಲು ಪುರಲ್ಲಿರು ಐನೀರು ಯಕ್ಷಗಾನದಿಂದ ಅದೊಂದು ಚಾಲೆಂಜ್ ಆಯ್ತು. ಹಾಗೆ ಹೊಸತನ ಟ್ರೈ ಮಾಡಿಕೊಂಡು ಅದು ಕೂಡ ದೇವರದಲ್ಲಿ ಪಾಸ್ ಆಗಿದೆ. ಹಾಗೆ ನಿಮ್ಮ ಸಮಕಾಲೀನರಲ್ಲಿ ನೀವು ಯಾರ್ಯಾರೊಂದಿಗೆಲ್ಲ ಭಾಗವತರೊಂದಿಗೆ ಕೆಲಸ ಮಾಡಿದ್ದೀರಿ? ಸಮಕಾಲೀನರಂತ ಹೇಳಿ ನನಗೆ ಸಾಧಾರಣವಾಗಿ ಕೆಲಸ ಮಾಡಿದ್ದು ಅಂತ ಹೇಳಿದರೆ ಅದು ನನ್ನ ಯೋಗ ಅಂತ ಹೇಳ್ಬೋದು. ಒಂದು ಸಲ ಫೇಮಸ್ ಭಾಗವತರು, ಹಿರಿಯ ಭಾಗವತರು
ಪದ್ಯಾಣ ಗಣಪತಿ ಭಟ್ರು ಅವರ ಜೊತೆಯಲ್ಲಿ ಹಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದು ನಾನು ಅವರ ಪದ್ಯಕ್ಕೆ ಅಲ್ಲಿಯೂ ಇಲ್ಲಿಯೂ ವೇಷ ಮಾಡಿಕೊಂಡಿದ್ದೆ. ಅದು ನನ್ನದೊಂದು ಧನ್ಯತಾ ಭಾವ. ಹೌದು, ನಾ ಯಾವಾಗಲೂ ನೆನಪಿಸ್ಕೊಳ್ತೇನೆ. ಮತ್ತೆ ಗುರು ಸಮಾನರು ತುಂಬ ಜನ ಇದ್ದಾರೆ. ರವಿಚಂದ್ರ ಕನ್ನಡಿಗಟ್ಟೆ ಆಗಿರ್ಬೋದು, ಅವರು ಒಂದು 2 ಪ್ರಸಂಗಕ್ಕೆ ನನಗೆ ಮನೆಗೆ ಬಂದು ಹೇಳಿಕೊಟ್ಟು ಹೋಗಿದ್ದಾರೆ. ಹಾಗೆ ಅವ್ರನ್ನೆಲ್ಲ ಮರಿಲಿಕ್ಕಿಲ್ಲ. ಮತ್ತೆ ತುಂಬ ಜನ, ಸತ್ಯನಾರಾಯಣ ಪುಂಚಿತ ನಮ್ಮ ಮೇಳದ ಅವರು ತೆಂಕು ಬಡಗು ಸೀನಿಯರ್ ಮಾಸ್ಟರ್, ಅವರು ಹಿರಿಯರಿಗೂ ನಮಗೆ 2 ಸೈಡಿಗೂ ಕೊಂಡಿ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಅವರ ಜೊತೆಯಲ್ಲಿ ಹಾಡಿದ ಅನುಭವ ಉಂಟು. ದೊಡ್ಡ ಸೀನಿಯರ್ ಮಾಸ್ಟರ್ ಭಾಗವತರಲ್ಲಿ ನಮ್ಮ ಜೊತೆ ಕೂಡ ನಮ್ಮನ್ನು ಕೂಡ ಸುಧಾರಿಸ್ತಾರೆ ಅವರು. ಹಾಗೆ ಅಷ್ಟು ದೊಡ್ಡ ಭಾಗವತರು, ಅವರ ಜೊತೆ ಕೂಡ ನಾವು ಹಾಡಿದ್ದೇವೆ. ಹಾಡಿ ಅಭ್ಯಾಸ. ಹಾಗೆ ನಿಮಗೆ ಅತ್ಯಂತ ಇಷ್ಟವಾದಂತಹ ಒಂದು ಏನು ಹೇಳ್ತಾರೆ ಸ್ವರ ಯಾವುದು ಸರ್, ರಾಗ? ನನಗೆ ತುಂಬ ಇಷ್ಟ ಅಂತ ಹೇಳೋದಾದ್ರೆ ಅಬೇರಿ ತುಂಬ ಇಷ್ಟ ನನಗೆ. ಹೌದು, ಯಾಕೆ ಗೊತ್ತಿಲ್ಲ, ತುಂಬ ನನಗೆ ಇಷ್ಟ. ಮತ್ತೆ ಇನ್ನೊಂದು ಕಲ್ಯಾಣಿ, ಮತ್ತೆ ಮೋಹನ, ಹೀಗೆ ಮೋಹನ. ಹಾಗೆ ನಿಮ್ಮ ಈ ಸಾಧನೆಗೆ ನಿಮಗೆ ಹಲವಾರು ಪ್ರಶಸ್ತಿ ಸನ್ಮಾನಗಳು ಸಂದಿವೆ ಅಂತ ಕೇಳಿದೆ ಸರ್. ಸನ್ಮಾನಗಳು ನನಗೆ ಸಾಧಾರಣವಾಗಿ ಮೊದಲು ಹೇಳೋದಾದ್ರೆ ನನ್ನ ನೆನಪಿಸಲೇಬೇಕು. ನನ್ನ ಗುರುಗಳು ನಾದಶ್ರೀ ವಿದ್ವಾನ್ MV ಗಣೇಶ್ ರಾಜ್ ಅಂತ ಹೇಳಿ, ಕರ್ನಾಟಕ ಸಂಗೀತ ಗುರುಗಳು. ಅವರು ಸಾಧಕ ಪ್ರಶಸ್ತಿ ಕೊಟ್ಟಿದ್ರು ನನಗೆ. ಹೌದು, ಸಾಧಕ ಪ್ರಶಸ್ತಿ. ನಾನು ಅವರ ಸಂಗೀತ ಕ್ಲಾಸಿಗೆ ಸೇರಿ ಒಂದೂವರೆ ವರ್ಷದಲ್ಲಿ ಅವರು ಮಂಗಳೂರು ಹಬ್ಬ ಅಂತ ಒಂದು ಮಾಡ್ತಾರೆ. ಅದು ಆ ಹಬ್ಬದಲ್ಲಿ ಸಾಧಕ ಪ್ರಶಸ್ತಿ ಅಂತ ನನ್ನನ್ನು ಗುರುತಿಸಿ ನನಗೆ ಕೊಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ನಾನು ಅದರಲ್ಲಿ ನಿಪುಣ ಅಂತ ನನಗೆ ಗೊತ್ತಿಲ್ಲ. ಅವರಿಗೆ ಹಾಗೆ ಅನಿಸಿದ್ದಾರೆ, ಅವರು ಕೊಟ್ಟಿದ್ದಾರೆ. ಆಶೀರ್ವಾದ ಮಾಡಿದ್ದು ಇರ್ಬೋದು, ಮುಂದಕ್ಕೆ ಒಳ್ಳೇದಾಗುವಂತ ಹಾಗೆ ತಿಳ್ಕೊಳ್ತೇನೆ ನಾನು. ಹಾಗೆ ಕೆಲವರು ಅಭಿನಂದನೆ ಮಾಡಿದ್ದಾರೆ, ಶರತ್ ಕುಮಾರ್ ಕದ್ರಿ. ಮತ್ತೆ ಹೀಗೆ ಹೇಳೋದಾದ್ರೆ ಬಂಟರ ಸಂಘ BC ರೋಡ್ ವಲಯದವರು ನನಗೆ ಯಕ್ಷ ಯುವರತ್ನ ಅಂತ ಹೇಳಿ ಬಿರುದು ಕೊಟ್ಟು ಸನ್ಮಾನ ಮಾಡಿದರು. ಮತ್ತೆ ಬಜ್ಪೆ ಬಂಟರ ಸಂಘ ಅವರಿಂದ ಸನ್ಮಾನ ಆಗಿದೆ. ಸುಳ್ಳಿಯ ಬಂಟರ ಸಂಘ ಅಲ್ಲಿಂದ ಸನ್ಮಾನ ಆಗಿದೆ. ಹವ್ಯಾಸಿ ಬಳಗ, ಅದೇ ನಾನು ಅದರಲ್ಲಿ ವೇಷ ಮಾಡ್ತಾ ಇದ್ದೆ. ಮಂಗಳೂರಿಗೆ ಬಂದು ಸ್ಟಾರ್ಟ್ ಅಲ್ಲಿ ಶರತನ ಹತ್ರ ಹೇಳಿದೆ, ನಾನು ಗುಡ್ಲಾಡುಲ್ಲ ಮರ್ರೆ ಏನಕ್ ಆಟ ಎತ್ತಿನ ಫನ್ಲೆ ಅಂತ. ಆಗ ಅವರದ್ದು ಆಟಗಳೆಲ್ಲ ಹತ್ತಿರದಲ್ಲಿರುವ ನಿಮ್ಮ ಮುಂದಿನ ಆಲೋಚನೆಗಳು, ಯೋಜನೆಗಳೇನು ಸರ್? ಮುಂದಿನ ಯೋಜನೆ ಎಂಥದ್ದು, ಎಷ್ಟು ದಿನ ಆಗ್ತದೆ ಅಷ್ಟು ದಿನ ಯಕ್ಷಗಾನದಲ್ಲಿ ಇರುವುದು, ಎಷ್ಟು ದಿನ ಸ್ವರ ದೇವರು ಉಳಿಸ್ತಾರೆ ನೋಡುದು, ಅಲ್ಲಿವರೆಗೆ ಭಾಗವತಿಗೆ ಮಾಡ್ತಾ ಇರುವಂತ. ಬಟ್ ಕಲೀಲಿಕ್ಕೆ ತುಂಬಾ ಆಸಕ್ತಿ ಉಂಟು, ಕಲಿಯುವುದು ಮುಗಿಲಿಲ್ಲ ಇನ್ನು ಕೂಡ, ಕಲಿತಾ ಇರ್ತೇವೆ. ಒಂದು 6 ವರ್ಷ ಮಾಂಬಡಿ ಗುರುಗಳ ಹತ್ರ ಕಲಿತೆ. ಮತ್ತೆ ಸಂಗೀತಕ್ಕೆ ಅದು ಸಾಕಾಗಲಿಕ್ಕೆ ಸ್ವಲ್ಪ ಕರ್ನಾಟಕ ಸಂಗೀತ ಟ್ರೈ ಮಾಡಿದೆ. ಒಂದು 4 ವರ್ಷ ಹೋದೆ ಗುರುಗಳ ಹತ್ರ. ಅದಾದ ಮೇಲೆ ಮತ್ತೆ ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜಾರಿ ಹತ್ರ ಸಾಹಿತ್ಯ ಕಲಿಲಿಕ್ಕೆ ಹೋದೆ. ಬಟ್ ಅವರಿಗೆ ಇಲ್ಲ, ಅವರಿಲ್ಲದೆ ದೊಡ್ಡ ಲಾಸ್ ನನಗೆ. ಯಾವ ಹೊತ್ತಿಗಿದ್ರೆ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಮಾಮ ಹೆಂಗ್ ಗೊತ್ತು ಅಂತ ಹೇಳಿದ್ರೆ ಹೇಳಿಕೊಡ್ತಾರೆ ಫೋನಲ್ಲಿ. ಅಂತ ಒಂದು ಭಾಗ್ಯವನ್ನು ಕಳ್ಕೊಂಡೆ. ಅದು ತುಂಬಾ ಸ್ವಲ್ಪ ನೋವುಂಟು ಮನಸ್ಸಿಗೆ. ಹೌದು, ಹಾಗೆ ಇನ್ನು ಗೊತ್ತಿಲ್ಲ. ಮತ್ತೆ ತುಂಬಾ ಈ ಹಿರಿಯ ಭಾಗವತರುಗಳೆಲ್ಲ ಎಲ್ಲ ಸಾಧಾರಣ ಕಾಂಟ್ಯಾಕ್ಟ್ ಇದ್ದಾರೆ. ನಾನು ಫೋನ್ ಮಾಡಿದ್ರೆ ಒಂದು ಯಾಪುಜಿ ಅಂತ ಹೇಳೋದಿಲ್ಲ, ಒಂದು ಫೋನ್ ಮಾಡಿ ನನಗೆ ಹೇಳಿ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ನೆನಪಿಸಿಕೊಳ್ಳಲೇಬೇಕು ನಾನು. ಒಂದು ಕೈರಂಗಳ ರಾಜಾರಾಮ ಉಳ್ಳರು, ಅವರು ಪೂಂಜರ ಹತ್ರ ನಾವು ಕ್ಲಾಸ್ಗೆ ಹೋಗಿ ಅವರು ಕೂಡ ಬರ್ತಿದ್ರು. ಹೇಳಲಿಕ್ಕೆ ಹೋದ್ರೆ ಅವರು ಪೂಂಜರ ಮತ್ತೆ ಅವರು ಒಂದೇ ಗುರುಗಳ ಶಿಷ್ಯರು ಇಬ್ಬರು. ಬಟ್ ಇವರು ಪೂಂಜರಿಗಿಂತ ಜೂನಿಯರ್. ಈಗ ಹೇಳಿದ್ರು ಎಲ್ಲ ಪ್ರಸಂಗಗಳು ಅವರಿಗೆ ಅವರು ಬರ್ದಿಟ್ತಾರೆ. ಅವರಿಗೆಲ್ಲ ಬೈಹಾಟ ಬರ್ತದೆ, ಅವು ಇಂಚ ಹೀಗೆ ಹೇಳಿದ್ರೆ ಸಾಕು ಅಂತ ಹೇಳಿ ಆ ರೂಟ್ ಎಲ್ಲ ಹೇಳಿಕೊಡ್ತಾರೆ. ಮತ್ತೆ ಕನ್ನಡಿಗಟ್ಟ ರವಿ ಅಣ್ಣನಿಗೆ ಫೋನ್ ಮಾಡ್ತಾನೆ, ಎಂತಾದ್ರು ಸೀನಿಯರ್ ಮೋಸ್ಟ್ಗಳ ಎಲ್ಲ ಸಾಧಾರಣ ಫೋನ್ ಮಾಡಿ ಕೇಳ್ತಾನೆ, ಕುಂಚಿತರ ಹತ್ರ ಕೇಳ್ತಾನೆ, ಹೀಗೆಲ್ಲ. ಮತ್ತೆ ನಾನು ಇನ್ನೊಬ್ರು ನೆನಪಿಸಿಕೊಳ್ಬೇಕು. ನಾನು ಈ ಇದರಲ್ಲಿ ಹವ್ಯಾಸಿ ಭಾಗವತನಾಗಿರುವಾಗ ಸೂಡ ಮೇಳಕ್ಕೆ ನನ್ನನ್ನು ಈ ಮಯೂರ್ ನಾಯ್ಕ್ ಅಂತ ಒಬ್ಬ ಮೊದಲೇ ಹುಡುಗಿದ್ದಾನೆ, ಈಗ ಅವನ ತಂದೆ ಹರಿಯಣ್ಣ ಅಂತ ಹೇಳಿ, ಅವ್ರು ನನ್ನನ್ನು ಮೇಳಕ್ಕೆ ಕರ್ಕೊಂಡು ಹೋದದ್ದು. ಸೂಡ ಮೇಳಕ್ಕೆ, ಸೂಡ ಮಯೂರ ವಾಹನ ಮೇಳಕ್ಕೆ ಕರ್ಕೊಂಡು ಹೋದದ್ದು. ನೋಡಿ, ನಾವು ಅವರನ್ನೆಲ್ಲ ಮರಿಲಿಕ್ಕಿಲ್ಲ. ಫಸ್ಟ್ ಸ್ಟೋನ್ಸ್, ಅದು ಸ್ಟೆಫಿಂಗ್ ಸ್ಟೋನ್ಸ್ ಅಲ್ಲ. ನಾವು ಅವ್ರು ಕರ್ಕೊಂಡು ಹೋಗಿ ಸೂಡ ಹರೀಶ್ ಮಾಸ್ಟರ್ ಹತ್ರ ಹೇಳಿದ್ರು, ಅಂದಿತ್ತು ಈ ಹುಡುಗಿ ತುಲೆ ಪದ್ಯ ಬಂಪೆ ಹೆಂಚಾಪಣ ತುಲೆ. ಅವತ್ತಿಂದ ನಾನು ಸೂಡ ಮೇಳಕ್ಕೆ ಫಿಕ್ಸ್ ಆಯ್ತು. ಹಾಗೆ ಹರೀಶ್ ಮಾಸ್ಟರ್ ನನಗೆ ಅಂತ ಫಸ್ಟಿಗೆ ಸಂಗೀತ ಹಾಡಿ, ಅದಾದ ಮೇಲೆ ನಾನು ಸಾಧಾರಣ ಒಂದು
1.5-2 ಗಂಟೆವರೆಗೆ ಪದ್ಯ ಹೇಳಲಿಕ್ಕೆ ಅವಕಾಶ ಕೊಡ್ತಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಯಾರು ಕೊಡೋದಿಲ್ಲ, ಯಾರಿಗೂ ಆ ಅವಕಾಶ ಯಾವ ಮೇಳದಲ್ಲೂ ಸಿಕ್ಕುದಿಲ್ಲ. ನನಗೆ ಕೊಡ್ತಿದ್ರು. ಹೇಗೆ ಹಾಡಿದ್ದೇನೆ ನನಗೆ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಅಲ್ವಾ, ಆಗ ಸಂಗೀತವೂ ಗೊತ್ತಿಲ್ಲ, ಎಂತದ್ದು ಗೊತ್ತಿಲ್ಲ. ಒಂದು ಭಜನೆಯ ಒಂದು ಗುಂಗಿತ್ತು. ಮತ್ತೆ ಮಾಂಬಡಿ ಗುರುಗಳು ಕ್ಲಾಸಲ್ಲಿ ನಮಗೆ ಎಷ್ಟು ಹಾಡ್ಬೋದು ಒಂದು ಕೆಪಾಸಿಟಿ ಗೊತ್ತಿರ್ತದೆ ನಮ್ದು, ಇಷ್ಟಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಲಿಸಿದ್ರು. ಆ ಒಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋದದ್ದು ಹೆದರಿಕೊಂಡು. ಬಟ್ ಅವರು ತುಂಬಾ ಅವಕಾಶ ಕೊಟ್ಟಿದ್ದಾರೆ ಹಾಗೆ. ಅವರನ್ನೆಲ್ಲ ನಾವು ಯಾವತ್ತೂ ಮರೀಲಿಕ್ಕಿಲ್ಲ. ಹಾಗೇನೆ ದಿನೇಶ್ ಅಮ್ಮಣ್ಣಯ್ಯ ಸರ್ ಕೂಡ. ದಿನೇಶ್ ಅಮ್ಮಣ್ಣಯ್ಯರು ನನಗೆ ಕಾಂಟ್ಯಾಕ್ಟ್ ಕಡಿಮೆ ಇದ್ರು, ಬಟ್ ಕಾರ್ಯಕ್ರಮಗಳೆಲ್ಲ ಹೊರಗೆ ಸಿಕ್ಕುವಾಗ ಮಾತಾಡಿಕೊಂಡು ಪದ್ಯ ಕೇಳ್ಪೆ, ಎಡ್ಡಂಡು, ದುಂಪೋಲ ಅಂತ ಹೀಗೆ ಸಪೋರ್ಟ್ ಮಾಡಿದ್ದಾರೆ, ಆಶೀರ್ವಾದ. ಪದ್ಯಾಣ ಗಣಪತಿ ಭಟ್ರು ಕೂಡ ಆಶೀರ್ವಾದ ಮಾಡಿದ್ದಾರೆ. ಖುಷಿ ಅವನವಾಗ ಪದ್ಯಕ್ಕೆ ಎಣ್ಣಾಗ ಅಂತ ಹೇಳಿ. ಹಾಗೆ ನೀವು ಯುವ ಭಾಗವತರಾಗಿ ಒಂದು ಹೊಸ ಏನು ಹೇಳ್ತಾರೆ ಶಕೆಯನ್ನೇ ಸೃಷ್ಟಿ ಮಾಡಿದವರು ಅಂತ ಹೇಳ್ಬೋದು. ಹಾಗೆಯೇ ತುಂಬ ಜನರ ಹತ್ರ ನಾನು ಕೇಳಿದೆ, ಬಹಳ ಅತ್ಯುತ್ತಮವಾದಂತಹ ಕಲಾವಿದರು, ತುಂಬ ಹಾಡುಗಾರಿಕೆ ಬಹಳ ಒಳ್ಳೆಯದು ಅಂತ ನಾನು ಕೇಳಿದ್ದೇನೆ ಸರ್. ಹಾಗೆ ಕಲಿಯೋದ್ರೊಂದಿಗೆ ಕಲಿಸುವಂತಹ ಆಲೋಚನೆ ಏನಾದರೂ ಇದೆಯಾ? ಕಲಿಸುವಂಥದ್ದು ನಾನು ಮನೆಗೊಂದು 4-5 ಮಕ್ಕಳು ಬರ್ತಾರೆ. ಈಗ ಮೇಳ ತಿರುಗಾಟದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ, ನಿದ್ದೆ ಇರೋದಿಲ್ಲ. ಮಳೆಗಾಲದಲ್ಲಿ 4-5 ಮಕ್ಕಳು ಬರ್ತಾರೆ. ಆ ಟೈಮಲ್ಲಿ ಜೂನಿಂದ ಗೊತ್ತುಂಟು ಅಷ್ಟಿಗೆ ಹೇಳಿಕೊಡ್ತೇನೆ. ಜೂನಿಂದ ಅಕ್ಟೋಬರ್ವರೆಗೆ ಸಾಧಾರಣ ಬರ್ತಾರೆ. ಒಬ್ಳು ಹುಡುಗಿ ಅವರು ಡಾಕ್ಟರ್ ಕಲಿತಾ ಇದ್ದಾಳೆ, ಇಂಜಿನಿಯರಿಂಗ್ ಹುಡುಗ. ಸಾಧಾರಣ ಕಲ್ತಿದ್ದಾರೆ, ಬಟ್ ರಂಗಸ್ಥಳಕ್ಕೆ ಇನ್ನು ಅಪರೂಪಕ್ಕೆ ಹೋಗ್ತಾರೆ ಹಾಗೆ. ಮತ್ತೆ ನಾವು ಕಲಿಸುವುದು ಎಷ್ಟು ಅಂತ ಮುಖ್ಯ ಅಲ್ಲ, ಅವರು ಎಷ್ಟು ಅದರಲ್ಲಿ ಇನ್ವಾಲ್ವ್ಮೆಂಟ್ ತಗೊಳ್ತಾರೆ, ಅದು ಡೆಡಿಕೇಶನ್, ಅದು ಮೇನ್ ಆಗಿ ಬೇಕಾಗ್ತದೆ. ಅವರು ಕಲ್ತರೆ ನೋಡ್ಬೇಕು ಇನ್ನು ಹೇಗೆ ಅಂತ. ಹಾಗೆ ಇನ್ನೊಂದು ಕೇಳಬೇಕೇನಂದ್ರೆ ಸರ್, ಈಗ ಶಾಸ್ತ್ರೀಯ ಸಂಗೀತದಲ್ಲಿ ಹೆಚ್ಚಾಗಿ ಏನು ಹೇಳ್ತಾರೆ ಸಾಫ್ಟಾಗಿ ಹಾಡುವಂಥದ್ದು, ಹೆಚ್ಚಿನ ಹಾಡುಗಳೆಲ್ಲ ಸಾಫ್ಟಾಗಿ ಹಾಡುವಂಥದ್ದು. ಬಟ್ ಈ ಯಕ್ಷಗಾನದಲ್ಲಿ ಅದು ವಿಭಿನ್ನ ಶೈಲಿ, ಅಂದರೆ ಏನು ಹೇಳ್ತಾರೆ ಗಂಡು ಸ್ವರದಲ್ಲಿ ಹಾಡೋದು ಅಂತ ಹೇಳ್ತಾರಲ್ಲ ಸರ್. ಈಗ ಹುಡುಗಿಯರು ಹಾಡುವಾಗಲೂ ಕೂಡ ಅದಕ್ಕೆ ಅದೇ ರೀತಿ ಅವರು ಸ್ವರ ತೆಗಿತಾರೆ. ಅದು ಯಾಕೆ ಅದು ಅಂತಹ ಒಂದು ವ್ಯತ್ಯಾಸ? ಅಂದರೆ ಈಗ ಖಾಲಿ ಒಂದು ಕೂತ್ಕೊಂಡು ಹಾಡೋದಕ್ಕೂ, ಈಗ ಭಜನೆ ಹಾಡೋದಕ್ಕೂ, ಯಕ್ಷಗಾನ ಪದ್ಯ ಹಾಡೋದಕ್ಕೂ ಡಿಫ್ರೆನ್ಸ್ ಯಾಕೆಂತ ಹೇಳಿದ್ರೆ, ಅಲ್ಲಿ ಭಜನೆ ಹಾಡುವಲ್ಲಿ ಎದುರಿನವರನ್ನು ನಿಮಗೆ ಕುಣಿಸ್ಲಿಕ್ಕೆ ಅಥವಾ ಆ ರಂಗಸ್ಥಳದಲ್ಲಿ ಏರು ಪದ್ಯದ ಓಗ ಆಗಲಿ ಅದನ್ನು ಕೊಡಬೇಕು ಅಂತ ಇಲ್ಲ. ನೀವು ಅಲ್ಲಿ ರಾಗ ಮತ್ತೆ ಈಗ ಭಾವನೆಗಳು ಈಗ ಎರಡರಲ್ಲೂ ಕೂಡ ಶಾಸ್ತ್ರೀಯದಲ್ಲೂ ಕೂಡ ಅದೇ ಭಾವನೆ ನಮಗೆ ಸೃಷ್ಟಿ ಅಲ್ಲ. ಇದರಲ್ಲಿ ರಾಗದ ವಿಷಯ ಬರೋದಿಲ್ಲ. ರಾಗ ಅಂತ ಹೇಳಿದ್ರೆ ನೀವು ಅದರಲ್ಲಿ ಬಳಕೆ ಮಾಡುವ ರಾಗಗಳನ್ನೇ ಇಲ್ಲಿ ತಕೊಳ್ಳೋದು. ವ್ಯತ್ಯಾಸಗಳಂತ ಹೇಳಿದ್ರೆ, ಇಲ್ಲಿ ನೀವು ಒಂದು ವೇಷವನ್ನು ನೀವು ಕುಣಿಸಬೇಕು ಆ ರಾಗದಲ್ಲಿ, ಆಗ ಅದಕ್ಕೆ ನೀವು ಪವರ್ ಕೊಡಬೇಕು. ಈಗ ಪದ್ಯಕ್ಕೆ ಪವರ್ ಬೇಕು ಅಲ್ಲಿ ಕುಣಿಸ್ಬೇಕಾದ್ರೆ. ಇಲ್ಲಿ ಪದ್ಯ ಭಜನೆ ಟೈಪ್ ಆಡಿದ್ರೆ ಅವ ಎಂತ ಕುಣಿಯುವುದಲ್ಲಿ, ರಂಗಸ್ಥಳದಲ್ಲಿ ಎಂತ ತೋರಿಸುದು. ಈಗ ಏರು ಪದ್ಯ ಆಗಲಿ ಅದು ನೀವು ಸ್ವಲ್ಪ ಏರು ಸ್ಥಾಯಿಯಲ್ಲೇ ಹಾಡಬೇಕು ಅಥವಾ ಏರು ಶ್ರುತಿಯಲ್ಲಿ ಹಾಡಬೇಕು, ಆಗ ಮಾತ್ರ ರಂಗಸ್ಥಳ ತುಂಬುತ್ತದೆ. ಅಲ್ಲಿ ಆಗ ಅಷ್ಟೊತ್ತಿಗೆ ಅವನಿಗೆ ಎನರ್ಜಿ ಸ್ಟಾರ್ಟ್ ಆಗ್ತದೆ ಕಲಾವಿದನಿಗೆ. ಅದನ್ನು ತುಂಬಾ ಇಳಿ ಶ್ರುತಿಯಲ್ಲಿ ಸಂಗೀತದಾಗಿ ಹಾಡಿದ್ರೆ ಅಲ್ಲಿ ಆ ಮುಂದಿನ ವೇಷ ಉಂಟಲ್ಲ, ಅದಕ್ಕೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಇಷ್ಟೇ ವ್ಯತ್ಯಾಸ. ನೀವು ಇಲ್ಲಿ ಎಂತ ಮಾಡಿ, ನಿಮಗೆ ಅದು ಚಾಲೆಂಜ್ ಭಾಗವತನಿಗೆ, ಅವನನ್ನು ನೀನು ಕುಣಿಸಬೇಕು, ಅಷ್ಟು ರಾಗ ಹಾಕಿ ಅಷ್ಟು ಎಫರ್ಟ್ ಹಾಕಿ ಕುಣಿಸಬೇಕು, ಅದು ಚಾಲೆಂಜ್ ಇರೋದು ಯಕ್ಷಗಾನದಲ್ಲಿ. ಹಾಗೆ ನಿಮ್ಮೊಂದಿಗೆ ಈಗ ಮಹಿಳಾ ಯಕ್ಷಗಾನ ಕಲಾವಿದರಿದ್ದಾರೆ, ಈಗ ಅವರು ಕೂಡ ಇಂತಹ ನಿಮ್ಮ ಯಕ್ಷಗಾನ ಮೇಳಕ್ಕೆ ಬರ್ತಾರ? ರಾತ್ರಿ ಇಂತಹ ಪ್ರಸಂಗಗಳಿಗೆ ಅನಿವಾರ್ಯಕ್ಕೆ ಕೆಲವರು ಬರ್ತಾರೆ, ರಜೆಗೆ ಎಲ್ಲ. ಡೈಲಿ ಕೆಲವರಿಗೆ ಕಷ್ಟ ಆಗ್ತದೆ, ಫ್ಯಾಮಿಲಿ ಎಲ್ಲ ಇರುವಾಗ, ಮಕ್ಕಳು ಇರುವಾಗ ಎಲ್ಲ ಕಷ್ಟ ಅಲ್ಲ, ಬರ್ತಾರೆ, ಬರುದಿಲ್ಲ ಅಂತೆಲ್ಲ. ಕಾವ್ಯಶ್ರೀ ಅಜೀರು ಆಗಿರ್ಬೋದು, ಎಲ್ಲರೂ ಸಾಧಾರಣ ಬರ್ತಾರೆ ರಜೆಗಳಲ್ಲೆಲ್ಲ ಬರ್ತಾರೆ ಅಲ್ವಾ. ಈಗ ಅವರು ಲೀಲಾವತಿ ಬೈಪಡಿತ ಇತ್ತೀಚೆಗಷ್ಟೇ ನಿಧನ ಹೊಂದಿದ್ರು. ಹೌದು, ಸೀನಿಯರ್ ಮೋಸ್ಟ್. ನಾವು ಅವರ ಬಗ್ಗೆ ಅವರ ಎದುರು ನಮ್ಮ ಸಾಧನೆ ಅಲ್ಲ, ಯಾಕಂತ ಹೇಳಿದ್ರೆ ಒಬ್ಬ ಸ್ತ್ರೀಯಾಗಿ ಮೇಳ ತಿರುಗಾಟ ಮಾಡ್ತಾ ಇದ್ದವರು. ಅವರ ಗಂಡ ಕೂಡ ಹರಿನಾರಾಯಣ ಗುರುಗಳು, ಹರಿನಾರಾಯಣ ಬೈಪಡ್ತಾ ಇದ್ರು, ಅವರು ಕೂಡ ಮೇಳದಲ್ಲೇ ಇದ್ರು, ಮೇಳ ತಿರುಗಾಟದಲ್ಲಿ ಇದ್ರು ಅವರು. ಹೌದು, ಒಬ್ಬ ಸ್ತ್ರೀಯಾಗಿ ನೋಡಿ, ಆಗಿನ ಕಾಲದಲ್ಲಿ ಅದು ಚಾಲೆಂಜ್. ಇದು ಈಗ ಎಲ್ಲ ವ್ಯವಸ್ಥೆ ಉಂಟು, ಹೋಗ್ಲಿಕ್ಕೆ ಬರ್ಲಿಕ್ಕೆ ಎಲ್ಲ, ನಿಲ್ಲಿಕ್ಕೆ ವ್ಯವಸ್ಥೆ ಉಂಟು, ಎಲ್ಲ ವ್ಯವಸ್ಥೆಗಳು ಉಂಟು. ಈಗ ಆಗ ಏನಿರ್ಲಿಲ್ಲ. ಅದು ಗ್ರೇಟ್, ನಿಜವಾಗಿ ಗ್ರೇಟ್. ಆ ಕಾಲ ತುಂಬಾ ಗ್ರೇಟ್ ಅವರು. ಮತ್ತೆ ನೋಡಿ ಅವರ ವಾಯ್ಸ್, ಅದಾದ ಮೇಲೆ ಅಂತ ವಾಯ್ಸ್ ನಾನು ಕೇಳಲಿಲ್ಲ. ಅವರ ಹತ್ರ ಇದ್ದ ವಾಯ್ಸ್ ಉಂಟಲ್ಲ, ಅದು ಹೋದ ಮೇಲೆ ಅದು ಗಂಡು, ನಿಮಗೆ ಅದು ಗಂಡಸು ಪದ್ಯ ಹೇಳೋ, ಈಗ ಗಂಡು ಧ್ವನಿ ಅಂತ ಹೇಳಿದೆ ಯಕ್ಷಗಾನ ಗಂಡು ಕಲೆ, ಅದಕ್ಕೆ ಗಂಡು ಧ್ವನಿ ಬೇಕು, ಆ ರಂಗಸ್ಥಳವನ್ನು ತುಂಬಬೇಕು.
ಆ ಧ್ವನಿ ಅವರ ಹತ್ರ ಇತ್ತು ಅಲ್ವಾ? ಮತ್ತೆ ಅದಕ್ಕಿಂತ ಹೆಚ್ಚು ಅವರ ಬಗ್ಗೆ ಮಾತಾಡೋ ದೊಡ್ಡ ನಾನು ತುಂಬ ಸಣ್ಣವನು, ಹಾಗೆ ಹಾಗೆ ತುಂಬ ಗ್ರೇಟ್ ಅವರು, ತುಂಬ ಗ್ರೇಟ್ ನಿಜವಾಗ್ಲೂ. ಹಾಗೆ ಮೊದಲು ಈಗ ಫುಲ್ ನೈಟ್ ಯಕ್ಷಗಾನ ಬಯಲಾಟ ನಡೀತಾ ಇತ್ತು, ಆಮೇಲೆ ಅದನ್ನು 3 ಗಂಟೆಗೆ ಸೀಮಿತಗೊಳಿಸಿದ್ರು. ನೀವು ಅದು ನಿಮಗೆ ಈಗ ಇಂಜಿನಿಯರ್ ಆಗಿ ನಿಮಗೆ ಅದು ಉಪಯೋಗ ಆಯ್ತಾ? ನನಗಿಂತಲೂ ಜಾಬಲ್ಲಿರುವ ತುಂಬ ಕಲಾವಿದರಿಗೆ ತುಂಬ ಹೆಲ್ಪ್ ಆಗಿದೆ. ಯಾಕಂತ ಹೇಳಿದರೆ ಯಕ್ಷಗಾನವನ್ನೇ ನಂಬಿ ಸ್ವಲ್ಪ ಕಷ್ಟ. ಈಗ ಯಕ್ಷಗಾನ ಅಂತ ನಾನು ದೂರುದಿಲ್ಲ, ಯಾಕಂತ ಹೇಳಿದ್ರೆ ಯಕ್ಷಗಾನ ಏನೇನು ಕಡಿಮೆ ಇಲ್ಲ, ಈಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಎಲ್ಲ ವಿಷಯದಲ್ಲಿ ಕೂಡ. ಆದರೂ ನೀವೀಗ ಜಾಬಿಗೆ ಹೋಗುದ್ರೆ ಒಂದೇ ಜಾಬಲ್ಲಿ ಎಲ್ಲರೂ ಇಲ್ಲ, ಅದೇ ಸೈಡ್ ಎಂತಾದ್ರೂ ಒಂದು ಸಣ್ಣದಿರ್ತದೆ. ಹಾಗೆ ಯಕ್ಷಗಾನದ ಮೇನ್ ಇದ್ದದವರಿಗೆ ಯಕ್ಷಗಾನ ಒಂದು ಸೈಡ್ ಇಟ್ಕೊಳ್ತಾರೆ, ಅವರು ನಿಮಗೆ ಬೇಕು ಇಂಟ್ರೆಸ್ಟ್ ಅಲ್ಲಿ ಪಾಪ ಬರ್ತಾರೆ, ಅಂಥವರಿಗೆ ತುಂಬ ಹೆಲ್ಪ್ ಆಗಿದೆ ಈ 3 ಗಂಟೆ ಯಕ್ಷಗಾನ. ನಮ್ಮ ಮೇಳದಲ್ಲಿ ಹಾಗಿಲ್ಲ, ನಮ್ದು ಫುಲ್ ನೈಟ್ ಇರ್ತದೆ. ಕೆಲವರು ಅಪೇಕ್ಷೆ ಇದ್ರೆ ಮಾತ್ರ ನಾವು ಸ್ವಲ್ಪ ಕಾಲಮಿತಿ ಅದನ್ನು ಕೂಡ ಆಡ್ತೇವೆ. ಕಾಲಮಿತಿ ಯಕ್ಷಗಾನ ಕಾಲಮಿತಿ ಕೂಡ ನಮ್ಮ ಮೇಳದಲ್ಲಿ ಕೂಡ ಉಂಟು. ಕೆಲವರಿಗೆ ಯಾರಿಗೆ ಬೇಕು ಹಾಗೆ ಪಾರ್ಟಿ ಹೇಳ್ತಾರೆ, ಎಂಕ್ಲಿಗೆ ಬೇಗ ಮುಗಿಯೋಡು, 5 ಗಂಟೆ ಶುರು ಆದರೆ ರಾತ್ರಿ ಬೇಗ ಮುಗಿತು ಕೊಡಲಿ ಅಂತ. ಹಾಗೆ ಕೆಲವರಿಗೆ ಬೆಳಿಗ್ಗೆವರೆಗೆ ನಾವು ಹಾಗೆ 3 ಗಂಟೆ ಯಕ್ಷಗಾನ ಆದದ್ದು ನಾನು ಲೆಕ್ಕದಲ್ಲಿ ಹೇಳೋದಾದ್ರೆ ಒಂದೊಂದು ರುಚಿ ತೋರಿಸುದು ಮುಂದಿನ ಪೀಳಿಗೆಯವರಿಗೆ. ಯಕ್ಷಗಾನ ಬಂಡ ಹೀಗೆ ಉಂಟು ಅಂತ, ಪೂರ್ತಿ ಯಕ್ಷಗಾನ ಅಲ್ಲ ಅದು, ಒಂದು ರುಚಿ ತೋರಿಸುದು ಹೀಗೆ. ಮತ್ತೆ ಅವ್ರಿಗೆ ಇಷ್ಟ ಇದ್ರೆ ಅದನ್ನು ಬೆಳಿಗ್ಗೆವರೆಗೆ ಮಾಡಿಸ್ಬೋದಲ್ಲ, ಆ ಟೈಪ್. ಮತ್ತೆ ಹೈಯೆಸ್ಟ್ ಹರಕೆ ಆಟಗಳೆಲ್ಲ ಜನ ಇರುದಿಲ್ಲ ನೋಡಿ, ರಾತ್ರಿ. ಹೌದು, ಫುಲ್ ನೈಟ್ ಯಾರು ಕೂತ್ಕೊಳ್ಳೋದಿಲ್ಲ, ಮರುದಿವಸ ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋಗ್ಬೇಕು, ನಿದ್ದೆಗೆಟ್ಟು, ಅದೆಲ್ಲ ಸಮಸ್ಯೆಗಳು ಅಲ್ವಾ. ಮೊದಲಿನ ಯಕ್ಷಗಾನದ ಏನು ಹೇಳ್ತಾರೆ ಪ್ರಾಕಾರಕ್ಕೂ ಈಗಿನ ಸದ್ಯದ ಟ್ರೆಂಡಿಗೂ ನಾನು ಈಗ ಹೇಳಬೇಕಿದ್ರೆ, ಈಗ ಯಕ್ಷನ್ ತೆಲಿಕೆ ಅಂತ ನೀವು ಈಗ ಒಂದು ಎಪಿಸೋಡನ್ನು ಮಾಡ್ತಾ ಇದ್ದೀರಿ ಈಗ. ಅದು ಅದರಲ್ಲಿ ಫುಲ್ ಪ್ರಸಂಗ ನೀವು ಒಂದು ಕಥೆಯನ್ನು ನೀವು ತೋರಿಸ್ತೀರಾ, ಅಥವಾ ಅದು ಏನದು ಭಾಗಶಃ ನೀವು ತೋರಿಸುವಂಥದ್ದು? ಯಕ್ಷ ತೆಲಿಕೆ ಅಂತ ಹೇಳುವಂಥದ್ದು ಯಕ್ಷಗಾನ ಅಲ್ಲ, ಯಕ್ಷಗಾನದ ಒಂದು ಎಂತ ಹೇಳ್ತಾರೆ ಬಿಂದು ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಫುಲ್ ನೈಟ್ ಯಕ್ಷಗಾನದಲ್ಲಿ ಅದನ್ನು ನೀವು ಆಗಿ ಹೇಳಿದಂಥದ್ದು ನವರಸ ಬರ್ತದೆ, ಅಥವಾ ಬೇರೆ ಬೇರೆ ವಿಧದ ಒಂದು ಕಿರೀಟ ವೇಷ, ಒಂದು ತಡಪೆ ವೇಷ, ಒಂದು ಪಕಡಿ ವೇಷ, ಒಂದು ಹಾಸ್ಯ, ಇದೆಲ್ಲ ಬಂದು ಪೂರ್ಣ ಯಕ್ಷಗಾನ ಕಂಪ್ಲೀಟ್ ಬೆಳಿಗ್ಗೆವರೆಗೆ ನೋಡುವಂಥದ್ದು. ಇದರಲ್ಲಿ ಎಂತ ಮಾಡ್ತಾರೆ, ಯಕ್ಷ ತೆಲಿಕೆ ಅಂತೇಳಿ, ತೆಲಿಕೆ ಯಕ್ಷ ತೆಲಿಕೆ, ಖಾಲಿ ಹಾಸ್ಯವನ್ನೇ ಫೋಕಸ್ ಮಾಡಿ ನಾವು ಅಲ್ಲಿ ಎಂತ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಕೇವಲ ಹಾಸ್ಯ ಅಂತ ಹೇಳಿದ್ರೆ ಬರೇ ಎಂಡವರೆಗೆ ಹಾಸ್ಯ, ಅದರಲ್ಲಿ ಎಂಥದ್ದು ಇಲ್ಲ ಕೇಳಲಿಕ್ಕೆ, ಖಾಲಿ ನಗೋದು ಮಾತ್ರ ಅಂತ ಆಗ್ಬಾರ್ದು ಅಂತ ಹೇಳಿ ಒಂದು ಅದರಲ್ಲಿ ನಾವು ನೀತಿ, ಒಂದು ನೀತಿ, ಒಂದು ಮೋರಲ್ ಹೀಗೆ ಮಾಡಿದ್ರೆ ಹೇಗಾಗ್ತದೆ. ಅದಕ್ಕೆ ಶುರುವಲ್ಲಿ ಫುಲ್ಲು ಅದು ನೆಗೆಟಿವ್ ಅಲ್ಲೇ ಇರ್ತದೆ, ಎಂಡಿಗೂ ಅದು ಯಾಕೆ ನೆಗೆಟಿವ್ ಇತ್ತು ಅಂತ ಹೇಳಿ ಪಾಸಿಟಿವ್ ತಂದು ನಿಲ್ಲಿಸ್ತೇವೆ. ಅದು ಥಾಟ್ಸ್. ಈಗ ನಿಮಗೆ ಕೆಲವು ಸಾಧಾರಣ ನಮ್ಮ ಸಾಮಾಜಿಕವಾಗಿ ನಡೆಯುವಂಥ ವಿಷಯಗಳು ಹೀಗೆ ಆದ್ರೆ, ಈಗ ಮೊನ್ನೆ ಒಂದು ಎಂಥದ್ದು ಈ ಕಳ್ಳತನ ಆಗಲಿ ಇಂಥದ್ದೆಲ್ಲ ಸಮಾಜದಲ್ಲಿ ಯಾವುದು ಕೆಟ್ಟದೆಲ್ಲ ಉಂಟು, ಅದು ಹೀಗೆ ಆದ್ರೆ ಯಾಕೆ ಕೆಟ್ಟದಾಯಿತು, ಕೆಟ್ಟದ್ರಿಂದ ಯಾವುದು ಒಳ್ಳೇದಾಯ್ತು, ಅಥವಾ ಒಳ್ಳೆದ್ರಲ್ಲಿ ಯಾವ್ದು ಕೆಟ್ಟದಾಯ್ತು, ಇಂಥದ್ದೆಲ್ಲ ವಿಷಯ ತೋರಿಸುವಂಥದ್ದು. ಸಣ್ಣ ಸಣ್ಣ ಪ್ರಸಂಗಗಳು ತುಣುಕು ತರ್ತಾರೆ. ಈಗ ನಾವು ಅದು ಗ್ರೂಪ್ ಡಿಸ್ಕಷನ್ ಆಗ್ತದೆ ಅಲ್ಲಿ ಕೂತ್ಕೊಂಡು, ಅದೇನು ಮೊದಲೇ ನಿನ್ನೆ ಮಾಡಿ ಇವತ್ತು ಬೆಳಿಗ್ಗೆ ಬಂದು ಹಾಗೆ ಅಲ್ಲ, ಅಲ್ಲಿ ಕೂತು ಆನ್ ಸ್ಪಾಟ್ ಮಾಡ್ತಿದ್ದದ್ದು. ಒಟ್ಟಿಗೆ ಸಾಧಾರಣ ವಿಷಯಗಳು ಸಿಗ್ತದೆ ಅಲ್ಲಿ ನಮ್ಮ ಒಳಗೆ. ಅದು ಈಗ ನಾರ್ಮಲ್ ಆಗಿ ಈಗ ನಿನ್ನೆ ಪೇಪರಲ್ಲಿ ಬಂದದ್ದು ಇಂಥದ್ದೆಲ್ಲ, ಅದು ಈಗ ನೋಡಿ, ಅದು ಯಕ್ಷಗಾನ ಅಂತ ನಾವು ಅದನ್ನು ಮಾಧ್ಯಮವಾಗಿ ನೋಡಬೇಕು. ನೀವು ಅದನ್ನು ಖಾಲಿ ಭಕ್ತಿಭಾವದ ವಿಷಯವೇ ಇಲ್ಲ. ಯಕ್ಷಗಾನ ಅಂತ ಹೇಳೋದು ಒಂದು ಮಾಧ್ಯಮ. ಹಿಂದಿನ ಪುರಾಣವನ್ನು ನಮಗೆ ಹೀಗೆ ತಿಳಿಸಿಕೊಟ್ಟದ್ದು ಯಕ್ಷಗಾನ. ತುಂಬಾ ಜನಗಳು ಬೇರೆ ಬೇರೆ ಮಾಧ್ಯಮಗಳಿತ್ತು, ಯಕ್ಷಗಾನವೂ ಒಂದು ಮಾಧ್ಯಮ. ಹೀಗೆ ನಾಟಕ ಹೇಗೆ ಉಂಟು, ಅದೆಲ್ಲ ಒಂದು ಮಾಧ್ಯಮ. ಅದೇ ರೀತಿ ಇದು ಕೂಡ ಈಗ ಸಮಾಜದಲ್ಲಿ ಆಗುವಂಥ ಕೆಡುಕುಗಳನ್ನು ಜನಗಳಿಗೆ ತೋರಿಸುವಂಥ ಬೇರೆ ಬೇರೆ ಪ್ರಕಾರಗಳು. ಈಗ ಕೆಲವರಿಗೆ ಎಲ್ಲರಿಗೂ ಓದ್ಲಿಕ್ಕೆ ಬರೋದಿಲ್ಲ ಪೇಪರ್, ಎಲ್ಲರಿಗೆ ಅದನ್ನು ಅಥವಾ ಪೂರ್ಸೊತ್ತಿರುವುದಿಲ್ಲ ನೋಡ್ಲಿಕ್ಕೆ. ಇದರಲ್ಲಿ ಅದರ ಹಾಸ್ಯವೂ ಉಂಟು, ವಿಷಯವೂ ಬಂತು, ಮೋರಲ್ ಸಿಕ್ಕಿತ್ತಲ್ವ. ಈಗ ನೀವು ಶಾಲೆಯಲ್ಲಿ ಪಾಠ ಮಾಡೋದಾದ್ರೂ ಕೂಡ ಸ್ವಲ್ಪ ಗುರುಗಳು ಹಾಸ್ಯದಲ್ಲಿ ಸೇರಿಸಿ ಹೇಳಿದ್ರೆ ಮಕ್ಕಳಿಗೆ ನೆನಪುಳಿತದೆ ಅವರದ್ದು. ಅದು ಸ್ಟ್ರಿಕ್ಟ್ ಆಗಿ ನೀವು ಹೇಳ್ತಾ ಬೆಳಿಗ್ಗೆವರೆಗೆ ಹೇಳ್ತಿದ್ರೆ ಎಂಥದ್ದು ಅರ್ಥ ಆಗುದಿಲ್ಲ, ಇನ್ವಾಲ್ವ್ಮೆಂಟ್ ಬರ್ತದೆ ಜನಗಳಿಗೆ, ನೋಡುವಂತ ಆಗ್ತದೆ. ಹಾಗಂತ ಈಗಿನ ತುಂಬಾ ಜನಗಳಿಗೆ ಅದು ನಮಗೆ ಪರಿಣಾಮ ಹೇಗೆ ಗೊತ್ತಾದ ಅಂತ ಹೇಳಿದ್ರೆ, ತುಂಬಾ ಈ ಸ್ಟ್ರೆಸ್ ಕೆಲಸದವರೆಲ್ಲ ಬಂದು ಸಂಜೆ ಹೊತ್ತಿಗೆ ಒಂದು ನೋಡೋಗವ್ರಿಗೆ ಕತ್ತಲ ಗಂಜಿ ಬತ್ತು ಖುಷಿ ಆಗ್ತಾರೆ, ಜಪ್ಪನಗುಣ ತಿಳ್ತಾರೆ. ಪ್ರಸಂಗ ರಚನೆ ಹೌದು, ಪಾತ್ರ ಮಾಡೋದು ಹೌದು, ಆದ್ರೆ ಅದಕ್ಕೆ ಭಾಗವತರು ನೀವು ಹೇಗೆ ಸಿದ್ಧತೆ ಮಾಡ್ಕೊಳ್ತೀರಿ? ಅದು ಸ್ವಲ್ಪ ನಾನು ಕೇಳಿದೆ, ನಿಮ್ಮ ಹಾಡುಗಳನ್ನು ನಾನು ಕೇಳಿದ್ದೇನೆ ಯಕ್ಷ ತೆಲಿಕೆಯಲ್ಲಿ.
ಬೇರೆ ಬೇರೆ ಈಗ ಅದರಲ್ಲಿ ಹಾಡುಗಳ ಕನ್ನಡ ಫಿಲ್ಮ್ ಹಾಡುಗಳ ಒಂದು ರಾಗಗಳನ್ನು ಕೂಡ ನೀವು ಬಳಸಿಕೊಂಡದನ್ನು ನಾನು ಕೇಳಿದ್ದೇನೆ. ಅದು ಹೇಗೆ ಸಿದ್ಧತೆ ಮಾಡ್ಕೊಳ್ತೀರಿ ನೀವು? ಇಲ್ಲ, ಅದು ನಾವು ಫಸ್ಟಿಗೆ ಕಾನ್ಸೆಪ್ಟ್ ಯಾವುದನ್ನು ಸೆಟ್ ಮಾಡಿಕೊಳ್ತೇವೆ, ಎಷ್ಟು ವೇಷ, ಹೇಗೆ ಹೇಗೆ ಅಂತ, ಯಾರಿಗೆ ಪೀಠಿಕೆ ಬೇಕು, ಯಾರಿಗೆ ಪೀಠಿಕೆ ಬೇಡ, ಪದ್ಯಗಳನ್ನು ನಾನೇ ಬರೆಯುವುದು ಅಲ್ಲಿ ಆನ್ ಸ್ಪಾಟ್. ವಿಷಯಗಳು ಇವ್ರು ಕೊಡ್ತಾರೆ. ಈಗ ದಿನೇಶ್ ಹತ್ರ ಕೆಲವು ತುಂಬ ವಿಷಯಗಳು ಬರ್ತಾ ಇರ್ತದೆ, ಪ್ರಜ್ವಲ್ ಆಗಲಿ, ವಿಷಯಗಳು ಒಂದೊಂದು ಕಂಟೆಂಟ್ಸ್ ಕೊಡ್ತಾ ಇರ್ತಾರೆ. ನಾವು ಅದನ್ನೊಂದು ಸ್ಟೋರಿ ಲೈನ್ ಮಾಡಿ ನಾನು ಹಾಡು ಬರೀತೇನೆ. ಕೆಲವೊಮ್ಮೆ ಗಿಮಿಕ್ಸ್ ಬೇಕಾಗ್ತದೆ ನಿಮಗೆ, ಅಂದ್ರೆ ಆ ಪಾತ್ರ ಹೇಗಿರ್ತದೆ ಅಂತ. ಈಗ ಒಬ್ಬ ಕುಡುಕನ ಪಾತ್ರಕ್ಕೆ ಪೌರಾಣಿಕ ಪದ್ಯ ಹಾಡಿದ್ರೆ ಹೇಗಿರ್ಬೋದು, ನೀವು ಒಂದು ಆಲೋಚನೆ ಮಾಡಿ. ಅಲ್ಲಿ ಚಾಲೆಂಜಿಂಗ್ ಇರ್ತದೆ. ಅಲ್ಲಿಗೆ ನಾವು ಫಿಲ್ಮ್ ಕುಡುಕನಿಗೆ ಹೇಗೆ ಬರ್ತದೆ, ಒಬ್ಬ ಹುಚ್ಚನ ಪಾತ್ರ, ಹುಚ್ಚನಿಗೆ ನೀವು ಪೌರಾಣಿಕ ಶೈಲಿಯಲ್ಲಿ ಪದ್ಯ ಕೊಟ್ಟರೆ ಹೇಗಿರ್ಬೋದು, ಅದಕ್ಕೆ ಅರ್ಥ ಉಂಟು. ಸಾಮಾಜಿಕವಾಗಿ ನಾವೀಗ ಪೌರಾಣಿಕ ಪ್ರಸಂಗವನ್ನು ಹಾಗೆ ಅದು ಮಾಡಬಾರ್ದು, ಅದು ಅಲ್ಲಿ ತೊಡಕಾಗ್ತದೆ ನಮ್ಮಿಂದ. ಇದು ಸೃಷ್ಟಿಸಿದ್ದು ಕ್ರಿಯೇಟಿವ್. ಇಲ್ಲಿ ಅದನ್ನು ಹಾಕಿ ನೋಡುದು, ಕೊನೆಗೆ ಮೋರಲ್ ಉಂಟಲ್ಲ, ಅದು ಅವ ತಪ್ಪು ಮಾಡಿದ್ದಾನೆ ಅಲ್ಲಿ ಅಂತ ಹೆಂಡಿಗೆ ಅಲ್ಲಿ ಮೋರಲ್ ಬರ್ತದೆ. ಅದೇ ಪರ್ಮನೆಂಟ್ ಅಲ್ಲ. ಭಾಗವತರೆ ಅಂತ ಹೇಳಿದ್ರೆ ನಾವು ಆ ಪಾತ್ರದೊಳಗೆ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ತೇವೆ. ನಾನು ಸಪರೇಟ್ ಅಲ್ಲ, ಆ ಪಾತ್ರದಿಂದ ನಾನು ಸಪರೇಟ್ ಅಲ್ಲ, ಆ ಪಾತ್ರ ನಾನಾಗಿ ಅಲ್ಲಿ ಹಾಡು ಹೇಳುದು. ಈಗ ಒಬ್ಬ ಕುಡುಕನ ಪಾತ್ರ ಬಂದ್ರೆ ನಾನು ಕುಡುಕಾದ್ರೆ ಹೇಗೆ ಬರ್ಬೋದು ಅಂತೇಳಿ ನಾನು ಅನುಭವಿಸಿ ನಾನು ಹಾಡಬೇಕಲ್ಲಿ. ಅದು ನಮಗೆ ಚಾಲೆಂಜ್. ಅದು ಲೋಕೋ ವಿಭಿನ್ನ ರುಚಿ ಅಂತ ಹೇಳಿದಾಗೆ, ಒಬ್ಬನಿಗೆ ಇಷ್ಟ ಆದದ್ದು ಇನ್ನೊಬ್ಬನಿಗೆ ಇಷ್ಟ ಆಗುದಿಲ್ಲ. ಕೆಲವರು ಅಂದ್ರೆ ಒಂದೇ ಮಾಧ್ಯಮವನ್ನು ಒಬ್ಬೊಬ್ಬರು ಒಂದೊಂದು ಭಾವನೆಯಲ್ಲಿ ನೋಡ್ತಾ ಇರ್ತಾರೆ. ಕೆಲವರಿಗೆ ತುಂಬಾ ಭಕ್ತಿಯಲ್ಲಿ ನೋಡ್ತಾರೆ, ಅಂತವರಿಗೆ ಸ್ವಲ್ಪ ನೋವಾಗ್ಬೋದು. ಅದು ಆಟ ಆಡೋ ಇಂಚಪುರ ಮಲ್ಪೆರ ಮಾರೆ, ಅದು ಯಾಕೆ ಮಾಡಿದ್ದೇವೆ ಅಂತ ಅಲ್ಲಿ ಎಂಡಲ್ಲಿ ಅದಕ್ಕೆ ಉಂಟು. ಆದ್ರೂ ಕೂಡ ಕೆಲವರಿಗೆ ಸಮಾಧಾನ ಇಲ್ಲ. ಕೆಲವರೊಂದು ಜಸ್ಟ್ ತುಣುಕು ನೋಡಿ ಹೇಳ್ತಾರೆ. ಇಂಥದ್ದು ತುಂಬ ಬರ್ತದೆ, ಎಂತ ಮಾಡುದು, ಕೆಲವರಿಗೆ ನೋವಾಗಿರ್ತದೆ. ಅದು ಹೌದು. ಅದಕ್ಕೆಲ್ಲ ಸಮಯ ಹೇಗೆ ಹೊಂದಿಸ್ಕೊಳ್ತೀರಿ ಸರ್ ನೀವು? ಪ್ರಸಂಗ ರಚನೆ ಮಾಡಬೇಕಿದ್ರೆ ಅದು 1-2 ನಿಮಿಷದಲ್ಲಿ ಆಗುವಂಥದ್ದು ಕೆಲಸ ಅಲ್ಲ ಸರ್. ಅಂದರೆ ನಾವು ಹೈಯೆಸ್ಟ್ ಆಗಿ ಅದು ರೆಕಾರ್ಡಿಂಗ್ ಮಾಡಿ ನಾವು ಬ್ಯಾಂಕಿಂಗ್ ಇರ್ತೇವೆ ಅಲ್ಲಿ. ಮಳೆಗಾಲದಲ್ಲಿ ನೋಡಿ ಕಾರ್ಯಕ್ರಮಗಳು ಕಡಿಮೆ ಇರ್ತದೆ, ಮೇಳದ ತಿರುಗಾಟ ಇರುವುದಿಲ್ಲ. ಮೇಳದ ತಿರುಗಾಟ ನಿದ್ದೆ ಕೆಟ್ಟು ಆಗುದಿಲ್ಲ, ಕಷ್ಟ ಆಗ್ತದೆ, ಸ್ವರವೂ ಇರುವುದಿಲ್ಲ, ಮತ್ತೆ ಥಿಂಕಿಂಗ್ ಕೂಡ ಬರೋದಿಲ್ಲ. ನಿಮಗೆ ನಿದ್ದೆಗೆಟ್ರೆ ಥಿಂಕಿಂಗ್ ಬರೋದಿಲ್ಲ. ಈ ಮಳೆಗಾಲದಲ್ಲಿ ಎಲ್ಲ ಫ್ರೀ ಇರ್ತಾರೆ, ಸಾಧಾರಣ ಕಾರ್ಯಕ್ರಮಗಳು ಇರ್ತದೆ ಎಡೆಯಲ್ಲಿ. ಆ ಟೈಮಲ್ಲಿ ನಾವು ಅದನ್ನು ರೆಕಾರ್ಡ್ ಎಲ್ಲ ಮಾಡಿ ಇಡುದು. ರೆಕಾರ್ಡ್ ಮಾಡೋಕೆ ಬೆಳಿಗ್ಗೆ ಹೋಗಿ ಕೂತು ಒಂದು 8 ಗಂಟೆಗೆ ಹೋದ್ರೆ 10 ಗಂಟೆಗೆ ಪ್ರಸಂಗ ರೆಡಿ ಆಗ್ತದೆ. ಹಾಗೆಲ್ಲ ಬರೆದು ಈಗ ಏನಾದರೂ ಈಗ ಅದೊಂದು ಸಾಮಾಜಿಕವಾಗಿ ನೀವು ಒಂದು ಮೆಸೇಜನ್ನು ನೀವು ತಲುಪಿಸುವಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಅದರಲ್ಲಿ, ಆ ಮೂಲಕವಾಗಿ. ಅದರಲ್ಲಿ ನಾನು ಏನು ಕೇಳಬೇಕು ಅಂತ ಎಣಿಸ್ತೇನೆಂದರೆ, ಈಗ ಯಕ್ಷಗಾನಕ್ಕೆ ಅದೇ ರೀತಿ ಅದರದ್ದೇ ಆದಂಥ ಒಂದು ಸಾಂಪ್ರದಾಯಿಕವಾದಂಥ ನೆಲೆಗಟ್ಟು ಇದೆ ಅಂತ ನಮಗೆಲ್ಲರಿಗೂ ತಿಳಿದಿರುವಂಥದ್ದು. ಈಗ ನಿಮ್ಮ ಈ ಯಕ್ಷತೆಲಿಕೆ ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ಆ ದೈನಂದಿನ ವಿದ್ಯಮಾನಗಳನ್ನು ನೀವು ಹಿಡ್ಕೊಂಡು ನೀವು ಅದರ ಬಗ್ಗೆ ನೀವು ಒಂದು ಪ್ರಸಂಗಗಳನ್ನು ನೀವು ರಚನೆ ಮಾಡಿ ಆ ಒಂದು ನೀವು ಏನು ಹೇಳ್ತಾರೆ ಮೆಸೇಜನ್ನು ನೀವು ಕೊಡ್ತಾ ಇದ್ದೀರಿ ಸಮಾಜಕ್ಕೆ. ನಿಮ್ಮ ಈ ಪ್ರಯತ್ನಕ್ಕೆ ಈ ಜನರ ವಿಮರ್ಶೆಗಳಿರ್ಬೋದು ಅಥವಾ ಟೀಕೆಗಳಿರ್ಬೋದು ಅಥವಾ ಏನು ಹೇಳ್ತಾರೆ ಪಾಸಿಟಿವ್ ರೆಸ್ಪಾನ್ಸಸ್ ಇರ್ಬೋದು, ನೀವು ಅದನ್ನು ಹೇಗೆ ನೀವು ಸ್ವೀಕಾರ ಮಾಡ್ತೀರಿ? ತುಂಬ ಉಂಟು ಮೇಡಮ್. ನಾನು ಹೆಚ್ಚಾಗಿ ಕಮೆಂಟ್ ನೋಡೋದು ಕಡಿಮೆ. ಯಾಕೆಂತ ಹೇಳಿದರೆ, ನೀವು ಎಂತ ಮಾಡಬೇಕಂತ ಹೇಳಿದರೆ ನಿಮ್ಮ ಕೆಲವು ಲೈಫಲ್ಲಿ ಕೆಲವು ರೂಟ್ ಹೇಗೆ ಸೆಟ್ ಮಾಡಬೇಕು ಅಂತ ಹೇಳಿದರೆ, ಕೆಲವು ನೀವು ನೆಗೆಟಿವನ್ನು ನೋಡ್ತಾ ಹೋದರೆ ನೀವು ಅದರ ಚಿಂತೆಯಲ್ಲೇ ಬೀಳ್ತಾ ಹೋಗ್ತೀವಿ. ನೀವು ನಿಮ್ಮ ಕೆಲಸ ಮಾಡ್ತಾ ಹೋಗುದು. ನಮಗೆ ಆಪ್ತರು ಯಾರಿದ್ದಾರೆ ಅವರು ಬಂದು ನೇರವಾಗಿ ಸಿಕ್ಕಿ ನಮ್ಮ ಹತ್ರ ಹೇಳ್ತಾರೆ, ಬುಡ್ಚಿ ಮಾರೆ ಒಂಚೂರು ಅಷ್ಟು ಪ್ರಾಜ್ಞರು ಬಂದು ಹೇಳ್ತಾರೆ ಕ್ಲಿಯರ್ ಆಗಿ ಹೇಳಿ, ನನಗೆ ಹೇಳಿದವರು ಇದ್ದಾರೆ, ಒಂಚೂರು ಬುಡ್ಚಿ ಮಾರೆ. ಸೊ ನಾವು ನಾವು ಅಲ್ಲಿ ಒಂದು ಸಣ್ಣ ಚರ್ಚೆ ಆಗ್ತದೆ. ಚರ್ಚೆ ಅಂತ ಹೇಳಿದ್ರೆ ನಾವು ನನ್ನ ಅಭಿಪ್ರಾಯ ನಾನು ಅಲ್ಲಿ ಮಂಡನೆ ಮಾಡೋದು. ತುಲೆ ಯಾನು ಇಂಚಿನ ನಾನು ಹಾಗೆ ಹೇಳಿದ ಹಾಗೆ ಈ ವೇಷಗೆ ಈ ಪದ್ಯ ಬಂಡ ಸರಿ, ಈ ಕ್ಲೈನ್ ಬತ್ತಕ್ಕೆ ಏನು ತಪ್ಪು ದಯಬಂಡ ಇತ್ತು ದೇವೇಂದ್ರಗೆ ಏನಾ ಪದ್ಯ ಬಾಡಿ ಪಿಕ್ಚರ್ ತಪ್ಪು ಯಾನೇ ಪನ್ಪೆ ತಪ್ಪು ದಯಬಂಡ ಯಾಂದಲ್ಲ ಯಕ್ಷಗಾನಕ್ಕೆ ಇನಿ ಕೊಡೆ ಬತ್ತನೆ ಆಯ್ತು ಹೆಂಗೆ ಗೊತ್ತುಂಡು ಎಲ್ಲಿ ಹಿಡಿದಿತ್ತು ಯಕ್ಷಗಾನ ತೂತನೆ ಹೆಂಗೆ ಬಾರಿ ಮಲ್ಲ ಆರಾಧ್ಯ ನಾನು ಚೌಕಿ ದೇವರನ್ನು ಕೂಡ ನಮ್ಮ ಅನ್ನದ ಬಟ್ಟಲದು. ನಾವು ಅದನ್ನು ಯಾವತ್ತೂ ತಾತ್ಸಾರ ಭಾವನೆಯಿಂದ ಇಲ್ಲಿವರೆಗೆ ನೋಡಲಿಲ್ಲ, ಇನ್ನೂ ನೋಡುವುದಿಲ್ಲ. ನೋಡಿದಲ್ಲಿಗೆ ನಮ್ಮ ಅಳಿವಾಯ್ತು ಅಂತ ಲೆಕ್ಕ. ಯಾಕೆಂತ ಹೇಳಿದ್ರೆ ಅದು ಅನ್ನದ ಬಟ್ಟಲು, ನಾವು ಅನ್ನದಲ್ಲಿ ಆಟ ಆಡ್ತೇವೆ. ಹಾಗಾಗಿ ನಮಗೆ ಅದರ ಜವಾಬ್ದಾರಿ ಇದ್ದೇ ಇರ್ತದೆ.
ನಾವು ಅಲ್ಲಿ ಖಾಲಿ ಒಂದು ಪಾತ್ರದ ಮೇಲೆ ಫೋಕಸ್ ಮಾಡುವಾಗ ನಾನು ಹಾಗೆ ಹೇಳಿದಾಗೆ ನಾನು ಆ ಪಾತ್ರ ಆಗಿ ಹಾಡಬೇಕಾಗ್ತದೆ. ಒಬ್ಬ ಕುಡುಕ ಬಂದರೆ ಕುಡುಕನಾಗೆ ಅವನಿಗೆ ಎಂತ ಬೇಕು ಆ ಟೈಪು, ಒಬ್ಬ ಹುಚ್ಚ ಕ್ಯಾರೆಕ್ಟರ್ ಬಂದರೆ ಹಾಗೆ, ಅಥವಾ ಒಂದು ವಿಲನ್ ಒಬ್ಬ ಈ ಪೋಲಿ ಕ್ಯಾರೆಕ್ಟರ್ ಅವನಿಗೆ ಎಂತ ಯಾವ ಟೈಪ್ ಬೇಕು ಅದೇ ಟೈಪಲ್ಲಿ ಹಾಡಿ ಆಗ್ತದೆ. ಕೊನೆಗೆ ಅದರಲ್ಲಿ ಮೆಸೇಜ್ ಇರ್ತದೆ, ಹೀಗೆ ಮಾಡಿದ್ದಕ್ಕೆ ಅದು ಹಾಗೆ ಆಯ್ತು ಎಂಡಿಗೆ ಅಂತ. ಸೊ ನಾವು ಆ ದೃಷ್ಟಿಯಲ್ಲಿ ಅದನ್ನು ತಗೊಂಡು ಹೋಗ್ತಿದ್ದೇವೆ. ಕೆಲವರಿಗೆ ಅದು ನಾನು ಅದೇ ವಿಷಯ ಹಾಗೆ ಹೇಳಿದ್ದು, ಕೆಲವರಿಗೆ ನೋವಾಗಿರ್ಬೋದು, ಅದು ನೋವಾಗಿರ್ತದೆ. ಕೆಲವರಿಗೆ ಅದು ಕೆಲವರು ಹೇಗೆ ತಗೊಳ್ತಾರೆ ಅಂತ ಹೇಳಿದ್ರೆ ನೆಟ್ ಟೋಟಲ್ ಒಂದು ಎಡ್ಡೆ ಮೆಸೇಜ್ ಉಂಟು ಮಾರೆ ಲಾಸ್ಟಿಗೆ ಅವ್ರು ಟೋಟಲ್ ನೋಡ್ತಾರೆ, ಕಂಪ್ಲೀಟ್ ನೋಡಿ ಯೋಚನೆ ಮಾಡಿ ಹೇಳ್ತಾರೆ ನೆಟ್ ಎಡ್ಡೆ ಮೆಸೇಜ್ ಉಂಟು ಮಾರೆ ಒಂದು ಎಡ್ಡೆ ಆಗ್ಬೋದು ಲೈಕ್ ಪತ್ತ ಮಾಡಿ. ಕೆಲವೆಲ್ಲ ಈ ವರ್ಡ್ಗಳು ವ್ಯತ್ಯಾಸಗಳು ಇರ್ತದೆ, ಒಂದು ಕೆಲವೊಮ್ಮೆ ಅವರು ಮಾತಿನ ಫ್ಲೋದಲ್ಲೆಲ್ಲ ಕೆಲವು ವರ್ಡ್ಗಳು ವ್ಯತ್ಯಾಸ ಆಗಿ ಬರ್ತದೆ, ಅದನ್ನೆಲ್ಲ ಹೇಳ್ತಾರೆ, ಕೆಲವು ವಾರ್ನಿಂಗ್ ಕೊಡ್ತಾರೆ. ಅದು ತಪ್ಪಲ್ಲ, ವಾರ್ನಿಂಗ್ ಹೇಳುವಂಥದ್ದು ತಪ್ಪಲ್ಲ. ಈಗ ರೋಡಲ್ಲಿ ಹೋಗುವಾಗ ನಿಮಗೆ ಹಂಪು ಅಥವಾ ವಿರುದ್ಧ ಯಾಕೆಂತ ಹೇಳಿದ್ರೆ ನಮಗೆ ವಾರ್ನಿಂಗ್ ಮುಂದೆ ಟರ್ನ್ ಉಂಟು ಅಂತ ಹೇಳಿ, ಗೊತ್ತಾಯ್ತಾ? ಅದು ನಮಗೆ ಏಳಿಗೆಗೆ ಕೊಡೋದು ಹಾಗೆ, ಅದು ಬರ್ತಾ ಇದ್ರೆ ಒಳ್ಳೇದು. ಮತ್ತೆ ತೀರಾ ನೆಗೆಟಿವ್ ಆಗಿ ಕಮೆಂಟ್ ಮಾಡಿ ಒಬ್ಬ ಅದು ಅವನಿಗೆ 1000 ಪ್ರೋಗ್ರಾಮಲ್ಲಿ 1000 ಕೂಡ ಇಷ್ಟ ಆಗದಿದ್ರೆ ಅವನು ಅದು ವೈಯಕ್ತಿಕವಾಗಿ ಅವರು ಟಾರ್ಗೆಟ್ ಮಾಡಿದ, ಅದಕ್ಕೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ತುಂಬ ಜನ ಇಷ್ಟ ಆದವರಿದ್ದಾರಲ್ಲ, ಈಗ ಒಂದು ಪಂತೆಯಲ್ಲಿ ಕೂತ ಒಬ್ಬನಿಗೆ ಅಡಿಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ 1000 ಜನ ಊಟ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಡಿಗೆವನ್ನು ಓದ್ತೀರಾ ನೀವು? ಹಾಗೆ ಅವನಿಗೆ ಇಷ್ಟ ಆಗಿರ್ಲಿಕ್ಕಿಲ್ಲ, ಹಾಗೆ ಅದು ಅವನಿಗೆ ಇಷ್ಟ ಆದದ್ದು ಇನ್ನೊಬ್ರಿಗೆ ಇಷ್ಟ ಆಗಿರ್ಲಿಕ್ಕಿಲ್ಲ. ಹಾಗೆ ಇಷ್ಟ ಆದವರಿಗೂ ಇಷ್ಟ ಆಗದವರಿಗೂ ಕಮೆಂಟ್ ಮಾಡಿದವರಿಗೂ ಮಾಡದವರಿಗೂ ಎಲ್ಲರಿಗೂ ನಾವು ಆದರಣೀಯವಾಗಿರ್ತೇವೆ. ಯಾಕಂತ ಹೇಳಿದ್ರೆ ಅವರು ಆ ಟೈಮ್ ಕೊಟ್ಟಿದ್ದಾರಲ್ಲ ಅಲ್ಲಿ. ಈಗ ಒಂದು ಕಮೆಂಟ್ ಮಾಡ್ಲಿಕ್ಕೆ ನಮ್ಮ ಪ್ರೋಗ್ರಾಮ್ ಟೈಮ್ ಕೊಟ್ಟಿದ್ದಾರೆ ನೋಡಿ, ಅದು ಗ್ರೇಟ್ ಅಲ್ವಾ? ಹಾಗಾದ್ರೆ ಅವ್ರಿಗೆ ನೋಡ್ಬೇಕು ಅಂತ ಅನಿಸಿದಲ್ಲ ಅಲ್ಲಿ ಒಮ್ಮೆ, ಅದು ನಾವು ಅದನ್ನು ಥಿಂಕ್ ಮಾಡೋದು ಅಷ್ಟೇ. ಇಷ್ಟೊಂದು ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನೀವು ಪ್ರಸಂಗ ರಚನೆಗಳನ್ನು ಕೂಡ ಮಾಡ್ತೀರಿ ಅಂತ ಕೇಳಿದೆ. ಹಾಗೆಯೇ ಇತ್ತೀಚೆಗಷ್ಟೇ ಧರ್ಮದೈವ ಪಂಜುರ್ಲಿ ಅನ್ನುವಂತಹ ಒಂದು ಪ್ರಸಂಗವನ್ನು ರಚಿಸಿ ನೀವು ಬಿಡುಗಡೆ ಮಾಡಿದ್ದೀರಿ. ಯಾರು ಇದರ ಪ್ರೇರಣೆ, ಹಾಗೆಯೇ ಹೇಗೆ ಇದನ್ನು ರಚಿಸಿದ್ರಿ? ಅದು ರಚನೆ ಮಾಡಬೇಕು ಅಂತ ಹೇಳಿ ಹೊರಟದಲ್ಲ. ಬ್ಯಾಂಗ್ಳೂರಲ್ಲಿ ಅಂದರೆ ನನ್ನ ಫ್ರೆಂಡ್ ಅವರೆಲ್ಲ ತುಳುನಾಡ ಜವಣರು ಬ್ಯಾಂಗ್ಳೂರು ಅಂತ ಹೇಳಿ ಅವರೊಂದು ಕಾರ್ಯಕ್ರಮ ಮಾಡುವಾಗ ಫೋನ್ ಮಾಡಿದರು. ಎಂಕ್ಲೆಗೂ ಓಲ್ ಆದಿಪರಲ್ಲಿ ಆಟ ಅಂಚಿನಂಜಿ ಪ್ರಸಂಗ ಆಡು. ನನಗೆ ಅವರ ಕನ್ವರ್ಸೇಷನ್ ತುಳುವಲ್ಲಿ ಹೈಯೆಸ್ಟ್ ಹೇಳ್ತಿದ್ದೇನೆ, ಎಲ್ಲಿಯೂ ಆಗಿರಬಾರ್ದು ಅಂತ ಒಂದು ಪ್ರಸಂಗ ಆಗಬೇಕು ನಮಗೆ. ಮತ್ತೆ ಸಭೆಯಲ್ಲಿ ಬರಬೇಕು, ವೇಷಗಳು ಹಾಗೆ ಆಗಬೇಕು ಹೀಗೆ ಆಗಬೇಕು. ಕೆಲವು ಪ್ರಸಂಗಗಳು ಹೇಳಿದೆ, ಅಂದರೆ ಮೊದಲೆಲ್ಲ ಆಗ್ತಿದ್ದದ್ದು ನಮ್ಮ ಮೇಳಗಳಲ್ಲೆಲ್ಲ, ಅದು ಯಾವುದೇ ಅವರಿಗೆ ಬೇಡ, ಹೊಸತ್ತು ಬರೋಕ್ಕೆ ಹೊಸತ್ತು ಅಂತ. ಹಾಗೆ ಎಂತಂತ ಹೇಳಿದರೆ ನಾವು ಈ ಹಾಸ್ಯ ವೈಭವ ಇದೆಲ್ಲ ಮಾಡ್ತಿದ್ದಾಗ ದಿನೇಶ್ ಹತ್ರ ಮಾತಾಡೋದು ಕೊಡಬಹುದು, ಹೀಗೆ ಭಾಗವತರ ಅವು ಹೀರೇ ವರೇರ ಅಭಿಜ ಒಂದು ಸ್ಟೋರಿ ತೂಲೇತ ಅಂತ ಹಾಗೆ ಇಂಥದೋ ಒಂದು ಮಾತಾಡುವಾಗ ದಯಾನಂದ್ ಕತ್ತಲ್ ಸರ್ ಒಮ್ಮೆ ನನ್ನ ಹತ್ರ ಹೇಳಿದ್ರು, ತುಳು ಭವನದಲ್ಲಿ ಭಾಗವತರ ಏನೊಂಜಿ ಎಡ್ಡ ಕತೆ ಉಂಡು, ಈ ಫ್ರೀ ಇಪ್ಪನ ಗೊರಬಲೆ ನಮ್ಮಂಜೆ ಕುಲ್ಲುದಂಜಿ ಸೆಟ್ ಮಲ್ಪುಗ ಪಂಜುರ್ಲಿನ ಕತೆ ಅಂತ ಹೇಳಿದ್ರು, ಒರಿಜಿನಲ್ ಸ್ಟೋರಿ ಅವರು ಪಾರ್ದನ ಆಧಾರಿತ ಅಂತ. ಸರಿ ನೋಡು ಅಂತ ಹೇಳಿದೆ. ರಂಗೆ ಆಗ ಫ್ಲ್ಯಾಶ್ ಆಯಿತು, ನೋಡು ಹೇಗುಂಟು ಅಂತ. ಹೀಗೆ ನಾನು ಮತ್ತೆ ದಿನೇಶ್ ಗೌಡ ಇಬ್ಬರು ಹೋದೆವು. ಹೋಗಿ ಅಂದರೆ ಕೊಡಪದವನ್ನು ನಾನು ಅಲ್ಲಿಗೆ ಬೆಂಗಳೂರದಕ್ಕೆ ಇನ್ವಾಲ್ವ್ ಮಾಡಿದ್ದೆ. ಧೈರ್ಯ ಕೊಟ್ಟದ್ದು ಅವರೇ ನನಗೆ. ಬರಲಿ ಇದು ಪೂರ ಬರೆಪರ ಐಟಿ ಇಂಜಿನಿಯರ್ ಉಂಟು ಬರಲಿ ತೂಕ ಟ್ರೈ ಮಾಡಲಿ ಅಂತ. ಹಾಗೆ ನಾನು ಸ್ಟೋರಿ ಎಲ್ಲ ಕೇಳಿ ಆದ ಮೇಲೆ ಅದರಲ್ಲಿ ತುಂಬ ಸಾಹಿತ್ಯಗಳಿತ್ತು, ದಯಾನಂದ ಜನಪದೀಯವಾದಂಥ ತುಂಬ ಸಾಹಿತ್ಯಗಳಿತ್ತು. ನನಗೆ ಅದು ದೊಡ್ಡ ಕ್ಲಿಷ್ಟ ಅಂತ ಅನಿಸ್ಲಿಲ್ಲ. ಅಂದರೆ ಸಾಧಾರಣ ಅವರು ಹೇಳುವ ಕಾವ್ಯ ಅವರ ಕಾವ್ಯ ರೂಪದಲ್ಲಿ ಇರ್ತದೆ, ಅದು ಬಾಯಿಂದ ಬಾಯಿಗೆ ಬಂದು ಅವರ ಹಿರಿಯರಿಂದ ಪಾರ್ದಾನ ಅದನ್ನೇ ಬಟ್ಟೆ ಇಳಿಸಿ ಒಂದು ಸಾಹಿತ್ಯ ತಗೊಂಡು ಬರೆದೆ. ಹೇಗಾದ್ರು ದೊಡ್ಡ ಅನುಭವ ಅಂತಲ್ಲ. ಆಗ ನನ್ನ ಲೆಕ್ಕದಲ್ಲಿ ಪೂಂಜಾರ ಇರ್ಲಿಲ್ಲ, ಇರ್ತಿದ್ರೆ ಅದು ಇನ್ನೂ ಉತ್ಕೃಷ್ಟ ಮಟ್ಟ ಆಗ್ತಿತ್ತು. ಅಂದ್ರೆ ಗುರುಗಳ ಹತ್ರ ಕೇಳಿ ಇನ್ನೂ ಚಂದ ಮಾಡ್ಬೋದಿತ್ತು ಅಂತ ಒಂದು ಆಶೆ. ಹಾಗೆ ಬರದೆ ಪ್ರಪ್ರಥಮವಾಗಿ ಬೆಂಗಳೂರಲ್ಲಿ ಪ್ರದರ್ಶನ ಕೂಡ ಆಯ್ತು, ಚಂದ ಆಯ್ತು ಆಟ. ಅಂದ್ರೆ ಒಂದು ಸಣ್ಣದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಒಂದು ಅರ್ಧದಲ್ಲಿ ಮಳೆ ಬಂತು. ಹಾಗೆ ಮತ್ತೆ ಹಾಲ್ ಓಪನ್ ಅಲ್ಲಿ ದೊಂದಿ ಬೆಳಕಲ್ಲಿ ಅದು ಕಂಪ್ಲೀಟ್ ಆಟ. ದೊಂದಿ ಬೆಳಕಲ್ಲಿ ಕಂಪ್ಲೀಟ್ ಇಲ್ಲಿಂದ ಬಪ್ಪನಾಡು ಮೇಳದ ಕಲಾವಿದರು ಮತ್ತೆ ಆಯ್ದ ಹೊರಗಿನ ಮೇಳಗಳ ಕಲಾವಿದರನ್ನೆಲ್ಲ ಕರ್ಕೊಂಡು ಹೋಗಿ ಬೆಂಗಳೂರಲ್ಲಿ ವಿಜೃಂಭಣೆಯಿಂದ ಆಯ್ತು ಆಟ. ಅರ್ಧಕ್ಕೆ ಅದು ಎಂತ ಮಾಡ್ಲಿಕ್ಕೆ ಹೋದಿಲ್ಲ, ನೇಚರ್ ಇದ್ರೆ ನಾವು ಏನು ಮಾಡ್ಲಿಕ್ಕೆ ಆಗ್ತದೆ. ಮಳೆ ಬಂತು, ಅರ್ಧದಿಂದ ಮತ್ತೆ ಹಾಲ್ ಒಳಗೆ ಆಯ್ತು ಆಟ, ಕ್ಲಿಕ್ ಆಯ್ತು. ಅರ್ಧದವರೆಗೆ
ಅದು ಕಂಪ್ಲೀಟ್ ನಮ್ಮ ಪೌರಾಣಿಕ ಪ್ರಸಂಗ ಹೇಗೆ ಹೋಗ್ತದೆ ಹಾಗೆ ಹೋಗ್ತದೆ. ಹೌದು. ಒಳ್ಳೆ ಪ್ರಸಂಗ. ಅದನ್ನೀಗ ದಯಾನಂದ್ ಕತ್ತಲ್ ಸರ್ ಅವರು ಬಿಡುಗಡೆ ಮಾಡೋ ಪ್ಲಾನಲ್ಲಿ ಇದ್ದಾರೆ ಹೇಳಿದ್ರೆ. ಹಾಗೆ ಅಲ್ವಾ? ಹಾಗೆ ಪ್ರಯತ್ನ ಮಾಡಿದ್ದು, ನಾನು ಪರಿಪೂರ್ಣ ಅಲ್ಲ, ಪ್ರಯತ್ನ ಮಾಡಿದ್ದು ಜಸ್ಟ್ ಒಂದು. ಕಲಾ ಸರಸ್ವತಿ ಎಲ್ರಿಗೂ ಹೋಲುವಂಥವಳಲ್ಲ ಸರ್. ಹಾಗೆ ಇಷ್ಟು ನಿಮ್ಮ ಕಲಾ ಸೇವೆಯ ಈ ಜೀವನದಲ್ಲಿ ನಿಮಗೆ ಹಲವಾರು ಪ್ರೇರಕರಿರ್ಬೋದು. ಅಂಥದ್ರಲ್ಲಿ ನೀವು ನೆನಪು ಮಾಡಿಕೊಳ್ಳುವಂತಹ ಗುರುಗಳು ಯಾರು ಸರ್? ಗುರುಗಳು ನನ್ನ ಶಾಲೆಯಿಂದ ಪ್ರೇರಣೆ ಕೊಟ್ಟವರು ಅಂತ ಹೇಳ್ಬೋದು. ಶಾಲೆಯ ದಿನಗಳಿಂದ ಪ್ರಾರಂಭವಾಗಿ ಪ್ರತಿಯೊಬ್ಬರು ನಮಗೆ ಜೀವನದಲ್ಲಿ ಯಾರೆಲ್ಲ ಬಂದು ಹೋಗಿದ್ದಾರೆ ಅವರೆಲ್ಲ ಇಂಪಾರ್ಟೆಂಟ್. ಒಳ್ಳೆದ ಕೆಟ್ಟದ ಎಲ್ಲ ಗುರುಗಳೇ ನಮಗೆ. ನಾವು ಚೇಂಜ್ ಆಗ್ತಾ ಹೋಗ್ತೇವೆ ನೋಡಿ ಪ್ರತಿಯೊಬ್ಬರ ಹತ್ರ. ಈಗ ಒಬ್ಬೊಬ್ಬರ ಸಂಘದಿಂದ ಕೂಡ ಒಂದೊಂದು ವಿಷಯ ಕಲೀಲಿಕ್ಕೆ ಅಥವಾ ಒಂದೊಂದು ವಿಷಯ ಮರೀಲಿಕ್ಕೆ ಇರ್ತದೆ. ನಾವು ಬೆಳೀತಾ ಹೋಗುದು ಹಾಗೆ. ಹಾಗಾಗಿ ನನಗೆ ನನ್ನ ಶಾಲೆಯ ಗುರುಗಳನ್ನು ಮೊದಲಾಗಿ ಅಂಗನವಾಡಿಯಿಂದಲೇ ಇಟ್ಕೊಳ್ತೇನೆ. ತಾಯಿ ಮೊದಲ ಗುರು, ತಂದೆ ತಾಯಿ ಮೊದಲು. ಅವರು ನಮಗೆ ಈ ಸಂಸ್ಕಾರ ಕೊಡದಿದ್ರೆ ನಾವು ಹೀಗೆ ಬರ್ತಾ ಇರಲಿಲ್ಲ ಅನಿಸ್ತದೆ ನನಗೆ. ತಂದೆ ಪಾಪ ತುಂಬಾ ಕಷ್ಟಪಟ್ಟಿದ್ದಾರೆ ನನಗೆ ಬೇಕಾಗಿ. 3 ಜನ ಗಂಡು ಮಕ್ಕಳು, ತಾಯಿ 4 ಜನರು ಸಾಕಿದ್ದಾರೆ ಸಣ್ಣದಿರುವಾಗ. ನಮಗೊಂದು ನನಗೆ ಸಾಧಾರಣ 20 ವರ್ಷದವರೆಗೆ ನನಗೆ ಎಂಥದ್ದು ಅಷ್ಟು ದೊಡ್ಡ ಕಷ್ಟದ ಅನುಭವ ಆಗಲಿಲ್ಲ. ತಂದೆ ಚಂದ ನೋಡಿಕೊಂಡಿದ್ದಾರೆ. ಅದರ ಮೇಲೆ ನಾನು ಹೊರಗೆ ಬಂದೆ. ಆಫ್ಟರ್ ಎಜುಕೇಶನ್ ನಾನು ಒಂದು ದಿನ ಕೂಡ ಮನೆ ನಿಲ್ಲಿಲ್ಲ, ಜಾಬ್ ಹುಡುಕಿಕೊಂಡು ಬಂದೆ. ಅಂದ್ರೆ ಮತ್ತೆ ಇಬ್ರು ಕಲೀಲಿಕ್ಕಿದ್ದಾರೆ ತಮ್ಮನವರು. ಆ ಟೈಪಲ್ಲಿ ನಾನು ಬರದಿದ್ರೆ ಆಗುದಿಲ್ಲ ಅಂತಲ್ಲ, ಅಷ್ಟು ಕಷ್ಟದ ವಿಷಯ ಮಾತಾಡೋದಲ್ಲ ನಾನು. ಅದು ನನಗೊಂದು ಚಾಲೆಂಜ್ ಇತ್ತು. ಜಾಬಿಗೆ ಜಾಬಿಗೆ ಸೇರಿ ಆದ ಮೇಲೆ ಇದೆಲ್ಲ ನಡೀತಾ ಬಂದದ್ದು. ಹಾಗೆ ತಂದೆ ಆ ವಿಧಾನದಲ್ಲಿ ನಮಗೆ ಸಪೋರ್ಟ್ ಮಾಡಿದ್ರೆ, ತಾಯಿ ಈಚೆಯಲ್ಲಿ ಭಜನೆ ಇಂಥ ಸಂಸ್ಕಾರಗಳನ್ನು ಮನೆಯಲ್ಲಿ ಹೇಳಿಕೊಟ್ಟು, ಮತ್ತೆ ತಾಯಿದೊಂದು ಯಾರು ಎಂಥದೇ ಮಾಡಿದ್ರು ನಾವು ಏನೇನು ಮಾಡಬಾರ್ದು, ಅದೊಂದು ಸಣ್ಣ ಇದೆ ಪಾತಿರ್ನಿ ಅಂತ. ಮತ್ತೆ ಇನ್ನೊಬ್ಬ ತಪ್ಪು ಮಾಡಿದ್ರೆ ನಮಗೂ ಬಿಟ್ಟು ಮನೆಯಲ್ಲಿ ಇಂಥದ್ದೆಲ್ಲ ತುಂಬಾ ಆಯ್ತು. ಅದೆಲ್ಲ ಆಗ ನಮಗೆ ಸಿಟ್ಟು ಬಂದ್ರು, ಈಗ ಗೊತ್ತಾಗ್ತದೆ ನಮಗೆ ನಮ್ಮ ಅವರ ಸಜ್ಜನಿಕೆ ಅದು ನಮಗೆ ಎಲ್ಲಿಯೋ ಹೆಲ್ಪ್ ಆಗ್ತಾ ಬಂದಿದೆ. ಆದ್ರೂ ನಾವು ಸ್ವಲ್ಪ ಈಗ ಕೆಲವೊಮ್ಮೆ ಜೋರು ಮಾತಾಡೋದು ಅದೆಲ್ಲ ಇರ್ತದೆ, ಅವ್ರಿಗೆ ಕೋಪ ಬರ್ತದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ತಂದೆ ತಾಯಿ ತುಂಬಾ ಯಾರಿಗೊಂದು ಉಪದ್ರ ಮಾಡಿದವರಲ್ಲ, ನಮ್ಮನ್ನು ಹಾಗೆ ಸಾಕಿದ್ದಾರೆ. ಮತ್ತೆ ನೆನಪು ಮಾಡಿಕೊಳ್ಬೇಕಾದ್ರೆ ನಾನು ಗುರುಗಳು, ಯಕ್ಷಗಾನದ ಗುರುಗಳು, ನಾಟ್ಯ ಕಲಿಸಿದಲ್ಲಿಂದಲೂ ಕೂಡ ಹೇಳ್ಬೇಕಾಗ್ತದೆ. ಜಯಾನಂದ್ ಸಂಪಾಜೆ ಮತ್ತೆ ರಾಧಾಕೃಷ್ಣ ಕಲ್ಗುಂಡಿ. ಅದಾದ ಮೇಲೆ ಮಾಂಬಾಡಿ ಗುರುಗಳು ನಾದಬ್ರಹ್ಮ, ಅವರನ್ನು ಮರಿಲಿಕ್ಕೆ ಇಲ್ಲ. ಮನೆ ಮಗನಾಗೆ ತುಂಬಾ ಚಂದ ಹೇಳಿಕೊಟ್ಟಿದ್ದಾರೆ. ತುಂಬಾ ಒಂದು 6 ವರ್ಷ ಹೋಗಿದ್ದೇನೆ. ಹೋದ ಮೇಲೆ ಹೇಳಿದ್ರು, ರೇಕ್ಲೆ ಇರ್ನ ನೆಕ್ಸ್ಟ್ಗೆ ಒಂಜಿ ಪೂಂಜೇರ್ನತ್ತಂದ ಬೇರ್ನಡೆ ಪೋಲೆ ಶ್ರೀಮಂತೂರು ನಾರಾಯಣ ಶೆಟ್ಟಿ ನಡೆ ಅಂದ್ರೆ ಅವರು ಹೇಳ್ತಾರೆ, ನಾನು ಪ್ರಾಥಮಿಕ ಹಂತದ್ದು ನಾನು ಹೇಳಿಕೊಟ್ಟಿದ್ದೇನೆ, ಮತ್ತಿದ್ದು ನೀವು ನಿಮಗೆ ಬೇಕಾದ್ರೆ ಹೆಚ್ಚಿನ ವಿದ್ಯಾಭ್ಯಾಸ ಅವರು ಕೊಟ್ಟದ್ದೇ ಅನುಭವ ಧಾರಾಳ ಸಾಕು ರಂಗಸ್ಥಳದಲ್ಲಿ. ಆದ್ರೂ ಮತ್ತೆ ಪುನಃ ಹೇಳ್ತಾರೆ, ಅದು ದೊಡ್ಡ ಗುಣ ನೋಡಿ. ಒಬ್ಬ ಗುರು ಯಾವತ್ತೂ ಕೂಡ ಇನ್ನೊಬ್ಬನ ಹತ್ರ ಕಳಿಸ್ಲಿಕ್ಕೆ ರೆಡಿ ಇರುವುದಿಲ್ಲ, ಅಥವಾ ಇನ್ನೊಬ್ಬ ಗುರುಗಳಿಂದ ಬಂದ್ರೆ ಈ ಗುರುಗಳು ಒಪ್ಲಿಕ್ಕೆ ರೆಡಿ ಇರುವುದಿಲ್ಲ ಅಂತ ವಿಶಾಲ ಹೃದಯ. ಹಾಗಾಗಿ ಅವರಿಗೆ ಇಷ್ಟು 1000 ಸ್ಟೂಡೆಂಟ್ಸ್. ಈಗ ಸಾಧಾರಣ ನೀವು ಎಲ್ಲಿ ಕೇಳಿದ್ರು ಮಾಂಬಡಿ ಸ್ಟೂಡೆಂಟ್ಗಳೇ ಸಾಧಾರಣ ರಂಗಸ್ಥಳದಲ್ಲಿ ರಂಗಾಳತೆ ಇರುವುದು. ಕಲಾವಿದರಾಗಿ ವೇಷಧಾರಿಗಳಾಗಿರ್ಬೋದು, ಎಲ್ಲ ಭಾಗವತಿಗೆ ಅನುಭವದ ಹಿಮ್ಮೆಳ ಅನುಭವ ಪಡೆದವರೇ ಇರುವುದು ಮಾಂಬಡಿ ಗುರುಗಳಿಂದ. ಹೌದು, ಅಂತ ಗುರುಗಳು ಸಿಗ್ಬೇಕಿದ್ರೆ ಖಂಡಿತ ಯೋಗ ಮಾಡಿರ್ಬೇಕಲ್ವ ಸರ್? ಅವರ ಧರ್ಮಪತ್ನಿಯವರು ಕೂಡ ಈಗ ಅಮ್ಮ ತುಂಬಾ ಪ್ರೀತಿ ಮನೆಗೆ ಹೋದ್ರೆ. ಅವ್ರು ನೋಡ್ತಾರಲ್ಲ ನಮ್ಮ ಬೆಳವಣಿಗೆ ನೋಡ್ತಾರೆ, ಎಲ್ಲಿಯಾದ್ರೂ ತಪ್ಪಿದ್ರೆ ಫೋನ್ ಮಾಡಿ ಹೇಳ್ತಾರೆ, ಅದು ಬೋರ್ಚಿ ಅಂಚಮಾಲ್ ಬೋರ್ಚಿ ಹೀಗೆಲ್ಲ. ಅದೇ ಅಲ್ವಾ ನಮಗೆ ಬ್ಯಾಕ್ ಬೋನ್. ಅದೊಂದು ದೊಡ್ಡ ಭಾಗ್ಯ ನನ್ನ ಜೀವನದಲ್ಲಿ. ಅದೆಲ್ಲ ನೋಡಿ ನಮ್ಮ ಅಜ್ಜನ ಅಥವಾ ತಂದೆ ತಾಯಿ ಮಾಡಿದ ಪುಣ್ಯದಿಂದ ಇದೆಲ್ಲ ಸಿಕ್ಕಿದೆ ನನಗೆ. ಈಗ ಎಷ್ಟೋ ಪ್ರತಿಭೆ ಇದ್ರು ಕೂಡ ಅಂತವರಿಗೆ ಒಳ್ಳೆ ಗುರುಗಳಿರುವುದಿಲ್ಲ, ಈ ಗುರುಗಳು ಸಿಕ್ಕಿದ್ರು. ಅದಾದ ಮೇಲೆ ನಾನು ಜಾಬಲ್ಲಿರುವಾಗ ನನಗೊಬ್ರು ಗಾಡ್ ಫಾದರ್ ಅಂತ ಹೇಳ್ತಾರೆ ನಾನು ಅವರನ್ನು. ಯಾಕೆಂತ ಹೇಳಿದ್ರೆ ನನಗೆ ಮಂಗಳೂರಲ್ಲಿ ಬೇರೆ ಸಪೋರ್ಟರ್ಸ್ ಯಾರು ಇರಲಿಲ್ಲ. ನಾನು ಒನ್ ಮ್ಯಾನ್ ಆಗಿ ಇಲ್ಲಿ ಭಾಗವತಿಗೆ ಮಾಡೋದು, ಆಟಕ್ಕೆ ಹೋಗೋದು ಎಲ್ಲ. ಆಗ ಒಬ್ಬ ತಿದ್ದುವ ಬೇಕಲ್ಲ ನಮ್ಮ ಜೊತೆಗೆ. ನಿಮಗೆ ಖಾಲಿ ಯಕ್ಷಗಾನ ಬದುಕು ಮಾತ್ರ ಅಲ್ಲ, ನಮ್ದು ಈಚೆ ಸಿವಿಲ್ ಇಂಜಿನಿಯರಿಂಗ್ ಉಂಟು. ಅದರಲ್ಲಿ ಒಬ್ರು ಅರುಣ್ ಪ್ರಭಾರಾವ್ ಅಂತ ಇದ್ರು. ಅವರು KPTಯಲ್ಲಿ ಲೆಕ್ಚರರ್ ಆಗಿದ್ರಂತೆ ಮೊದಲು. ಅದಾದ್ಮೇಲೆ ಕನ್ಸ್ಟ್ರಕ್ಷನ್ಗೆ ಬಂದರು. ನಾನಾಗ ಕ್ಲೈಂಟ್ ಸೈಡ್ MSc ಅಲ್ಲಿ, ಇವರು ಕಾಂಟ್ರಾಕ್ಟರ್ ಸೈಡ್ ಅಲ್ಲಿ ಬರ್ತಾ ಇದ್ರು. ನನಗೆ ಅದೊಂದು ಯಾಕಂತ ಹೇಳಿದ್ರೆ ಅವರು ಲೆಕ್ಚರರ್ ಆಗಿದ್ದೆ ಅಂತ ಹೇಳುವಂಥದ್ದು ನನಗೆ ಅದೊಂದು ಆ ಪ್ರೀತಿಯಲ್ಲಿ ನಾನು ಅವ್ರ ಹತ್ರ ಮಾತಾಡೋದು. ಅವ್ರಿಗೆ ಅದೇ ಬಂದ್ರೆ ಇರು ಆಟ ಆಡ ಬರೋಲ್ಲರಿಗೆ ಹೌದು ಅಂತ ಜಸ್ಟ್ ಪದ್ಯ ಕೇಳಿಸಿದೆ. ಪದ್ಯ ಕೇಳಿ ಲಾಯ್ಕೊಂಡು ಸ್ವರಪುರ ಲಾಯ್ಕೊಂಡು ಇನ್ನು ಸಂಗೀತ ಕ್ಲಾಸ್ಗೆ ಪಾಡಗ ಅಂತ ಅವರೇ ನನ್ನನ್ನು ಗಣೇಶ ರಾಜ್ ಅವರ ಹತ್ರ ಸೇರಿಸಿದ್ರು ಫೋನ್ ಮಾಡಿ.
ನೋಡಿ ಅದು ಎಲ್ಲ ಅವರನ್ನೆಲ್ಲ ಮರಿಲಿಕ್ಕೆ ಆಗ್ತದೆ ನಮಗೆ. ಖಂಡಿತ ಖಂಡಿತ. ಅವರು ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟರು. ಅಲ್ಲಿಂದ ನಾನು ಕರ್ನಾಟಕ ಸಂಗೀತ ಕ್ಲಾಸಿಗೆ ಹೋದೆ. ಓಕೆ. ಗಣೇಶ್ ರಾಜ್ ಸರ್ ಕೂಡ ಹಾಗೆ. ಸಂಜೆ 6 ಗಂಟೆ ನಾನು ಆಫೀಸ್ ಬಿಟ್ಟು ಸೀದಾ ಬೈಕ್ ತಗೊಂಡು ನಿಲ್ಲಿಸಿ ಅವರ ಅಂಗಳದಲ್ಲಿ 6 ಗಂಟೆಗೆ ಹೋದ್ರೆ ರಾತ್ರಿ 12 ಗಂಟೆ ಅಲ್ಲಿಂದ ಬರುವಾಗ. ಅಲ್ಲಿಂದ ಬಂದು ಮತ್ತೆ ನಾನು ಅನ್ನ ಇಟ್ಟು ಮತ್ತೆ ಅಡಿಗೆ ಮಾಡಿ ಊಟ ಮಾಡಿ ಮಲಗಬೇಕು ರಾತ್ರಿ 2 ಗಂಟೆ. ಹೌದಾ? ಹಾಗೆ ಅದು ಎಲ್ಲಿಂದ ಎಲ್ಲಿಗೆಲ್ಲ ಬಂದಿದೆ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಇರೋ ಮೊದಲೇ ಕೂಡ ಅವರ ತಂದೆದ್ದೆ ನನ್ನ ಹತ್ರ ಉಂಟು, ಅದಕ್ಕೆ ಮುಚ್ಚಿಗೆ ಯಾಕೆ ನನ್ನ ಹತ್ರ ಇಟ್ಕೊಂಡಿದ್ದೇನೆ. ಹಾಗೆ ಅದು ಪ್ರೀತಿಯಲ್ಲಿ ತುಂಬ ಅವರ ಮನೆ ಮಗನಾಗಿ ಆ ಗುರುಗಳು ಹಾಗೆ. ಅಲ್ಲಿ ಆದ ಮೇಲೆ ನಾನು ಅದೇ ಮೇಳಕ್ಕೆ ಹೋಗ್ತಿರುವಾಗ, ಸೂಡ ಮೇಳಕ್ಕೆ ಹೋಗ್ತಿರುವಾಗ ಹರಿಚಂದ್ರ ನಾಯ್ಕ ಆಗ ಹೇಳಿದೆ ಮಾಡೂರು ಪುನಃ ಹೇಳಿದ್ರು ಪೂಂಜೇರಿ ನಡುವೆ. ನನಗೆ ಆಗ ಆಸಕ್ತಿ ಬಂತು, ಈ ತುಳು ಪ್ರಸಂಗಗಳಾಗ್ತಾ ಇತ್ತಲ್ಲ ಹೈಯೆಸ್ಟ್ ಆಗಿ, ಪೌರಾಣಿಕ ಸ್ವಲ್ಪ ನೋಡುವ, ಸ್ವಲ್ಪ ಕಲಿಬೇಕು. ಯಾಕೋ ನನಗೆ ಹಾಡುವಾಗ ಸಾಹಿತ್ಯಗಳು ಕಟ್ಟುದು ಇಂಥದ್ದೆಲ್ಲ ಮಾಮಾಡುವಂತೆ ಕಲ್ತು ನೆಂಚ ಅಂತ ಹೇಳಿದೆ. ಈ ಬಲ ಎಲ್ಲ ತಗೊಪ್ಪೆ ಅಂತ. ಪೂಂಜೇರಲ್ಲಿಗೆ ಹೋದ ಮೇಲೆ ಅವ್ರು ನಿಜವಾಗಿ ನನಗೆ ಯಕ್ಷಗಾನದ ಪದ್ಯವನ್ನು ಒಂದು ಛಂದಸ್ಸುಬದ್ಧವಾಗಿ ಹಾಡೋದು ಹೇಗೆ ಅಂತ ಗೊತ್ತಾದದ್ದೇ ಪೂಂಜಾರ ಮನೆಗೆ ಹೋಗಿ ಅವರು ಹೇಳಿಕೊಟ್ಟ ಮೇಲೆ. ತುಂಬ ಹೇಳಿಕೊಟ್ಟಿದ್ದಾರೆ, ತುಂಬ ವಿಷಯಗಳು. ಅವರು ಅದು ಸಾಗರ. ನಾನು ನನ್ನ ಲೆಕ್ಕದಲ್ಲಿ ತೃಣ ಸಮಾನ ಅವರ ನಾಲೆಜ್ ಇದ್ರು. ಆದ್ರೆ ಅವರಿಗೆ ಎಷ್ಟು ತಿಳಿದ ವಿಷಯಗಳಲ್ಲೇ ನಾನು ಕೇಳಿ ತಗೊಂಡಿದ್ದೇನೆ. ಮತ್ತೆ ಅವರು ಬೇಕು ಅಂತ ಹೇಳಿ ಹೇಳಿಕೊಡೋದು. ಹೌದು, ಸಂಡೆ ಬೆಳಿಗ್ಗೆ ಹೋದ್ರೆ ರಾತ್ರಿ ಬರುದು ನಾನು ಅಲ್ಲಿಂದ. ನಮ್ಮ ಡೆಡಿಕೇಶನ್ ಹಾಗೆ ಇತ್ತು. ಅಂದ್ರೆ ಒಂದು ಇಳಿದ ಮೇಲೆ ಎಂತಾದ್ರೂ ಒಂದು ಮಾಡ್ಬೇಕು ಹಾಗೆ. ಮತ್ತೆ ದೇವರ ಅನುಗ್ರಹ ಬೇಕು ನೋಡಿ. ಹಾಗೆ ಎಂತಾದ್ರೂ ಪ್ರಾಬ್ಲಮ್ ಬರ್ತಿದ್ರೆ ಇದು ಡೈವರ್ಷನ್ ತಗೊಳ್ತಿತ್ತು. ಯಾಕೋ ಇಲ್ಲಿವರೆಗೆ ತಗೊಂಡು ಬಂದಿದೆ ಹೀಗೆ ಸ್ಟೆಪ್ ಬೈ ಸ್ಟೆಪ್. ಹಾಗೆ ಪೂಂಜರು ತುಂಬಾ ನನಗೆ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ, ತುಂಬಾ ವಿಷಯ ಕಲಿಸಿದ್ದಾರೆ. ಮತ್ತೆ ಯಾವ ರಾತ್ರಿ 12 ಗಂಟೆಗಾದ್ರೂ ಸರಿ ಫೋನ್ ಮಾಡಿದ್ರೆ ಎಂಜಿನಾಡು ಮಗ ಟಪ್ಪ ಇಂಚೆಂಚ ಮಾಮನ್, ಅಲ್ಲಿ ಕೂಡ ₹1 ಫೀಸ್ ಅವ್ರು ನನ್ನ ಹತ್ರ ತಗೊಳ್ಳಿಲ್ಲ ಪೂಂಜ ಗುರುಗಳು. ಅಲ್ಲ ತಕೊಂಡ್ರು ಕೂಡ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನನಗೆ. ಅಷ್ಟು ದೊಡ್ಡ ವಿಷಯಗಳು, ಅವರ ಟೈಮು, ಅವರು ಕೊಟ್ಟ ವಿಷಯಗಳು, ಅದು ಯಾವುದು ಕೂಡ ಅದು ಸಣ್ಣ ವಿಷಯ ಅಲ್ಲ. ಅವರನ್ನೆಲ್ಲ ನೆನಪಿಸ್ಕೊಳ್ತೇನೆ. ಮತ್ತೆ ರಾಜಾರಾಮ ಹೊಳ್ಳರು, ಮತ್ತೆ ನಮ್ಮ ಅರುಣ್ ಪ್ರಭಾ ಸರ್. ಅವರಿಗೆ ಒಂದು ಟೈಮಲ್ಲಿ ನನಗೆ ಈ ಎಂತಾಯ್ತು ಅಂತ ಹೇಳಿದ್ರೆ, ಮ್ಯಾಂಗ್ಳೂರ್ SZ ಜಾಬ್ ಅಲ್ಲಿ ನಾನು ಮ್ಯಾನ್ ಪವರ್ ಅಲ್ಲಿ ನಮ್ಮನ್ನು ಇಟ್ಟಿದ್ರು. ನಮಗೆ ಮತ್ತೆ ಅಂತ ಹೇಳಿದ್ರೆ ಅವರು ಪರ್ಮನೆಂಟ್ ಆದವರನ್ನು ಮಾತ್ರ ಕಂಪನಿಯಲ್ಲಿ, ಬಾಕಿದ್ದವರನ್ನು ಹೊರಗೆ ಬಿಟ್ಟರು. ಆ ಟೈಮ್ ನನಗೆ ಜಾಬ್ ಇಲ್ಲ. ಸಾಧಾರಣ ಒಂದು 2 ವರ್ಷ ತುಂಬ ಕಷ್ಟಪಟ್ಟೆ. ಆ ಟೈಮಲ್ಲಿ ನನಗೆ ಬ್ಯಾಕ್ ಬೋನ್ ಆದದ್ದು ಅರುಣ್ ಪ್ರಭು ಸರ್. ಸಂಗೀತ ಕ್ಲಾಸಿಗೆ ಹೇಗೂ ಸರಿ ಇದ್ರು. ಪುನಃ ಇರು ವಯಲಿನ್ ಕ್ಲಾಸ್ ಪೋಲಿ ಇಂಚಿನ ಬೋಡಿರಿಗೆ ಅವು ಮಲ್ಪುಗ. ನಿಜವಾಗಿ ನಮ್ಮ ಒಂದು ಮನೆಯವರಾದ್ರೆ ಕೂಡ ಹಾಗೆ ಕೇಳಲಿಕ್ಕಿಲ್ಲ, ಹೇಳಿದೆ ನಾನು. ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ ಅರುಣ್ ಸರ್. ಅವರನ್ನು ಮರೀಲಿಕ್ಕೇ ಇಲ್ಲ ಎಲ್ಲ ವಿಷಯದಲ್ಲಿ ಕೂಡ. ಮತ್ತೆ ಬೇರೆನಿಗೆ ಹೋಗುವ ಒಂದು ಚಾನ್ಸ್ ಸಿಕ್ಕಿತ್ತು, ಬೇರೆನಿಗೆ ಹೋದೆ. ಬಟ್ ಅಲ್ಲಿ ನನಗೆ ಹೆಲ್ತ್ ಸೂಟ್ ಆಗಲಿಲ್ಲ. ಆದ್ದರಿಂದ ಮತ್ತೆ 1 ತಿಂಗಳಲ್ಲಿ ರಿಟರ್ನ್ ಬಂದೆ. ನನಗೆ ಆಗಲಿಲ್ಲ, ತುಂಬ ವೀಕ್ ಆಗಿದ್ದೆ ಬರುವಾಗ, ರಿಟರ್ನ್ ಹುಷಾರಿಲ್ಲದೆ. ಮತ್ತೆ ಪುನಃ ಬಂದು ಮಂಗಳೂರಲ್ಲಿ ಕನ್ಸ್ಟ್ರಕ್ಷನ್ ಮತ್ತೆ ಸಿವಿಲ್ ಕನ್ಸಲ್ಟಿಂಗ್, ರೆವಿನ್ಯೂ ಸರ್ವೆ ಇದೆಲ್ಲ ಸ್ಟಾರ್ಟ್ ಮಾಡಿದೆ. ಈಗ ದೇವರದಲ್ಲಿ ನಡೀತಾ ಉಂಟು. ಅದರ ಜೊತೆಗೆ ಮೇಳಕ್ಕೂ ಕೂಡ ಸಸಿತ್ಲು ಮೇಳ ಹೋದೆ 1 ವರ್ಷ. ಸೂಡ 5-6 ವರ್ಷ ಆಯಿತು ಸೂಡ ಮೇಳ. ಅದಾಗಿ ಸಸಿತ್ಲು ಮೇಳ 1 ವರ್ಷ. ಇದೀಗ ಬಪ್ಪನಾಡು ಮೇಳದಲ್ಲಿ 3ನೇ ವರ್ಷ ಈಗ ತಿರುಗಾಟ. ಹೌದು, ಈಗ ಇಲ್ಲಿವರೆಗೆ ಬಂದಿದೆ. ಇದರಲ್ಲಿ ಎಲ್ಲ ಯಾರ ಹೆಸರೆಲ್ಲ ಬಿಟ್ಟೋಗಿದೆ ನನಗೆ ಗೊತ್ತಿಲ್ಲ. ತುಂಬ ಜನಗಳು ಸಪೋರ್ಟ್ ಮಾಡಿದ್ದಾರೆ, ತುಂಬ ಜನಗಳು. ಈಗ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಪುರುಷೋತ್ತಮ ದೇವಸ್ಥಾನ ತುಂಬ ಕಡೆಗೆ ನನ್ನ ಯಕ್ಷಗಾನಕ್ಕೆ ಗಾಡಿ ಇಲ್ಲದಿರೋ ಅವ್ರು ಕರ್ಕೊಂಡು ಹೋಗಿದ್ದಾರೆ. ಯಾನುಲ್ಲ ಸರ್ ಏರಿಲ್ಲ ತಮ್ಮಪ್ಪ ಅಂತ. ಗೀತೇಶ್ ಸಾಮಾನ್ಯ ಅಂತ ಇದ್ದಾರೆ ನನ್ನ ಕ್ಲೋಸ್ ಫ್ರೆಂಡ್. ಅವರು ಇಂಚಿನೋಡು ರೈಕ್ಲ ಇರಿಗೆ ಹೊರಗಿನ ಕಾರ್ಯಕ್ರಮಗಳು, ಇರಿಗೆ ಇಂಚಿನೋಡು ವ್ಯವಸ್ಥೆ. ಹಾಗೆ ಹೆದರಿಕಿಲ್ಲ, ಇವರೆಲ್ಲ ಇದ್ದಾರೆ. ಇನ್ನೊಬ್ರು ನನ್ನ ಜೀವನದಲ್ಲಿ ಮುಖ್ಯವಾಗಿ ಒಂದು ಚಾನ್ಸ್ ಕೊಟ್ಟವರು ಅಂತ ಹೇಳಿದ್ರೆ ಸುರುವಿಗೆ. ಅಂದ್ರೆ ಈಗ ನೋಡಿ, ಒಬ್ಬ ಬೆಳೆದವನಿಗೆ ಚಾನ್ಸ್ ಕೊಡೋದು ದೊಡ್ಡ ವಿಷಯ. ಬೆಳೀತಾ ಇರುವಾಗ ಕೊಡಬೇಕು. ಅದಕ್ಕೆ ಚಾನ್ಸ್ ಕೊಡುವನ ಒಂದು ಬಂಡ ಧೈರ್ಯ ಕೂಡ ಉಂಟು. ಅವ ಎಂಚ ಮಲ್ಪಿನ ನನ್ನ ಕಾರ್ಯಕ್ರಮ. ಈಗ ನಾನೇ ಒಬ್ಬ ಕಾರ್ಯಕ್ರಮ ಆಯೋಜಕ ಆಗಿ ಒಬ್ಬ ಹೊಸ ಪ್ರತಿಭೆಗೆ ಕೊಡುವಾಗ ನಮಗೆ ಸ್ವಲ್ಪ ಹೆದರಿಕೆ ಎಂಚ ಮಲ್ಪಿನ ದಾದನ. ಇದನ್ನೆಲ್ಲ ಬಿಟ್ಟು ನಾನು ಆಗ ಹೊಸನಗರ ಮೇಳದಲ್ಲಿ ಹವ್ಯಾಸಿಗೆ ವೇಷಕ್ಕೆ ಹೋಗ್ತಿದ್ದೆ. ಆ ಟೈಮಲ್ಲಿ ನನ್ನ ಒಂದು ಪದ್ಯ ಜಸ್ಟ್ ಇವರು ಸದಾಶಿವ ಶೆಟ್ಟಿಗಾರರು, ಬಣ್ಣದ ವೇಷಧಾರಿ, ದೈತ್ಯ ಪ್ರತಿಭೆ, ಅವರು ಪದ್ಯವನ್ನು ಕೇಳಿ ರೈಕ್ಲ ಇರೊಂಜಿ ಈ ಸರ್ತಿ ಎನ್ನ ಆಟ ಉಂಡು ಟಿಕೆಟ್ ದಾಟ ಟೌನ್ ಹಾಲ್ ಪದ್ಯ ಬರೋ ಟೌನ್ ಹಾಲ್ ಟಿಕೆಟ್ ದಾಟ ಯಾನಿಂಚಿನ ಪದ್ಯ ಸ್ಟಾರ್ಟಿಂಗ್ ಆಗ ನಾನು 2012 ಅಲ್ಲ ಆ ಟೈಮ್ ಯಾನಿಂಚಿನ ಪದ್ಯ ಅಂತ
ಇದು ತುಲೆ ಇದು ಬಡಿತಾನೆ ರವಿ ಅಣ್ಣ ರವಿಚಂದ್ರ ಕಟ್ಟೆ ಹೌದು. ಅದೇ ನಾನು ಹಾಗೆ ಹೇಳಿದೆ, ಅದು ಅವರೊಂದು 2 ಪ್ರಸಂಗ ಹೇಳಿಕೊಟ್ಟಿಗೆ ಬಂದಿದ್ರು, ಇದೇ ಪ್ರಸಂಗ ಅರಡ ಕೇಳನೆ ರವಿ ಅಣ್ಣನ ಹತ್ರ ಹೋಗಿ ಸೀದಾ ಕೇಳಿದೆ. ಆಗ ನಾನು ವೇಷ ಮಾಡ್ತಿದ್ದೆ, ಗಣಪಣ್ಣ ಕೂಡ ಇದ್ರು ಮೇಡಮ್. ನಾನು ಕೇಳಿದೆ ರವಿ ಅಣ್ಣನ ಹತ್ರ, ಎಂಚ ರವಿ ಅಣ್ಣ ಶೆಟ್ಟಿಗಾರ ಎಂಚ ಪಣದಲ್ಲಿರು ಏನಿಲ್ಲ ಇರುವ ತೊನ್ನೆ ಬುಕ್ಕ ತುಕ್ಕ ಹಾಗೆ ಒಂದು 2 ಆ ಪದ್ಯಕ್ಕೆಲ್ಲ ಹೇಳಿಕೊಟ್ಟು ರವಿ ಅಣ್ಣ ಇದೇ ಸದಸ್ಯ ಶೆಟ್ಟಿಗಾರರು ಟೌನ್ ಹಾಲಲ್ಲಿ ನನಗೆ ಫಸ್ಟ್ ಚಾನ್ಸ್ ಕೊಟ್ಟದ್ದು. ಅದು ಟಿಕೆಟಿನ ಆಟಕ್ಕೆ, ಯಾರೂ ಕೊಡ್ಲಿಕ್ಕಿಲ್ಲ, ಅವರನ್ನು ನಾನು ಯಾವತ್ತೂ ಮರಿಲಿಕ್ಕೆ ಆಗೋದಿಲ್ಲ. ಹಾಗೆ ಅಂತ ತುಂಬ ಜನಗಳಿದ್ದಾರೆ ಲೈಫಲ್ಲಿ. ತಮ್ಮಂದಿರು ಕೂಡ ಹಾಗೆ ತುಂಬ ಸಪೋರ್ಟ್ ಮಾಡ್ತಾರೆ ಪಾಪ. ಅವರು ಒಬ್ಬ ದೊಡ್ಡ ತಮ್ಮ ಇಲ್ಲಿದ್ದಾನೆ ಜಪಾನಲ್ಲಿ, ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ. ಅವನಿಗೂ ಮ್ಯಾರೇಜ್ ಆಯಿತು ಲಾಸ್ಟ್ ಡಿಸೆಂಬರಲ್ಲಿ. ಸಣ್ಣವನು ಮಂಗಳೂರಲ್ಲಿ ಇದ್ದಾನೆ, ಅವನು MBA ಸ್ಟಡಿ ಮಾಡಿದ್ದಾನೆ, ಮತ್ತೆ ಪೇಟಿಎಂ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಇನ್ಚಾರ್ಜ್ ಆಗಿ ಒಳ್ಳೆ ಪೋಸ್ಟರ್ ಇದ್ದಾನೆ. ನನ್ನ ಜೊತೆಗೆ ಇರೋದು ಮಂಗಳೂರಲ್ಲಿ. ಅವನಿಗೊಂದು ಮದುವೆ ಆಗ್ಲಿಕ್ಕೆ ಉಂಟು ಇನ್ನು. ಹಾಗೆ ನನಗೆ ಮದುವೆ ಆಗಿ ಸಾಧಾರಣ 2021 ಅಲ್ಲಿ ಮ್ಯಾರೇಜ್ ಆಯಿತು. ಏನ್ ಮಾಡ್ತಾ ಇದ್ದಾರೆ ನಿಮ್ಮ ಧರ್ಮಪತ್ನಿ? ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮಂಗಳೂರಲ್ಲಿ, ಎಂ ರಿಸಲ್ಟ್ ಅಂತ ಹೇಳಿ. ಶ್ರೀನಿಧಿ ಅಂತ ಅವರ ಹೆಸರು, MBA ಹೋಲ್ಡರ್ ಕೂಡ. ಇತ್ತೀಚೆಗೆ ಅಷ್ಟೇ ಮಗು ಆಯ್ತು. ಹೌದು, ಹೊಸ ಮೆಂಬರ್ ಆಡ್ ಆಗಿದ್ದಾರೆ ಕೇಳಿದೆ. ಹೌದು, ಅಕ್ಟೋಬರ್ 1 ತಾರೀಕಿಗೆ ನನಗೆ ಮಗಳು ಹುಟ್ಟಿದ್ಲು. ಅದೊಂದು ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಆಯ್ತು. ಹೌದು, ಏನೋ ಚೇಂಜಸ್ ಆಗಿದೆ, ತುಂಬಾ ಖುಷಿಯಾಗಿದೆ ನನಗೆ. ಹೆಣ್ಣು ನಮಗೆ ಮನೆಯಲ್ಲಿ ಇರ್ಲಿಲ್ಲಲ್ಲ, 3 ಜನ ಗಂಡು ಮಕ್ಕಳು. ಹಾಗೆ ತುಂಬಾ ವೆರಿ ಸ್ಪೆಷಲ್. ಪ್ರಾಜ್ಞಿ ಕರೆಯುವುದು ಪ್ರಿಷಾ ಅಂತ ಹೇಳಿ ಹೆಸರಿಟ್ಟಿದ್ದೇವೆ. ಬಹಳ ಸುಂದರವಾದ ಹೆಸರು ಪ್ರಾಜ್ಞಿ. ನಿಮ್ಮ ಧರ್ಮಪತ್ನಿ ನಿಮ್ಮ ಯಕ್ಷಗಾನದ ಕಲೆಗೆ ಹೇಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ? ಇಲ್ಲ, ಅವಳು ಯಕ್ಷಗಾನ ಅಂತ ಹೇಳಿದ್ರೆ ಅದು ತದ್ವಿರುದ್ಧವಾದ 2 ಮುಖ. ಅವಳಿಗೆ ಯಕ್ಷಗಾನದ ಬಗ್ಗೆ ನಾಲೆಜ್ ಇಲ್ಲ, ಅವಳು ನೋಡುದು ಕಡಿಮೆ. ಈಗೆಂತ ಅನಿವಾರ್ಯ ಆಗಿದೆ ಅವಳಿಗೆ, ಆದರೆ ತುಂಬ ಸಪೋರ್ಟ್ ಮಾಡ್ತಾಳೆ ಪಾಪ. ನಾನು ಕೆಲವೊಮ್ಮೆ ಈ ಸ್ಟಾರ್ಟಿಂಗ್ ಈ ಮೇಳ ಕಂಟಿನ್ಯೂ ಮೇಳಕ್ಕೆ ಹೋಗುವಾಗ ಈ ನಿದ್ದೆ ಕೆಟ್ಟು ಎಲ್ಲ ಒಮ್ಮೊಮ್ಮೆ ಕೆಲವು ಡ್ರೈವಿಂಗ್ ಮಾಡುವಾಗ ಗಾಡಿ ಎಲ್ಲ ಸೈಡ್ ಹೋದದೆಲ್ಲ ಉಂಟು. ಆ ಟೈಮಲ್ಲಿ ಒಂದು 2-3 ಆಟಕ್ಕೆಲ್ಲ ಇವಳು ನನ್ನ ಜೊತೆಗೆ ಆಟಕ್ಕೆ ಬಂದು ಗಾಡಿಯಲ್ಲಿ ಕೂತ್ಕೊಂಡು ಆಟ ನಂದು ಪರ್ಫಾರ್ಮೆನ್ಸ್ ಮುಗಿಯುವವರೆಗೆ ಕೂತು ಪುನಃ ರಿಟರ್ನ್ ಬಂದದುಂಟು ಪಾಪ. ಅವಳಿಗೆ ಮರುದಿವಸ ಕೆಲಸ ಇರ್ತದೆ, ಅದು ಸಪೋರ್ಟ್. ಮತ್ತೆ ಮನೆಯಲ್ಲಿ ರಾತ್ರಿಗೆ ಅಂದ್ರೆ ನಾನು ಬರುವಾಗ ಕೆಲವೊಮ್ಮೆ 12 ಗಂಟೆ ಆಗ್ತದೆ, ಅಥವಾ ಒಂದು 2:30-3 ಗಂಟೆಗೆ ಎದ್ದು ಹೋಗ್ತೇನೆ ಬೆಳಿಗ್ಗೆ ರಂಗಸ್ಥಳಕ್ಕೆ ಕೂರುವುದು. ಹಾಗೆ ಎಷ್ಟೊತ್ತಿಗೆ ಎಂತ ಬೇಕು ಎಲ್ಲ ರೆಡಿ ಮಾಡಿ ಕೊಟ್ಟು ಪ್ರತಿಯೊಂದು ವಿಷಯ ಕೂಡ ನೋಡಿ, ಅದು ಇಂಪಾರ್ಟೆಂಟ್. ನಿಮಗೆ ಮನೆ ವಾತಾವರಣ ಸರಿಗಿದ್ರೆ ನೀವು ಹೊರಗೆ ಹೋಗಿ ಅದು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗ್ತದೆ. ಮನೆಯಲ್ಲಿ ನಿಮಗೆ 1000 ಟೆನ್ಷನ್ ಇದ್ರೆ ಅದೇ ನಿಮಗೆ ತಲೆ ಹೊಡಿತಾ ಇರ್ತದೆ. ನೀವು ಚಿಂತೆ ಮಾಡಬೇಡಿ, ನಾನಿದ್ದೇನೆ ಅಂತ ಹೇಳಿದ್ರೆ ಅದು ನಮಗೆ ಧೈರ್ಯ. ಆ ಧೈರ್ಯ ಅವಳ ಹತ್ರ ಉಂಟು. ಮತ್ತೆ ನಾನು ಈ ಹೊರಗಿದ್ದ ಅಂಗಡಿ ವ್ಯವಹಾರ ಆಗ್ಲಿ ಅದಿದೆ ಎಲ್ಲ ಸಾಧಾರಣವಾಗಿ ಅವಳೇ ನೋಡ್ತಾಳೆ ಪಾಪ. ಈಗ ಮಗು ಈಗ ಹೋಗ್ಲಿಕ್ಕೆ ಆಗುದಿಲ್ಲ, ಕಷ್ಟ. ಇಲ್ಲದಿದ್ರೆ ಅವಳೇ ಎಲ್ಲ ನೋಡ್ಕೊಳ್ತಾರೆ. ಮನೆಯ ಬಗ್ಗೆ ನೀವು ಚಿಂತೆ ಮಾಡಬೇಕಾಗಿಲ್ಲ. ತಿಂಡಿ ಆಗ್ಲಿ ಎಲ್ಲ ನಮಗೆ ರೆಡಿ ಇರ್ತದೆ. ಬರುವಾಗ ಆಟದಿಂದ ಬೆಳಿಗ್ಗೆ ಬರುವಾಗ ರೆಡಿ. ಹಾಗೆ ಅದೆಂತ ಉಪದ್ರ ಇಲ್ಲ, ತುಂಬಾ ಸಹಕಾರಿ. ಹೌದು, ಅದು ನನ್ನ ಹೇಗೆ ಅಮ್ಮ ಹೇಗೆ ಮೊದಲು ನೋಡ್ತಾರೆ ಹಾಗೆ ತೊಂದರೆ ಇಲ್ಲ. ಈಗ ಯಕ್ಷಗಾನದಲ್ಲಿ ಹಲವಾರು ಹಿರಿಯ ಕಿರಿಯ ಕಲಾವಿದರಿದ್ದಾರೆ. ಬಟ್ ಈಗ ನಮಗೆ ಒಂದು ಯುವ ಕಲಾವಿದರಿಗೆ ಒಂದು ಮಾರ್ಗದರ್ಶನ ಕೇಳಬೇಕು ಅಂತಾದರೆ ಈ ಹಿರಿಯ ಕಲಾವಿದರಲ್ಲಿ ನಾವು ಯಾರನ್ನು ಅಪ್ರೋಚ್ ಮಾಡ್ಬೋದು ಸರ್? ಯಾರು ನಮಗೆ ಆಪ್ಯಾಯಮಾನವಾದಂಥವ್ರು? ತುಂಬ ಮಂದಿಗಳಿದ್ದಾರೆ, ಆದರೆ ನಮಗೆ ಈ ಅದೇ ಆಪ್ಯಾಯಮಾನ ಅಂದರೆ ತುಂಬ ಕ್ಲೋಸ್ನೆಸ್. ಸಣ್ಣದ್ರಿಂದ ನಮ್ಮನ್ನು ನೋಡಿದ್ರೆ ಅಥವಾ ನೀವೇ ಹೇಳಿದ್ರಿ ನಿಮಗೆ ಗುರುಗಳಾಗಿ ಬೆನ್ನ ಹಿಂದೆ ನಿಂತವರು ಅಂದ್ರೆ ಪುಟ್ಟಿಕೆರೆ ಪುರುಷೋತ್ತಮ ಪೂಜಾರು, ಹಾಗೇನೆ ಮಾಂಬಾಡಿ ಅವರು ಅಂತ, ಇಂಥವರೆಲ್ಲ ಅದರ ಮೇಲೆ ಮಾರ್ಗದರ್ಶಕರು ಅಂತ ಹೇಳಿದ್ರೆ ಅವರೆಲ್ಲ ಸೆಲ್ಫ್ಲೆಸ್ ಅಂದ್ರೆ ಒಂದು ಏನ್ ಹೇಳ್ತಾರೆ, ನಿಸ್ವಾರ್ಥವಾಗಿ ನಿಮಗೆ ವಿದ್ಯೆಯನ್ನು ಧಾರೆ ಎರೆದಂಥವ್ರು. ಅಂತಹ ಒಂದು ಗುರುಗಳು ಯಾರನ್ನು ನೀವು ಹೇಳ್ತೀರಿ? ಹಾಗೆ ರಂಗಾನುಭವದಲ್ಲಿ ನಾವು ಕೇಳಬೇಕು ಅಂತ ಆದ್ರೆ ಈಗಿನ ನನಗೆ ನೆನಪಿರುವ ಹಾಗೆ ಸುಬ್ರಾಯ ಹೊಳ್ಳರು, ಕಾಸರಗೋಡು. ಪ್ರಸಂಗದ ಒಳ್ಳೆ ಅವರ ಹಿಡಿತ, ಯಾವ ಪ್ರಸಂಗ ಪೌರಾಣಿಕ ಆಗಲಿ ನಡೆ ರಂಗನಡೆ ಅವ್ರ ಹತ್ರ ಕೇಳಿ ತಗೊಳ್ಬೋದು. ಮತ್ತು ಹಿರಿಯ ಕಲಾವಿದರು ತುಂಬ ಜನ ಇದ್ದಾರೆ. ನಾನು ಹೆಸರು ಹೇಳಿದ್ರೆ ಈಗ ನಾನು ದೊಡ್ಡಪ್ಪನ ಹತ್ರ ತಗೊಳ್ಳುವಾಗ ನನಗೆ ದೊಡ್ಡಪ್ಪ ತೀರಿ ಹೋದ್ರು. ನಾನು ಪದ್ಯ ನನ್ನ ಲೆಕ್ಕದಲ್ಲಿ ನಾನು ದೊಡ್ಡಪ್ಪನನ್ನು ಕುಣಿಸ್ಲಿಲ್ಲ ನನ್ನ ಪದ್ಯಕ್ಕೆ, ಅದಕ್ಕಿಂತ ಮುಂಚೆ ಅವರು ತೀರಿ ಹೋದ್ರು. ಅದೇ ಭಾಗವತಿ ಕಲ್ತಿದ್ದೆ, ವೇಷ ಎಲ್ಲ ನೋಡ್ತಿದ್ರು ಅವರು ಒಂದೇ ಮೇಳದಲ್ಲಿ. ಅವರು ವೇಷ ಮಾಡುವಾಗ ನಾನು ಕೂಡ ಹವ್ಯಾಸಿಯಾಗಿ ವೇಷ ಮಾಡ್ತಿದ್ದೆ ಅವರ ಮೇಲೆ.
ಹೊಸನಗರ ಮೇಳದಲ್ಲಿ. ದೊಡ್ಡಪ್ಪನ ಹತ್ರ ದೊಡ್ಡಪ್ಪ ಒಂದು ಹೇಳ್ತಿದ್ರು, ರಂಗಸ್ಥಳದಲ್ಲಿ ವಿಧೇಯನಾಗಿರಬೇಕು, ಹಿರಿಯ ಕಲಾವಿದರ ಜೊತೆ ನಾವು ಎಂಕೆ ಗೊತ್ತುಂಟು ದುಂಬು ಬೈರ ಬಲ್ಲಿ ಹೆಂಚಿನಾಂಡ ಒಂದು ಚೇಂಜಸ್ ಮಲ್ತಿತ್ತೇರು ನಾವು ದಯ ಮಲ್ತಿಪ್ಪಿರಂದು ಅಕ್ಲಿ ಗೊತ್ತಿಪ್ಪುಂಡು ದುಂಬಿ ನಮ್ಮ ತೂನಾಗ ಅವು ಚೇಂಜಸ್ ಹಣ್ಣು ಮಾಡೋದು ಅವು ಅಂಚ ತಿಂಚ ಬಂಡ್ರ ಬಲ್ಲಿ ಮಗ ಎರಡಲ್ಲ ಅದೆಲ್ಲ ತುಂಬಾ ಮಾತುಗಳು ಹೇಳ್ತಾ ಇದ್ರು ದೊಡ್ಡಪ್ಪ. ಅಂತ ಒಂದು ಆತುರತೆ ಈಗಿನ ಹೌದು ಈಗಿನವರಿಗೆ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ನಮಗೂ ಇತ್ತು, ಈಗ ನಮಗೂ ಒಂದು ನಾರ್ಮಲ್ ಆಗಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ನಿಮಗೆ 10 ಜನ ನಮ್ಮನ್ನು ಹೊಗಳಬೇಕು ಅಂತ ಹೇಳುವಂಥದ್ದು ಆಟೋಮೆಟಿಕ್ ಮನುಷ್ಯನಿಗೆ ಒಳಗಿನ ಇದ್ದೇ ಇರ್ತದೆ. ಅದನ್ನು ಅವ ಇಲ್ಲ ಅಂತ ಹೇಳಿದ್ರೆ ಅದು ಸುಳ್ಳು ಮಾತಾಡೋದು ಅಂತ ಲೆಕ್ಕ. ಸತ್ಯ ಹೇಳ್ಬೇಕಂದ್ರೆ ಒಬ್ಬ ಬದುಕುದೇ ಪ್ರಸಿದ್ಧಿಗೆ. ಪ್ರಸಿದ್ಧಿ ಇಲ್ಲ ಅಂದ್ರೆ ಯಾಕೆ ಒಳ್ಳೆ ಒಳ್ಳೆ ಅಂಗಿ ಯಾಕೆ ಹಾಕುದು, ಇನ್ನೊಬ್ಬ ಚಂದ ಹೇಳ್ಬೇಕು ಅಷ್ಟೇ. ಅದಂದ್ರೆ ಅದರಿಂದ ನಮಗೆ ಜೀವನದಲ್ಲಿ ಎಂಥದೊಂದು ಉತ್ಕರ್ಷ ಸಿಗ್ತದೆ. ಚಂದ ಉಂಟದಿಲ್ಲ ಎಲ್ಲ ನನಂಜು ಪಾಡ್ಗ ಅಂತ. ಇಲ್ಲಿದ್ರೆ ಉತ್ಸಾಹವಿಲ್ಲ ಜೀವನದಲ್ಲಿ, ಹಾಗೆ ನವೀನತೆ ಇರುವುದಿಲ್ಲ. ಹಾಗೆ ಹೊಸ ಪ್ರಸಂಗಗಳ ಬಗ್ಗೆ ಯಾವುದಾದ್ರೂ ಒಂದು ರೂಟ್ ತಗೊಳ್ಬೇಕಾದ್ರೆ ಇನ್ನೊಬ್ಬ ಮಾರ್ಗದರ್ಶನ ನಮಗೆ ಕೊಡ್ತಾ ಇರಬೇಕಾದ್ರೆ ನಮಗೆ ಕೇಳಲಿಕ್ಕೆ ಹೋದರೆ ನಮಗೆ ಸುಬ್ರಹ್ಮಣ್ಯರಾಗಬಹುದು. ಈಗ ನಮ್ಮ ಮೇಳದಲ್ಲಿ ನನಗೆ ಹಿರಿಯ ಕಲಾವಿದ ಇವರು ರಾಧಾಕೃಷ್ಣ ಮಧವರು ಅವರು ಹೇಳ್ತಾರೆ ಕೆಲವು ವಿಷಯದಲ್ಲಿ, ಅವ್ರಿಗೆ ಗೊತ್ತಿದ್ದದ್ದು ಅವರು ಹೇಳ್ತಾರೆ. ಮತ್ತೆ ಪೆರ್ಮುದ ಜಯಣ್ಣನ ಹತ್ರ ನಾನು ಕೆಲವು ವಿಷಯ ಕೇಳ್ತೇನೆ. ಈ ಸದಾಶಿವ ಆಳ್ವ ತಲಪಾಡಿ ಅವರು, ಅವ್ರ ಹತ್ರ ಕೆಲವು ವಿಷಯ ಕೇಳ್ತೇನೆ, ತಲಪಾಡಿ. ಹೀಗೆ ತುಂಬ ಜನ ಇದ್ದಾರೆ. ಕೆಲವು ಭಾಗವತರುಗಳ ಹತ್ರ ಕೇಳ್ತೇನೆ, ಕೆಲವು ಮದ್ದಲೆಗಾರರು, ಎಲ್ಲರೂ ಬೇಕಾಗ್ತದೆ ನಮಗೆ. ನಾವು ಒಂದು ಒಗ್ಗಟ್ಟಾದ್ರೆ ಮಾತ್ರ ಅದು ಟೀಮ್ ವರ್ಕ್ ಸಕ್ಸಸ್ ಆಗುದು. ಒಬ್ಬ ಭಾಗವತ, ಒಬ್ಬ ಕಲಾವಿದ, ಒಬ್ಬ ಚೆಂಡೆವಾದಕ, ಒಬ್ಬ ಮದ್ದಳೆವಾದಕ ಸಾಧ್ಯವೇ ಇಲ್ಲ, ಯಾವತ್ತೂ ಸಾಧ್ಯ. ಇವತ್ತಿಗೆಲ್ಲ ನಾಳೆಗೂ ಸಾಧ್ಯವಿಲ್ಲ. ಎಲ್ಲರೂ ಟೀಮ್ ಆದ್ರೆ ಮಾತ್ರ ಸಾಧ್ಯ. ಹಾಗೆ ನಮಗೆ ಈಗ ನಮ್ಮ ವೀಕ್ಷಕರಿಗೋಸ್ಕರ ನೀವು ಹೇಳಿದ್ರಿ ನಿಮಗೆ ಇಷ್ಟವಾದಂತಹ ರಾಗ ಆಭೇರಿ ಅಂತ, ಆ ರಾಗದಲ್ಲಿ ಒಂದು ಹಾಡು ಹಾಡ್ಬೋದು ಸರ್? ಖಂಡಿತ. ಶರದ ಋತು ಪೂರ್ಣಿಮೆಗಳು ಉದಯ ಚೌದಿರ ಕಾಂತಿ, ಉದಯ ಚೌದಿರ ಕಾಂತಿಯೇ ಸುರುಚಿರ ಶೋಭಿಸುತ್ತ ವಿಭವದಿಯು ಶುರುಚಿರಾನನದಿಂದ ಶೋಭಿಸುತ್ತ ವಿಭವದಿಯು ತರುಣಿಯೋರ್ವಳಿ ಕುಳಿತು, ತರುಣಿಯೋರ್ವಳಿ ಕುಳಿತು ಬಾಲಕನ ತೊಟ್ಟಿಲಂ ತೂಗುತ್ತ ಬಾಲಕನ ತೊಟ್ಟಿಲಂ ಹರುಷದಿಂ ತೂಗುತ್ತ ಗಿರಿಜರಮಿವಾಣಿಯರ ಗಿರಿಜೆ ರಮೇವಾಣಿಯರ ಚೆಲ್ವಿಗೆಗೆ ಮಿಗಿಲೆನಿಸಿ सरसी जाबकी मेरे वसोदरिया विभ्रम के बेरगागी, विभ्रम के बेरगागी हरियोदो ಶಿಲೆಯ ಮರೆಯಾಗಿ ಹರಿ
ಮರಿಯಾಗಿ ತೂಗುತ್ತಾಗಲು ಶರದ ಋತು ಪೌರ್ಣಿಮೆಯೊಳು ದಯ ಚಂದಿರ ಕಾಂತಿ ಜುರುಚಿರಾನನದಿಲ್ಲ ಶೋಭಿಸುವ ವಿಭವದಿ ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲ ಅರುಷದಿಲ್ಲದಲ್ಲಿ ತೂಗುತ್ತ ಗಿರಿಜೆ ರಮಿ ವಾಣಿಯರ ಚಿಲ್ವಿಕೆಗೆ ಮಿಗಿಲಿನಿಸಿ ಸರಚಿ ಜಾಬಕಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಯೋದು ಶಿಲೆಯ ಮರೆಯಾಗಿ ತೂಗಿ ಪಾಡುತ್ತಾಯ ಆ ಆ ಇದೀಗ ನೀವು ಹಾಡಿದ ರಾಗ ಆಬೇರಿ ರಾಗ. ಅದು ಅರ್ಧದಿಂದ ಚೇಂಜ್ ಮಾಡ್ಬೋದು. ನಾನು ಅಬೇರಿಯಲ್ಲಿ ಪೂರ್ತಿ ಹಾಡಿದೆ. ಅದರಲ್ಲಿ ಕೂಡ ರಾಗ ವ್ಯತ್ಯಾಸ ಮಾಡ್ಬೋದು ಭಾವನೆಗಳಿಗೆ ಸಕ್ಕಾಗಿ ವ್ಯತ್ಯಾಸ ಅಂದ್ರೆ ಚೇಂಜಸ್ ಸಿಗ್ತದೆ ಅಂತ ಒಂದೇ ಕೊನೆಯವರೆಗೆ ಕೇಳೋದಕ್ಕಿಂತ ಚೇಂಜಸ್ ಕೂಡ ಮಾಡ್ಬೋದು. ಹಾಗೆ ಅದೆಲ್ಲ ಭಾಗವತ ನಿಲ್ಲುವ ಚಾಣಾಕ್ಷತನ. ಆ ಜಾಗಕ್ಕೆ ಹೇಗೆ ಚೇಂಜ್ ಮಾಡ್ಬೋದು ಅದನ್ನ ಟ್ರಿಕ್ಸ್ ಅಲ್ವಾ. ಹಾಗೆ ಈಗ ನಿಮ್ಮಂತಹ ಅನೇಕ ಯುವ ಕಲಾವಿದರು ಈಗ ಬೆಳೀತಾ ಅಂದರೆ ಅವರಿಗೂ ಕೂಡ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಇರ್ತದೆ ಸರ್. ಈಗ ನೀವು ಅವರಿಗೆ ಏನು ಸಂದೇಶ ಹೇಳಲಿಕ್ಕೆ ಬಯಸ್ತೀರಿ? ಸಂದೇಶ ಹೇಳುವಷ್ಟು ದೊಡ್ಡ ಮಟ್ಟಕ್ಕೆ ನಾನು ಬೆಳಿಲಿಲ್ಲ. ಯಾಕಂದ್ರೆ ಅದಕ್ಕೆ ಅಷ್ಟೇ ತ್ಯಾಗ ಬೇಕು, ಅಷ್ಟೇ ಸಾಧನೆ ಬೇಕು, ಅದು ಹೀಗೆ ಬರುವಂಥದ್ದಲ್ಲ. ಹಾಗೆ ಇದಕ್ಕಿಂತಲೂ ಹೆಚ್ಚಿದಾಗಿ ಗುರು ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು, ದೇವರ ಅನುಗ್ರಹ ಬೇಕು. ಇದರ ಮೇಲೆ ನಮ್ಮ ಸಾಧನೆ ಹೋಗ್ತದೆ. ಪಾಪ ಸಾಧನೆ ಎಲ್ಲರೂ ಮಾಡ್ತಾರೆ. ಈಗ ಓದ್ಲಿಕ್ಕೆ ಓದ್ತಾರೆ, ಓದಿ ತಲೆಗೆ ಆಗ್ತಾ ಇದ್ರೆ ಎಲ್ಲರೂ ಜನ. ಹಾಗೆ ಒಂದು ಕಿವಿ ಮಾತು ಹೇಳ್ಬೋದು, ಡೆಡಿಕೇಶನ್ ಅಂತ ಹೇಳುವಂಥದ್ದು ಬೇಕು. ಯಾವುದೇ ಫೀಲ್ಡ್ ಆಗಲಿ, ಯಕ್ಷಗಾನ ಮಾತ್ರ ಅಲ್ಲ, ಕಿಂಚಿತ್ ಒಂದು ಸಣ್ಣ ಒಂದು ಗುಡಿಸುವ ಕೆಲಸ ಆದರೂ ಕೂಡ ನಮಗೆ ಡೆಡಿಕೇಶನ್ ಬೇಕು. ಅಲ್ಲಿ ನೀಟ್ನೆಸ್, ಅದೊಂದು ಕೆಲಸ ಹೇಳಿದರೆ ಅದು ಕ್ಲೀನ್ ಮಾಡಿ ಬರೋದು ನಾನು ಹಾಗೆ ಅಂತ. ಪ್ರತಿ ವರ್ಕ್ ಸಣ್ಣದ್ರಿಂದ ದೊಡ್ಡದ್ರವರೆಗೆ ಆ ಡೆಡಿಕೇಶನ್ ಇದ್ದರೆ ಒಂದು ದೇವರು ಬಿಡುವುದಿಲ್ಲ, ಕೈ ಬಿಡುವುದಿಲ್ಲ. ಕಷ್ಟ ಇರ್ಬೋದು, ಕಷ್ಟ ಕೊಡ್ತಾನೆ. ಕಷ್ಟ ಇಲ್ಲದೆ ಲೈಫ್ ಸುಲಭದಲ್ಲಿ ಯಾರ್ದು ಆಗುದಿಲ್ಲ. ಯಾರು ಸಡನ್ ಆಗಿ ಒಮ್ಮೆಗೆ ಬಂದು ಪ್ರೊಡ್ಯೂಸ್ ಆಗಿ ನಾನು ಭಾಗವತ, ನಾನು ಕಲಾವಿದ ಅಥವಾ ನಾನು ಫಿಲ್ಮ್ ಆಕ್ಟರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವ ಕಷ್ಟಪಟ್ಟಿರ್ತಾನೆ, ಹೇಳುದಿಲ್ಲ ಅಷ್ಟೇ. ಈಗ ನಾನು ಇಲ್ಲಿ ಈಗ ಇತ್ತಿದ್ದೇನೆ ಅಂತ ಹೇಳುದಿಲ್ಲ. ನಾನು ಇಲ್ಲಿವರೆಗೂ ಕೂಡ ಕಷ್ಟ ಬಂದಿದ್ದೇನೆ. ನಾನು ಎಷ್ಟೋ ಜನ ಇಂಬೆನೆಂಚಿನ ಪದ್ಯ ರಂಗಸ್ಥಳದಲ್ಲಿ ಕೂಗಿದ್ದೇನೆ, ರಂಗಸ್ಥಳದಿಂದ ಕೆಳಗಿಳಿದಿದ್ದೇನೆ. ರಂಗಸ್ಥಳದಲ್ಲಿ ಸಾಥ್ ಕೊಡುವವರು ಕೂಡ ನನಗೆ ತಮಾಷೆ ಮಾಡಿದ್ದುಂಟು. ಮೇನಂಜಿ ಪದ್ಯನ, ಮೇನ ಆಟದ ಪದ್ಯನ, ಮೇನಂಜಿ ಸ್ವರನ, ಬೇಗ ಸ್ವರ ಇಜ್ಜಿ, ಬೇಗ ಏರು ಪದ್ಯ ಬನ್ನಿರ ಅಪ್ಪುಜಿ, ಇಂಥದ್ದೆಲ್ಲ ಚಾಲೆಂಜಸ್ಗಳು ಎಲ್ಲ ಬಂದಿದೆ. ಅದನ್ನು ನಾನು ಒಳ್ಳೆದಕ್ಕಿಂತ ತಿಳ್ಕೊಳ್ತೇನೆ. ಈಗ ನನ್ನ ಹತ್ರ ಇಲ್ಲದನ್ನು ಅವ್ರು ಹೇಳ್ತಿರೋದಲ್ಲ, ಅದನ್ನು ಉಂಟಂತ ತೋರಿಸಿದ್ರೆ ಆಯ್ತಲ್ಲ. ಹಾಗೆ ನನ್ನ ಹತ್ರ ಆ ಕೆಪಾಸಿಟಿ ಉಂಟು ಅಂತ ತೋರಿಸಿದ್ರೆ ಆಯ್ತು. ಕಷ್ಟಪಡ್ಬೇಕಾಗ್ತದೆ. ಕೆಲವರು ಇದ್ರೂ ಹೇಳ್ತಾ ಇರ್ತಾರೆ, ಅದನ್ನ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಿಮಗೆ ಟೀಕೆಗಳು ಬರ್ತಾ ಇರ್ತದೆ. ನಾವು ಅದನ್ನು ಹಿಂದೆ ತಿರುಗಿ ನೋಡಿಕೊಂಡು ಅದಕ್ಕೆ ತಲೆ ಕೆಡಿಸಿಕೊಂಡು ಕೂತ್ರೆ ನಮ್ಮದು ಮುಂದೆದು 1000 ಕೆಲಸಗಳು ಹಾಳಾಗ್ತಾ ಹೋಗ್ತದೆ. ನಾವು ಆಚೆ ನೋಡ್ತಾ ಹೋಗ್ಬೇಕು. ಅವ ನಮ್ಮ ತುಂಬಾ ಆಪ್ತ ಆದ್ರೆ ಎದುರಿಗೆ ಬಂದು ನಮಗೆ ಸಿಕ್ಕಿ ಮಾತಾಡ್ತಾನೆ ಅವನು. ಇಂಚತ್ತದಿರ ಜಾನೆ ಎಕ್ಕು ಪಣ್ಣೆ ಇಂಚ ವಿಷಯ ಎಡ್ಡೆ ಉಂಡು ಇಜಿಂದ ಇಂಚು ತಿರ್ಗಲ್ಲ ಈ ಎಡ್ಡೆ ಅಪ್ಪ, ಇದು ನಾನು ಒಪ್ತೇನೆ. ಇವನು ಅದೇ ಅಲ್ಲ, ಹಾಗೆ ಅವನಿಗೆ ಸಾಧ್ಯವೇ ಇಲ್ಲ. ಒಬ್ಬ ಮನುಷ್ಯನಿಂದ ಸಾಧ್ಯ ಆಗುದಿಲ್ಲ ಅಂತ ಹೇಳುವಂಥದ್ದು ಎಂಥದ್ದು ಇಲ್ಲ, ಎಲ್ಲವೂ ಆಗ್ತದೆ. ನಮಗೆ ಆ ಟೈಮ್ ಬೇಕು, ಆ ಡೆಡಿಕೇಶನ್ ಬೇಕು, ಆ ಕೆಪಾಸಿಟಿ ನಮಗೆ ದೇವರು ಕೊಟ್ಟಿರಬೇಕು. ಇಷ್ಟು ದೇವರ ಅನುಗ್ರಹ, ಹಿರಿಯರ ಅನುಗ್ರಹ ನಮ್ಮ ಮೇಲೆ ಇರಬೇಕು. ಹಿರಿಯರಿಗೆ ನಾವು
ವಿಧೇಯರಾಗಿ ಎಷ್ಟು ದಿನ ಇರ್ತೇವೆ ಅಷ್ಟು ದಿನ ಈ ಫೀಲ್ಡ್ ಅಥವಾ ಯಾವುದೇ ಫೀಲ್ಡಲ್ಲಿ ನಾವು ಉಳಿತೇವೆ. ಅಲ್ವಾ? ಓವರ್ಟೇಕ್ ಆದರೆ ಕಷ್ಟ ಉಂಟು. ಕಷ್ಟ. ಹೌದು. ಇದನ್ನು ನಾನು ಕಿವಿ ಮಾತು ಅಂತ ಹೇಳ್ಬೋದು. ಅಲ್ವಾ? ಹೌದು. ಖಂಡಿತವಾಗ್ಲಿ ಸರ್, ನಿಮ್ಮ ಮಾತು ಅಕ್ಷರಶಃ ಸತ್ಯ. ಅದರಲ್ಲೂ ಕೂಡ ಈಗಿನ ಯುವ ಪೀಳಿಗೆ ಅಂದರೆ ಎಲ್ಲರೂ ಧಾವಂತದಲ್ಲಿರುವಂಥವ್ರು, ಬೇಗನೆ ಗುರಿ ಮುಟ್ಟಬೇಕು, ಸಾಧಿಸಬೇಕು ಅಂತ ಅಂದ್ಕೊಳ್ಳೋರಿಗೆಲ್ಲ ನಿಮ್ಮ ಮಾತು ಖಂಡಿತವಾಗ್ಲೂ ಪ್ರೇರಣೆ ನೀಡುವಂಥದ್ದು. ಅಂದರೆ ಹೆಸರು ಮಾಡಲಿಕ್ಕೆ ಅಂತ ಹೋಗ್ಲಿಕ್ಕೆ ಆಗೋದಿಲ್ಲ ಮೇಡಮ್. ಹೌದು. ಹೆಸರು ಬರ್ತಾ ಹೋಗ್ಬೇಕು. ಹೌದು. ಹೆಸರು ಆಗಲಿ ಹಣ ಆಗಲಿ ಅದು ಎರಡು ಕೂಡ ನಾವು ದುಡ್ಡು ಮಲ್ಪೆ ಅಂತ ಹೇಳಿ ಹೋಗ್ಲಿಕ್ಕೆ ಆಗೋದಿಲ್ಲ. ದುಡ್ಡು ಆಗಬೇಕು. ಹೌದು. ದುಡ್ಡು ಮಲ್ಪೆ ಅಂತ ಹೋದ್ರೆ ಅದು ಉಳಿಯುವುದಿಲ್ಲ. ಆಗೋದಿಲ್ಲ. ಹೌದು. ಅದು ಎಷ್ಟೊತ್ತಿಗೆ ಖರ್ಚಾಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಸಾಧನೆ ಅಂತ ಹೇಳೋದು ಸಾಧನೆ ಅಲ್ಲ, ನಮ್ಮ ಕೆಲಸ ನಾವು ಮಾಡ್ತಾ ಹೋಗುದು. ಕೆಲವರಿಗೆ ನೋಡೋರಿಗೆ ಸಾಧನೆ ಅವಳಿ ಮಾರೆ ಮೂರನೇ ದಾಲೆಜ್ಜೆ ತೊಂದರೆ ಅಂತ, ಇದು ನಮ್ಮನ್ನು ದೇವರು ಬೆಳೆಸಿಕೊಂಡು ಹೋಗುದು. ನಾವು ಅದೇ ರೀತಿ ವಿಧೇಯತೆ ನಮ್ಮಲ್ಲಿ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನಾವು ಬೆಳಿತೇವೆ. ಎಲ್ಲಿವರೆಗೆ ಅದು ನಿಲ್ತದೆ ಅಲ್ಲಿಗೆ ನಮ್ದು ಸ್ಟೇಬಲ್ ಆಗ್ತದೆ. ಎಲ್ಲಿಗೆ ಗ್ರೋತ್ ಸ್ಟಾಪ್ ಆಯ್ತು ಅಲ್ಲಿಗೆ ನನಗೆ ಕಲಿಕೆ ನಿಂತಿತ್ತು ಅಂತ ಅರ್ಥ. ಹಾಗೆ ಅದು ನಿಲ್ಬಾರ್ದು, ಕಲಿಕೆ ನಿರಂತರ. ಇವತ್ತಿಗೂ ಕಲಿಬೇಕು. ಈಗ ನಾವು ಪಾಠ ಮಾಡೋದು ಯಾಕೆಂತ ಹೇಳಿದ್ರೆ, ನಾನು ಸ್ಟಾರ್ಟಿಂಗ್ ನಾನು ಕ್ಲಾಸ್ ಮಾಡಲಿಕ್ಕೆ ಹೆದರ್ತಿದ್ದೆ. ನನಗೆ ಎಂತ ಗೊತ್ತುಂಟು ಕ್ಲಾಸ್ ಮಾಡಲಿಕ್ಕೆ ಅಂತ. ನಾನು ಕ್ಲಾಸ್ ಮಾಡಿದ ಮೇಲೆ ನನಗೆ ಗೊತ್ತದ್ದು, ನನಗೆ ತುಂಬ ವಿಷಯಗಳು ಕ್ಲಾಸ್ ಮಾಡಿದ ಮೇಲೆ ಗೊತ್ತಾಗೋದು. ಅದನ್ನು ನಾವು ಎಲ್ಲಿ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿಮಗೆ ವಿದ್ಯಾರ್ಥಿಗೆ ಬಂದವರು ಕೇಳುವಾಗ ನಿಮಗೆ ನೀವು ಅದಕ್ಕೆ ರೆಡಿ ಆಗಬೇಕು. ರೆಡಿ ಆಗಬೇಕು, ನೀವು ಪುನಃ ಓದಬೇಕು. ಇಲ್ಲದಿದ್ರೆ ಆಚೆ ಕೆಲಸ ಇತ್ತಾ ಓದುವಂಥದ್ದು ಇಲ್ಲ. ಬೆಳಿಗ್ಗೆ ಬಂದು ಆಟಕ್ಕೆ ಹೋಯ್ತು, ಅಲ್ಲಿ ಎಷ್ಟುಂಟು ಅಷ್ಟೇ ಮಾಡಿ ಬಂತು. ಇಲ್ಲಿ ತಾಳದ ಬಗ್ಗೆ ಕೇಳ್ತಾರೆ, ಸರ್ ಅವು ಇಂಚಾಪ್ನು ಅಷ್ಟೊತ್ತಿಗೆ ನಮಗೆ ಥಿಂಕ್ ಮಾಡಲಿಕ್ಕೆ ಸಿಗ್ತದೆ. ಒಂದಾತ ಕೇಳಿ. ಹಾಗೆ ಮಕ್ಕಳಿಂದ ಕೂಡ ನಮಗೆ ತುಂಬ ಕಲೀಲಿಕ್ಕೆ ಸಿಗ್ತದೆ. ಪ್ರತಿಯೊಂದು ವಿಷಯ, ಒಬ್ಬ ರಂಗಸ್ಥಳ ಕೆಲಸ ಮಾಡೋನಿಂದ ಹಿಡಿದು ದೊಡ್ಡ ಪಾತ್ರಧಾರಿಯವರೆಗೂ ನಮಗೆ ಕಲೀಲಿಕ್ಕೆ ಸಿಕ್ಕಿಯೇ ಸಿಗ್ತದೆ. ಭಾಗವಂತ ಅಂತ ಹೇಳಿದ ಕೂಡಲೇ ಹಣೆ ಪಟ್ಟಿ ಇಟ್ಟುಕೊಂಡು ಯಾನು ಎರಡೆಲ್ಲ ಪಾತಿರುಚಿ ಅಂತ ಹೇಳಿದರೆ ಅದು ಆಗುದಿಲ್ಲ. ಎಲ್ಲರೊಟ್ಟಿಗೆ ಮಿಂಗಲ್ ಆಗಬೇಕು. ನಾವು ಆ ಸ್ಥಾನದಕ್ಕೆ ಕೊಡುವ ಬೆಲೆ ಅದು. ಭಾಗವತ ಮನುಷ್ಯ ಅಲ್ಲ, ಅದು ಆ ಸ್ಥಾನ. ಹಾಗೆ ಅಲ್ಲಿ ನಾನು ಕೂತ್ಕೊಳ್ಳುವಾಗ ನೀಟಾಗಿ ಡ್ರೆಸ್ ಮಾಡಿ ಕೂತ್ಕೊಳ್ಳೋದು. ಯಾಕಂದ್ರೆ ಆ ಸ್ಥಾನಕ್ಕೆ ನಾನು ಕೊಡುವ ಗೌರವ ನನ್ನ ಹತ್ರ ಉಂಟು ಅಂತ ಮಾಡೋದಲ್ಲ. ಹಾಗೆ ನಾನು ಮೊದಲು ನೋಡಿದ್ರೆ ನನಗೆ ಸಿಕ್ಕೋ ಸಂಬಳಕ್ಕಿಂತ ಹೆಚ್ಚಿನ ಅಂಗಿ ಹಾಕಿಕೊಂಡು ಹೋಗ್ತಿದ್ದೆ. ಅದು ಹಣ ಉಂಟು ಅಂತ ಹಾಕಿದ್ದಲ್ಲ, ಆ ಸ್ಥಾನಕ್ಕೆ ಕೊಡುವ ಗೌರವ. ಅಲ್ಲಿ ಕೂತ್ಕೊಳ್ಳುವಾಗ ಯಾನ್ ಇಂಚೆ ಕೊಡು. ಆ ಜಾಗ ಅಂತ ಹೇಳಿದ್ರೆ ಎಷ್ಟೋ ಜನಗಳು ಆಳಿ ಹೋದ, ಎಷ್ಟೆಷ್ಟು ದೊಡ್ಡ ಜನಗಳು ಆ ಜಾಗವನ್ನು ಆಳಿದ್ದಾರೆ. ನನ್ನಿಂದ ಅಲ್ಲಿಗೆ ಚ್ಯುತಿ ಆಗಬಾರ್ದು ಅಂತ ಹೇಳೋ ಒಂದೇ ಭಾವನೆ. ಅಲ್ಲಿ ಒಂದು ಚಂದವಾಗಿ ಅಲ್ಲಿ ಕೂತ್ಕೊಳ್ಳುವ. ಮತ್ತೆ ಹೊರಗೆ ನಾವು ಹೇಗೆ ಬೇಕಿದ್ರೆ ಅದು ಬೇರೆ ವಿಷಯ. ಹಾಗೆ ಆ ಜಾಗಕ್ಕೆ ಅಷ್ಟು ಪವಿತ್ರವಾದಂಥದ್ದು ನಮಗೆ ಹೊಣೆಗಾರಿಕೆ ಇರ್ತದೆ. ಹಾಗೆ ಅತ್ಯುತ್ತಮ ಮಾತುಗಳು ಸರ್. ನಿಮ್ಮ ಹಾಡು ಕೇಳೋದು ನಮಗೆ ಕೂಡ ನಮ್ಮ ಯೋಗ ಅಂತ ನಾವು ಅಂದ್ಕೊಳ್ತೇವೆ. ಯುವ ಪೀಳಿಗೆಗೆ ನೀವು ನಿಜವಾಗ್ಲೂ ಒಂದು ಮಾದರಿಯಾದಂಥವ್ರು. ನಿಮ್ಮ ಈ ಜೀವನ, ನಿಮ್ಮ ಕಲಾ ಬದುಕು, ಹಾಗೆಯೇ ವೃತ್ತಿ ಪ್ರವೃತ್ತಿಗಳು ಎರಡೂ ಕೂಡ ಹೀಗೆ ಯಶಸ್ಸಿನ ಉತ್ತುಂಗಕ್ಕೆ ಇರ್ತಾ ಇರಲಿ ಅಂತ ಹೇಳ್ತಾ, ನಿಮಗೆ ಆ ದೇವರು ಆಯುರಾರೋಗ್ಯ ಐಶ್ವರ್ಯ ಸಕಲ ಐಶ್ವರ್ಯಗಳನ್ನು ನೀಡಲಿ ಅಂತ ಹೇಳ್ತಾ ನಮ್ಮ ದಿವ್ಯ ದಿಶಾದ ಪರವಾಗಿ ಹಾರೈಕೆ. ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೋಸ್ಕರ ಮೀಸಲಿಟ್ಟಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮಗೆ ಕೂಡ ಧನ್ಯವಾದಗಳು ಮೇಡಮ್. ಇಷ್ಟು ಹೊತ್ತು ನನ್ನ ಜೀವನದ ಇಲ್ಲಿವರೆಗಿನ ಏನೆಲ್ಲ ನಡೆದಿದೆ ಅದನ್ನೆಲ್ಲ ಜನಗಳಿಗೆ ತಿಳಿಸಿಕೊಡಬೇಕು ಅಂತ ಹೇಳುವಂಥ ನಿಮ್ಮ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಲಿ. ದಿವ್ಯ ದಿಶಾ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಣೆ ಮಾಡಿ. ಇನ್ನಷ್ಟು ಪ್ರತಿಭೆಗಳನ್ನು ಇವರು ಪರಿಚಯಿಸ್ತಾರೆ. ಇವರಿಗೆ ಕೂಡ ಎಲ್ಲರೂ ಸಪೋರ್ಟ್ ಮಾಡಿ ಈ ಚಾನಲನ್ನು ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಿ ಅಂತೇಳಿ ಎಲ್ಲ ಕಲಾಭಿಮಾನಿಗಳಲ್ಲಿ ನನ್ನ ವಿನಂತಿ. ನಮಸ್ತೆ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.